ತಿರಸ್ಕಾರ ಮಾಡೋದ್ರಿಂದ ನಮ್ಮ ಸಾಧನೆಗೆ ಬೇಕಾಗುವಂತಹ ಒಂದು ಒಳ್ಳೆಯ ಮಾಡೆಲ್ ಮರೆಯಾಗಿಬಿಡುತ್ತೆ. ಮಾಡೆಲ್ ಎಕ್ಸರ್ಸೈಸ್ ಅಂತ ಕೊಡ್ತಾರೆ ಗಣಿತದ ಪುಸ್ತಕದಲ್ಲಿ. ಮಾಡೆಲ್ ಎಕ್ಸರ್ಸೈಸ್ನೇ ನಾವು ಮಾಡಕ್ಕೆ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಹಾಗೆಂತ ಮಾಡೆಲ್ ಎಕ್ಸರ್ಸೈಸ್ನೇ ಎತ್ತಿ ಬಿಸಾಕ್ಬಿಟ್ರೆ ಮುಂದಿನ ಲೆಕ್ಕಗಳು ಮಾಡೋಕ್ಕೆ ಆಗೋದಿಲ್ಲ. ಅದು ಒಂದು ಮೇಲ್ಪಂಕ್ತಿಯಾಗಿ ಇರುವಂತಹದ್ದು ಕರ್ಮಕಾಂಡದ ರಿಚುವಲ್. ಆ ಆಚಮನ ಕೂಡ ಹಾಗೇನೆ. ಶರೀರಕ್ಕೆ ಬರುವಂತಹ ಆಶೌಚವನ್ನ ಪದೇ ಪದೇ ಆ ಪ್ರಾಣಕ್ಕೆ ಉಂಟಾಗುವುದನ್ನು ಕಳ್ಕೊಳ್ಳೋದಕ್ಕೆ ಅದು ಒಂದು ಸಂಕೇತ. ನಿಜವಾಗಿ ಯಾವುದು ಆ ಒಂದು ನಮ್ಮ ಚೈತನ್ಯವನ್ನು ಶುದ್ಧಿ ಮಾಡಿಕೊಳ್ಳುವಂತಹ ತತ್ವ ಅಂತಂದರೆ ಆ ಜಲ ತತ್ವ. ಅದು ಆಪಸ್ ಜೀವನಪ್ರಾಯವಾದಂಥದ್ದು, ಅಮೃತಪ್ರಾಯವಾದಂಥದ್ದು. ಅದನ್ನ ಅವನು ಆಚಮನ ಮಾಡ್ತಾನೆ. ಆಮೇಲೆ ಅರಮನೆ ಒಳಗೆ ಹೋಗ್ತಾನೆ. ಹೋದಾಗ ರಾಣಿ ಕಾಣಿಸ್ತಾಳೆ. ಹಾಗಾಗಿ ಸುಮ್ಮನೆ ಅವನು ಆಚಮನ ಮಾಡಿದ ರಾಣಿ ಕಾಣಿಸ್ಕೊಂಡ್ಲು, ಇದೇನು ಮಿರಾಕಲ್ಲ. ಮಕ್ಕಳಿಗೆ ಅದು ಬಹಳ ಅದ್ಭುತವಾಗಿರುತ್ತೆ. ನಾನು ಹೇಳಿದನಲ್ಲ, ಗ್ರೇಟ್ ಸ್ಟೋರೀಸ್ ಹ್ಯಾವ್ ಆಲ್ ಟೈಮ್ ಅಪೀಲ್ ಟು ಆಲ್ ಪೀಪಲ್, ಆಲ್ ಸಾರ್ಟ್ಸ್ ಆಫ್ ಪೀಪಲ್, ಎಲ್ಲ ಸ್ತರದವರಿಗೂ ಆಗುತ್ತೆ. ಅದೊಂದು ಕಾಮಿಕ್ ಕಥೆಯ ರೂಪದಲ್ಲೂ ಆಗುತ್ತೆ. ಜೊತೆಗೆ ಅಲೌಕಿಕವಾದಂತಹ ಆಧ್ಯಾತ್ಮಿಕವಾದ ರೀತಿಯಲ್ಲಿ ಯೋಚನೆ ಮಾಡೋರಿಗೂ ಆಗುತ್ತೆ. ಇದನ್ನು ನಾನು ಮತ್ತೆ ಮತ್ತೆ ಪುನರುಕ್ತಿ ಆದರೂ ಪರವಾಗಿಲ್ಲ ಅಂತ ಪಲ್ಲವಿ ತರ ಹೇಳ್ತಲೇ ಬರ್ತಾ ಇದ್ದೀನಿ. ನೀವು ಅದನ್ನು ಗಮನಿಸಬೇಕು. ಕಾರಣ ಏನಂದ್ರೆ ಇವುಗಳನ್ನು ಗೇಲಿ ಮಾಡುವುದೇ ಒಂದು ಜೀವನದ ಧ್ಯೇಯ ಅಂತ. ಮತ್ತೆ ಅವರಿಗೆ ಹೊಟ್ಟೆಪಾಡು ಮಾತ್ರವಲ್ಲ, ಸ್ಥಾನಮಾನಗಳ ಪಾಡಾಗಿ ತುಂಬಾ ಜನ ಇಟ್ಟುಕೊಂಡಿದ್ದಾರೆ. ಅಂಥವರಿಗೆ ಉತ್ತರವಾಗಬೇಕು ಅಂತಂದ್ರೆ ಇವುಗಳ ಅನೇಕ ಸ್ತರೀಯವಾದ ಸ್ವಾರಸ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು. ನಿಸ್ಸಂಕೋಚವಾಗಿ ಆತ್ಮವಿಶ್ವಾಸದಿಂದ, ಅಹಂಭಾವ ಇಲ್ಲದೆ ಆ ತಪ್ಪು ಇಂಟರ್ಪ್ರಿಟೇಷನ್ ಆಗ್ತಾರೆ ತಲೆ ಮೇಲೆ ಹೊಡೆದು ಹೇಳಬೇಕು, ಇದು ತಪ್ಪಪ್ಪ, ಈ ಥರದ್ದಲ್ಲ ಆಕ್ಷೇಪ ಅಂತ ಅನ್ನೋದನ್ನು ತೋರಿಸಬೇಕಾಗುತ್ತೆ. ಆಮೇಲೆ ರಾಣಿ ಕೊಡ್ತಾಳೆ ಕಿವಿಯ ಓಲೆಗಳನ್ನು, ಅದಕ್ಕೇನು ಅಂತ. ಆದರೆ ಒಂದು ಮಾತು, ತಕ್ಷಕ ಈ ಓಲೆಗಳನ್ನು ತುಂಬಾ ಇಷ್ಟಪಡ್ತಾನೆ, ಅದರಿಂದ ನೀನು ಎಚ್ಚರದಿಂದ ಇರು ಅಂತ. ಅವನು ದಾರಿಯಲ್ಲಿ ಬರುವಾಗ ಸಾಯಂ ಸಂಧ್ಯೆಯ ವೇಳೆ ಆಗುತ್ತೆ. ಅವನು ಜಲಾಶಯಕ್ಕೆ ಇಳಿತಿದ್ದಂತೆ ತಕ್ಷಕ ಬಂದು ತೆಗೆದುಕೊಂಡು ಒಂದು ಬಿಲದಲ್ಲಿ ತೂರ್ಕೊಂಡು ಹೊರಟೋಗ್ಬಿಡ್ತಾನೆ. ಆಗ ಉತ್ತಂಕನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ತತ್ಕ್ಷಣವೇನೆ ಅವನು ಅಲ್ಲೇ ಸಿಕ್ಕಂತ ಒಂದು ಕೋಲನ್ನು ತೆಗೆದುಕೊಂಡು ಅದನ್ನ ಬಿಲವನ್ನ ಅಗಲ ಮಾಡಿ ಅಗದು ಪಾತಾಳಕ್ಕೆ ಹೋಗ್ತಾನೆ. ಪಾತಾಳದಲ್ಲಿ ಏನೂ ಕಾಣಿಸೋದಿಲ್ಲ. ಅಲ್ಲಿ ಒಂದು ವಿಚಿತ್ರವಾದ ಒಂದು ಕುದುರೆ ಇರುತ್ತೆ. ಅದಕ್ಕೂ ಮುನ್ನ ಅವನಿಗೆ ಕೆಲವು ದೃಶ್ಯಗಳು ತೋರುತ್ತವೆ. ಅಲ್ಲಿ ಒಂದು ಚಕ್ರ, ಆ ಚಕ್ರವನ್ನ ಅದಕ್ಕೆ 12 ಅರಗಳು, ಸ್ಪೋಕ್ಸ್, ಅದನ್ನು 6 ಜನ ತಿರುಗಿಸ್ತಾ ಇರ್ತಾರೆ. ಆ 12 ಅರಗಳು ಅರ್ಧ ಕಪ್ಪು ಅರ್ಧ ಬಿಳುಪು ಬಣ್ಣಗಳಿಂದ ಕೂಡಿರುತ್ತವೆ. ಮತ್ತೆ 2 ಸ್ತ್ರೀಯರು ನೂಲನ್ನ ನೇಯ್ತಾ ಇರ್ತಾರೆ. ನೂಲನ್ನ ನೇಯ್ತು 360 ರೀತಿಯಲ್ಲಿ ಅದನ್ನು ಕಟ್ತಾ ಇರ್ತಾರೆ. ಆ ನೂಲುಗಳು ಕಪ್ಪು ಬಿಳುಪು ಬಣ್ಣಗಳಾಗಿರುತ್ತವೆ. ಅದು ಏನಂದ್ರೆ ಅದು ಕಾಲಚಕ್ರ, ಸಂವತ್ಸರ ಚಕ್ರ. ಅಲ್ಲಿ 12 ಅರಗಳು 12 ಮಾಸ. ಇದು ವೇದದಲ್ಲಿಯೇ ಬರುವಂತಹದ್ದು. 12 ಮಾಸಗಳು ಅರಗಳಾಗಿರುವಂಥದ್ದು ಅಂತ ವೇದದ ಕಲ್ಪನೆಯನ್ನು ಮಹಾಭಾರತ ಯಾವ ತರ ವಿಸ್ತರಿಸುತ್ತೆ ಅಂತ. 6 ಜನ ತಿರುಗಿಸ್ತಾ ಇದ್ದವರು ಋತುಗಳ ಸಂಕೇತ. 6 ಋತುಗಳು. ಆ ಋತುಚಕ್ರ ಅದು ಸಂವತ್ಸರ ಚಕ್ರವೇ ಅದು. ಅಲ್ಲಿ ಶುಕ್ಲ ಮತ್ತು ಕೃಷ್ಣ ಪಕ್ಷಗಳ ಸಂಕೇತವಾಗಿ ಆ ಬಣ್ಣಗಳು 2. ಆ 2 ಹೆಂಗಸರು, ಅವರು ಹಗಲು ರಾತ್ರಿಗಳು, ಆ ದಾರಗಳು ದಿನಗಳು. ಅವುಗಳಲ್ಲಿರುವ ಬಣ್ಣಗಳು ಕೂಡ ಅದೇ ರೀತಿ ಹಗಲು ರಾತ್ರಿಗಳನ್ನು ಸಂಕೇತ ಮಾಡುವುದು. ಹೀಗೆ ಇಡೀ ಕಾಲ ಅಲ್ಲಿ ಕಾಣಿಸುತ್ತೆ ಅಂತ. ಅಂದ್ರೆ ಏನು ಇದರ ತಾತ್ಪರ್ಯ? ಅವನು ಪಾತಾಳಕ್ಕೆ ಹೋದ ಅಂತಂದ್ರೆ ಪಾತಾಳಕ್ಕೆ ಹೋದನ, ಅದು ಅದ್ಭುತವಾದ ಅಧಿದೈವದ ಇಂಟರ್ಪ್ರಿಟೇಷನ್, ಆಧ್ಯಾತ್ಮಿಕವಾದ ಇಂಟರ್ಪ್ರಿಟೇಷನ್. ಏನಂದ್ರೆ ಅವನು ಕಾಲ ಸಾಕ್ಷಾತ್ಕಾರ ಮಾಡಿಕೊಂಡ ಅಂತ. ಯಾವಾಗ ಕಾಲದ ಸಾಕ್ಷಾತ್ಕಾರ ಮಾಡಿಕೊಂಡನೋ ಆಗ ದೇಶದ ಸಾಕ್ಷಾತ್ಕಾರವು ತಾನೇ ತಾನಾಗಿ ಆಗುತ್ತೆ. ಕಾಲ ದೇಶಗಳ ಸಾಕ್ಷಾತ್ಕಾರ ಅಂದ್ರೆ ಎಲ್ಲ ದ್ರವ್ಯ ಮತ್ತು ಕ್ರಿಯೆಗಳ ಸಾಕ್ಷಾತ್ಕಾರ. ಮ್ಯಾಟರ್ ಫ್ಲೋಸ್ ಇನ್ ಸ್ಪೇಸ್ ಅಂಡ್ ಆಕ್ಟಿವಿಟಿ ಫ್ಲೋಸ್ ಇನ್ ಟೈಮ್. ಎಲ್ಲ ಕ್ರಿಯೆಗಳು ಕಾಲದ ಪ್ರವಾಹದಲ್ಲಿ ಬಿದ್ದು ಹೋಗುತ್ತವೆ. ಎಲ್ಲ ವಸ್ತುಗಳು, ಪದಾರ್ಥಗಳು ಕೂಡ ದೇಶದಲ್ಲಿ ಪ್ರವಾಹ ಪತಿತವಾಗಿರುತ್ತವೆ. ಅದರಿಂದ ದೇಶ ಕಾಲಗಳನ್ನು ತಿಳ್ಕೊಂಡ್ರೆ ವಸ್ತು ಕ್ರಿಯೆಗಳನ್ನು ತಿಳ್ಕೊಂಡಂತೆ ಆಯಿತು. ಅವುಗಳನ್ನು ತಿಳಿದ ಮೇಲೆ ಸೃಷ್ಟಿ ಸ್ಥಿತಿ ಲಯಗಳ ರಹಸ್ಯವೆಲ್ಲ ಗೊತ್ತಾಯಿತು ಅಂತ. ಹಾಗೆ ಗೊತ್ತಾದ ಮೇಲಿಂದ ತಕ್ಷಕನ ಯಾವ ಒಂದು ಕೆಟ್ಟ ವರ್ತನೆಯೂ ಕೂಡ ಎದುರಿಸಲಾಗದಂಥದ್ದಲ್ಲ. ಅದು ಬಹಳ ಸುಲಭವಾಗಿ ಗೆಲ್ಲಬಲ್ಲಂಥದ್ದು. ತಕ್ಷಕ ಅಂತಂದ್ರೆ ಅಲ್ಲಿರುವ ಸಂಕೇತವಾದರೂ ಏನು? ಲೋಭ. ಆ ಒಂದು ಇದರ ಬಗ್ಗೆ ಲೋಭ. ನಮ್ಮಲ್ಲಿ ಸರ್ಪವನ್ನ ಕಾಮ ಅಂತ ಕೂಡ ಸಂಕೇತಿಸ್ತಾರೆ.
ಕಾಮದಿಂದ ಕ್ರೋಧವು ಈಡೇರಿದ ಮೇಲೆ ಅದು ಮದ, ಮೋಹ, ಲೋಭ ಹೀಗೆಲ್ಲ ಪರ್ಯವಸಾನವಾಗುತ್ತೆ ಅಂತ ನಾನು ಹಿಂದೆಯೇ ಹೇಳಿದ್ದುಂಟು. ಹೀಗೆ ಕಾಮವನ್ನ ಎದುರಿಸಬೇಕು ಅಂದರೆ ದೇಶಕಾಲಗಳನ್ನು ಮೀರಬೇಕು. ಯಾಕೆ? ಕಾಮಕ್ಕೆ ಇರುವಂತಹ ಸಕಲ ವಸ್ತುಗಳು ಕೂಡ ದೇಶಕಾಲಬದ್ಧವಾಗಿರುವಂಥವು. ಕಾಮದ ಸಕಲ ಕ್ರಿಯೆಗಳು ದೇಶಕಾಲಬದ್ಧವಾದವು. ಹೀಗೆ ಉತ್ತಂಕ ದೇಶಕಾಲಾತೀತವಾದ ಸಿದ್ಧಿಯನ್ನು ಪಡೆದುಕೊಂಡ ತಕ್ಷಣವೇನೆ ಕಾಮದ ತತ್ಫಲಿತವಾದ ಲೋಭವನ್ನು ಎದುರಿಸುವುದು ಕಷ್ಟವಿಲ್ಲ ಅಂತ ಇದರ ಆಧ್ಯಾತ್ಮಿಕವಾದ ಅರ್ಥ. ಆದಿಭೌತಿಕವಾಗಿ ಇದಕ್ಕೆ ಅರ್ಥ ಹೇಳೋದಕ್ಕೆ ಹೋಗಿ ಹಾಸ್ಯಾಸ್ಪದವಾಗಬೇಕಾಗಿಲ್ಲ. ಆಧ್ಯಾತ್ಮಿಕವಾಗಿ ಮತ್ತು ಆದಿದೈವಿಕವಾಗಿ ಇದರ ಅರ್ಥ ಮಾಡಿಕೊಂಡ್ರೆ ಸ್ವಾರಸ್ಯ ಉಂಟು. ಆದಿಭೌತಿಕವಾಗಿ ಮಾಡುವುದಿದ್ದರೆ ನಾಗ ಅಂತ ಒಂದು ಜನಾಂಗ, ಅವರು ದರೋಡೆ ಮಾಡುವಂಥವರಾಗಿದ್ದರು, ಅವರನ್ನು ಹೋಗಿ ಇವನು ಚಾಲೆಂಜ್ ಮಾಡದ ಅಂತ ಮಾಡಬಹುದು, ಆಂಥ್ರೋಪಾಲಜಿಕಲ್ ಸ್ಟಡಿ ಮಾಡಬಹುದು. ಈಗ ಆ ಥರದ ಕೆಲಸ ಮಾಡ್ತಾರೆ, ಅದನ್ನೇ ಪರಮಾರ್ಥ ಅಂತಾರೆ. ಅದು ತಪ್ಪಷ್ಟೇನೆ. ಅದಕ್ಕೆ ಒಂದು ಮಿತಿ ಉಂಟು ಅಂತ ಹೇಳಬೇಕು. ಆಮೇಲೆ ಅಲ್ಲಿ ದೊಡ್ಡ ಕುದುರೆ ಕಾಣಿಸುತ್ತೆ. ಆ ಕುದುರೆ ಹೇಳುತ್ತೆ, ನೀನು ನನ್ನಲ್ಲಿ ಗಾಳಿಯನ್ನು ತುಂಬು ಅಂತ. ಅವನು ಒಮ್ಮೆ ಊದಿದ ತಕ್ಷಣವೇನೆ, ಕಿವಿಯಲ್ಲಿ ಊದಿದ ತಕ್ಷಣ ಆ ಕುದುರೆಯ ಮೂಗು ಬಾಯಿಗಳಿಂದ ಜ್ವಾಲೆ ಇದ್ದು ಇಡೀ ಪಾತಾಳ ಎಲ್ಲ ಹೋಮ, ಧೂಮ ಮತ್ತು ಬೆಂಕಿಯಿಂದ ಕದಡಿ ಹೋಗಿಬಿಡುತ್ತೆ. ತಕ್ಷಕ ಹೆದರಿಕೊಂಡು ಬಂದು ಅದನ್ನು ಕೊಡ್ತಾನೆ. ಆ ಕುದುರೆ ಅಗ್ನಿ. ಇವನು ಸದಾ ಉಪಾಸನ ಮಾಡ್ತಾ ಇರತಕ್ಕಂಥ ಅಗ್ನಿ ಅಂತ. ಇವನು ಬ್ರಹ್ಮಚಾರಿ. ನಮ್ಮಲ್ಲಿ ಬ್ರಹ್ಮಚಾರಿಗೆ ಅಗ್ನಿರ್ದೇವತಾ ಅಂತಂದ್ರು. ವಿಶೇಷವಾಗಿ ಅಗ್ನಿ ಪರಿಚರ್ಯೆ ಮಾಡಬೇಕು. ಬ್ರಹ್ಮಚಾರಿಗೆ ಹೇಳಿಕೊಡುವಂಥದ್ದು ಏನು ಅಂತಂದ್ರೆ, ಪದೇ ಪದೇ ಪ್ರಾಣಕ್ಕೆ ಒದಗುವ ಅಶೌಚವನ್ನು ನಿವಾರಣೆ ಮಾಡೋದಕ್ಕೆ ಆಚಮನ ಮಾಡಬೇಕು ಅಂತ, ಮತ್ತು ಅಗ್ನಿಯ ಪರಿಚರ್ಯೆ ಮಾಡಬೇಕು, ವಾಯುವಿನ ಆರಾಧನೆ ಪ್ರಾಣಾರಾಧನೆ ಅಂತ ಮಾಡಬೇಕು. ಇದರ ಜೊತೆಗೆ ಆದಿತ್ಯನ ಉಪಸ್ಥಾನವನ್ನು ಮಾಡಬೇಕು. ಇವೆಲ್ಲ ಬೇರೆ ಬೇರೆ ಅಂದರೆ ಕರ್ಮಕಾಂಡ, ಇದಷ್ಟು ಒಂದೇ ಅಂತಂದರೆ ಜ್ಞಾನಕಾಂಡ ಅಂತ. ಆಚಮನದಿಂದ ಆಪೋದೇವಿಯರನ್ನ, ಅಗ್ನಿಪರಿಚರ್ಯೆಯಿಂದ ಅಗ್ನಿಭಟ್ಟಾರಕನನ್ನ, ಮತ್ತು ವಾಯುವನನ್ನ, ಆಮೇಲೆ ಆದಿತ್ಯನನ್ನ, ಹೀಗೆ 4 ದೇವತೆಗಳನ್ನು ಉಪಾಸನೆ ಮಾಡುವಂಥದ್ದು ಅಂತ. ಇದು ಬ್ರಹ್ಮಚಾರಿಯ ಒಂದು ಚಟುವಟಿಕೆಯೆಲ್ಲ ಇಲ್ಲಿ ಕಂಡು ಬರುತ್ತೆ. ಆ ಎತ್ತಿನ ಮೇಲೆ ಬಂದವನು ಇಂದ್ರ, ಆ ಎತ್ತು ಐರಾವತ, ಅವನು ಪಾನ ಮಾಡಿದ್ದು ಅಮೃತ ಅಂತ ಆಮೇಲೆ ಕಥೆಯಲ್ಲಿ ವಿವರಣೆ ಕೊಡ್ತಾರೆ. ಅಮೃತತ್ವ ಬಂದು ಹೊರತು ಅವನಿಗೆ ಇದು ಸಿದ್ಧಿ ಆಗೋಲ್ಲ ಅಂತ. ಅಮೃತತ್ವ ಅಂತಂದ್ರೆ ಏನು? ತಾನು ಈ ದೇಹ ಅಲ್ಲ ಅಂತ ಅನುಭವಕ್ಕೆ ತಂದುಕೊಳ್ಳುವುದಷ್ಟೇ. ಮೃತಿ ಇರೋದು ದೇಹಕ್ಕೆ, ಮೃತಿ ಇರೋದು ಮನಸ್ಸಿಗೆ, ಆತ್ಮಕ್ಕೆ ಅಲ್ಲ. ಹೀಗಾಗಿ ನನ್ನ ದೇಹ ಹೋದ ತಕ್ಷಣ ನಾನು ಸತ್ತೇ ಅಂತ ಅಂದುಕೊಂಡ್ರೆ ಮೃತಿ. ನನ್ನ ದೇಹ ಹೋದರೂ ನಾನು ಹೋಗಿಲ್ಲ ಅಂತನ್ನುವಂತಹ ಅನುಭವವನ್ನು ಗಟ್ಟಿ ಮಾಡಿಕೊಳ್ಳುವಂಥದ್ದು ಇದೆಯಲ್ಲ, ಅದು ಅಮೃತತ್ವ. ಹೀಗಾಗಿ ಉತ್ತಂಕನಿಗೆ ಆಗಿದ್ದು ಈ ದರ್ಶನ, ಅದು ಅಲ್ಲಿರುವ ಸಂಕೇತ. ಆ ಧೌಮ್ಯ ಆತನ ಶಿಷ್ಯನನ್ನು ಹೇಗೆ ತಯಾರು ಮಾಡಿದ್ದು ಅಂದರೆ, ಬ್ರಹ್ಮಚಾರಿ ಈ ಅಗ್ನಿವಾಯು ಆದಿತ್ಯರ ಉಪಾಸನೆಯನ್ನು ಮಾಡಿದ, ಅಪೋದೇವಿಯರ ಅನುಗ್ರಹಕ್ಕೆ ಪಾತ್ರನಾಗಿದ್ದ, ಮತ್ತು ಅಮೃತತ್ವ ಅದಕ್ಕಾಗಿ ಲಭಿಸಿತು. ಅದರ ಫಲವೇ ಅವನಿಗೆ ಕಾಮಜಯ, ಲೋಭಜಯ ಇದೆಲ್ಲ ಆದದ್ದು ಅಂತ. ಹಾಗೆ ಮತ್ತೆ ವಾಪಸ್ ಬಂದ ಆ ಓಲೆಗಳನ್ನು ಗುರುಪತ್ನಿಗೆ ಕೊಟ್ಟು ಮುಕ್ತನಾಗುತ್ತಾನೆ ಅಂತ ಬರುತ್ತೆ. ಈ ಉತ್ತಂಕನೇ ಮುಂದೆ ಅವನು ಇವನ ಹತ್ರಕ್ಕೆ ಹೋಗಿ, ಜನಮೇಜಯನ ಹತ್ರಕ್ಕೆ ಹೋಗಿ, ನಿಮ್ಮ ತಂದೆಯನ್ನ ತಕ್ಷಕ ಕೊಂದ, ನನಗೂ ಹೀಗೆ ಅನ್ಯಾಯ ಮಾಡ್ದ, ಅವನ ಮೇಲೆ ಸೇಡು ತೀರಿಸ್ಕೋ ಅಂತ ಹೇಳಿ ಸರ್ಪಯಾಗಕ್ಕೆ ಹುರಿದುಂಬಿಸಿದ್ದು ಅಂತ ಬರುತ್ತೆ. ಇರಲಿ, ಅದು ಬೇರೆ ಕಥೆ, ಅದು ಮಹಾಭಾರತದ ಮುಖ್ಯ ಕಥೆಗೆ ಸಂಬಂಧಪಟ್ಟಿದ್ದು, ಉಪಾಖ್ಯಾನವಲ್ಲ. ಆ ಧೌಮ್ಯರಿಗೆ ಇನ್ನೊಬ್ಬ ಶಿಷ್ಯ ಇದ್ದ, ಆತ ಆರುಣಿ. ಅರುಣನ ಮಗ ಆರುಣಿ. ನೆನ್ನೆಯೇ ಹೇಳ್ತಾ ಇದ್ದೆ ಹೆಸರುಗಳ ರೀತಿ ಎಂಥದ್ದು ಅಂತ. ತಂದೆಯ ಮಗ ತಂದೆಯ ಹೆಸರನ್ನ ವೃದ್ಧ ರೂಪವಾಗಿ ಇಟ್ಟುಕೊಳ್ಳುವಂತಹದ್ದು ತದ್ಧಿತವಾಗಿ. ಆತ ಗುರುವಿನ ಹತ್ತಿರ ಅಭ್ಯಾಸ ಮಾಡ್ತಾ ಇದ್ದಾಗ ಗುರುವಿನ ಒಂದು ಗದ್ದೆ, ಕೇದಾರ ಅಂದರೆ ಸಂಸ್ಕೃತದಲ್ಲಿ ಕೃಷಿ ಮಾಡಿದಂಥ ಜಾಗ, ಗದ್ದೆ, ಹೊಲ. ಆ ಕೇದಾರದಲ್ಲಿ ಹೊಲದಲ್ಲಿ ನೀರು ಕಟ್ಟೆ ಒಡ್ಕೊಂಡು ಕಾಲುವೆ ಬರ್ತಾ ಇತ್ತು. ಎಲ್ಲ ಬೆಳೆ ಮುಳುಗಡೆ ಆಗಿಬಿಡುತ್ತೆ ಅನ್ನೋ ಸ್ಥಿತಿ ಬಂತು. ಅದು ಗುರುವಿಗೆ ಯಾರೋ ಬಂದು ಹೇಳಿದ್ರು. ಆಗ ಆರುಣೆ ಗಚ್ಚ ಕೇದಾರ ಖಂಡಂ ಬಧಾನ ಅಂತ ಅಲ್ಲಿ ಗದ್ಯದಲ್ಲಿಯೇ ಬರುತ್ತೆ ಆ ಇಡೀ ಕಥೆ, ತುಂಬಾ ಸೊಗಸಾದ ಗದ್ಯ. ಆರುಣಿ ಹೋಗ್ತಾನೆ, ಅಷ್ಟಿಷ್ಟು ಮಣ್ಣು ಹಾಕ್ತಾನೆ, ಕಟ್ಟೆ ಒಡ್ಕೊಂಡು ಬರುತ್ತೆ, ಏನು ಮಾಡೋಕ್ಕೂ ಆಗೋಲ್ಲ. ಅವನೇ ಆ ಕಟ್ಟೆಯ ಅಡ್ಡವಾಗಿ ಮಲಗಿ ಬಿಡ್ತಾನೆ. ಆಗ ನೀರಿನ ಪ್ರವಾಹ ನಿಲ್ಲುತ್ತೆ. ಇಷ್ಟು ಹೊತ್ತಾದರೂ ಆರುಣಿ ಬರಲೇ ಇಲ್ಲ. ಏನಾಯಿತು, ಎಂಥದ್ದು ಅಂತ ಬಹಳ ತಡವಾಗಿ ಗುರು ಹುಡುಕೊಂಡು ಬರ್ತಾನೆ. ನೀರು ನಿಂತಿದೆ, ಅರೆ ಆರುಣಿಯ ಸೊಲ್ಲೇ ಇಲ್ಲ, ಅವನು ಸುಳಿವೇ ಇಲ್ಲ.
ಆರುಣೆ ಎಲ್ಲಿದ್ದೀಯಾ ಅಂತ ಕೇಳಿದ್ರೆ ಗುರುದೇವ ಇಲ್ಲಿದ್ದೀನಿ ಅಂತ. ಎದ್ದು ಬಾ ಅಂದ್ರೆ ನಾನು ಎದ್ದು ಬರೋಕ್ಕಾಗೋಲ್ಲ, ಹೀಗೆ ಅಡ್ಡ ಮಲಗಿದ್ದೀನಿ ಅಂತ. ಆಗ ನೀನು ಎಂಥ ಗುರುಭಕ್ತಿಯವನಪ್ಪ, ನೀನೇ ಹಾಗೆ ಅಡ್ಡ ಮಲಗಿಬಿಟ್ಟಿಯಲ್ಲ, ಇದಕ್ಕಿಂತ ದೊಡ್ಡ ಗುರುಸೇವೆ ಏನಿದೆ, ಪರವಾಗಿಲ್ಲ, ಹೊಲಕ್ಕೇನು ಆಗೋಲ್ಲ, ಎದ್ದು ಬಾ ಅಂತಂದ. ಹೀಗೆ ಎದ್ದು ಬಂದಾಗ ಅವನು ಉದ್ದಾಲಕ ಅಂತ ಅನಿಸಿಕೊಂಡ ಅಂತ. ಆತ ಸಾಮವೇದವನ್ನ ಅಭ್ಯಾಸ ಮಾಡಿದಂಥವನು. ಅವನು ಮುಂದೆ ಬ್ರಹ್ಮರ್ಷಿಯಾಗ್ತಾನೆ. ಛಾಂದೋಗ್ಯೋಪನಿಷತ್ನಲ್ಲಿ ಸದ್ವಿದ್ಯಾ ಪ್ರಕರಣ ಅಂತ ಯಾವುದು ಪ್ರಖ್ಯಾತವಾದ ತತ್ವಮಸಿ ಉಂಟು, ಅಲ್ಲಿ ತಲೆ ತಿರುಕನಾಗಿದ್ದಂತಹ ಅಹಂಕಾರಿ ಶ್ವೇತಕೇತುವಿಗೆ ಉಪದೇಶವನ್ನು ಮಾಡದ ಅಂತ ಬರುತ್ತೆ. ಮತ್ತೊಬ್ಬ ಶಿಷ್ಯ ಉಪಮನ್ಯು. ಆ ಉಪಮನ್ಯು ನೋಡೋದಕ್ಕೆ ತುಂಬಾ ಚೆನ್ನಾಗಿ ತುಂಬಿಕೊಂಡಿದ್ದನಂತೆ ಗುಂಡು ಗುಂಡಿಗೆ. ಧೌಮ್ಯ ಒಮ್ಮೆ ಕೇಳಿದ, ನೀನು ಎಷ್ಟು ಚೆನ್ನಾಗಿದೆಯಲ್ಲ, ಇದಕ್ಕೇನು ಕಾರಣ ಅಂತ. ಚೆನ್ನಾಗಿ ಭಿಕ್ಷಾಟನೆ ಮಾಡ್ತೀನಿ ಅಂತ. ಬ್ರಹ್ಮಚಾರಿಗೆ ಭಿಕ್ಷಾಟನೆ ಉಂಟಲ್ಲ, ಇಡೀ ಈ ಉಪಾಖ್ಯಾನವೇ ಬ್ರಹ್ಮಚಾರಿ ವ್ರತಕ್ಕೆ ಸಂಬಂಧಪಟ್ಟಂಥದ್ದು. ಆಗ ನಿನ್ನ ಭಿಕ್ಷೆಯನ್ನ ತಂದ ಮೇಲೆ ಗುರುವಿಗೆ ಒಪ್ಪಿಸಬೇಕಲ್ವಾ, ನನಗೆ ಒಪ್ಪಿಸ್ಬಿಡು ಅಂತ. ಅದು ವಿಧಿ ಹಾಗೆ ಉಂಟು. ಬ್ರಹ್ಮಚಾರಿ ಎಲ್ಲ ಕಡೆ ಭಿಕ್ಷಾಟನೆ ಮಾಡಿ ಗುರು ಹತ್ರಕ್ಕೆ ತಂದಿಡಬೇಕು. ಗುರು ಅವನಿಗೆ ಇಷ್ಟು ತಿನ್ನು ಅಂತ ಒಪ್ಪಿಸ್ತಾನೆ. ಅವನು ಗುರು ಅಷ್ಟು ಇಟ್ಕೊಂಡು ಬಿಡ್ತಾನೆ. ಆಮೇಲೆ ಒಂದು ವಾರ 10 ದಿವಸ ಆದ್ಮೇಲೆ ಚೆನ್ನಾಗಿ ಇರ್ತಾನೆ. ಏನು ಹಾಗೆ ಇದೆಯಲ್ಲ ಅಂದ್ರೆ 2ನೇ ರೌಂಡ್ ಹೋಗ್ತೀನಿ ಭಿಕ್ಷಕ್ಕೆ ಅಂತಾನೆ. ಹಾಗೆ ಹೋಗಬಾರದು, ಒಂದೇ ಬಾರಿ ಮಾತ್ರ ಅಂತ. ಆಮೇಲೂ ಅವನು ಚೆನ್ನಾಗಿ ಇರ್ತಾನೆ. ಯಾತಕ್ಕೆ ಅಂದ್ರೆ ಗುರುಗಳ ದನಗಳನ್ನು ಮೇಯಿಸೋದಕ್ಕೆ ಹೋಗ್ತೀನಲ್ಲ, ದನಗಳ ಹಾಲು ಕುಡಿತೀನಿ ಅಂತ. ಇಂಥ ತಪ್ಪಿದು. ಗುರುವಿನ ಸಂಪತ್ತು ಗೋಧನ, ಅದರ ಹಾಲನ್ನು ನೀನು ಕುಡಿತೀಯಾ ಅಂತಂದ್ರೆ ಗುರುಸ್ವವನ್ನ ಅಪಹರಣ ಮಾಡದಂತೆ, ಗುರುವಿನ ಸಂಪತ್ತನ್ನು ನೀನು ಅಪಹರಿಸಿದಂತೆ. ಹಾಗಾಗಿ ಅದು ತಪ್ಪು, ಕುಡಿಯಬೇಡ ಅಂತ. ಆಮೇಲೂ ಕೂಡ ಹಾಗೆ ಚೆನ್ನಾಗೇ ಇದ್ದ. ಒಂದು 10-15 ದಿವಸ ನೋಡಿದ ಮೇಲೆ ಈಗ ಹೇಗೆ ಅಂತಂದ್ರೆ, ಕರುಗಳು ಹಾಲು ಕುಡಿಯುವಾಗ ನೊರೆಯನ್ನ ಬಾಯಿಂದ ಚಿಮ್ಮಿಸುತ್ತವೆ, ಅದು ನಾನು ಕುಡಿತಿದ್ದೀನಿ ಅಂತ. ನಿನ್ನ ಮೇಲಿನ ವಾತ್ಸಲ್ಯದಿಂದ ಕರುಗಳು ಜಾಸ್ತಿ ಹಾಗೆ ಮಾಡುತ್ತವೆ, ಅದು ನೀನು ಬಿಟ್ಟು ಬಿಡುವಂತ. ಆಗ ಅವನಿಗೆ ಹಸಿವೆ ತಾಳಕ್ಕಾಗೋದಿಲ್ಲ. ಕೈಗೆ ಸಿಕ್ಕಿದ್ದಂತಹದ್ದು ಕಾಯಿ, ಹಣ್ಣು, ಚಿಗುರು, ಎಲೆ ಅಂತೆಲ್ಲ ತಿಂತಾನೆ. ಈ ಎಕ್ಕದ ಎಲೆ ತಿಂದು ಬಿಡ್ತಾನೆ. ಅದು ತುಂಬಾ ಉಷ್ಣಕಾರಕ. ಹಾಗಾಗಿ ಅವನಿಗೆ ಕಣ್ಣಿನ ದೋಷ ಬಂದು ಕಣ್ಣು ಕಾಣದಂತಾಗಿ ಒಂದು ಹಾಳು ಬಾವಿಯಲ್ಲಿ ಬಿದ್ದು ಬಿಡ್ತಾನೆ. ಹಾಗೆ ಬಿದ್ದ ಮೇಲೆ ಅವನಿಗೆ ಎಲ್ಲಿ ದಾರಿ ಗೊತ್ತಾಗಲಿಲ್ಲ. ಗುರು ಬಹಳ ಒದ್ದಾಡ್ತಾನೆ. ಎಲ್ಲಿ ಹೋಗ್ಬಿಟ್ನೋ, ಏನಾಗ್ಬಿಟ್ನೋ ಅಂತ ಹೇಳ್ಬಿಟ್ಟಿದ್ರೆ ತುಂಬಾ ಕಷ್ಟಪಟ್ಟು ಹುಡುಕಾಡ್ತಾನೆ. ಆಗ ಗುರು ಬಂದು ಇವನನ್ನು ಹುಡುಕಿ ನೋಡ್ತಾನೆ. ನೋಡ್ಬಿಟ್ಟು ಹೇಳ್ತಾನೆ, ಎಲ್ಲಿದೆಯಪ್ಪ, ಏನಾಗಿದೆಯಾ ಅಂತ. ಹಾಳು ಬಾವಿಯಲ್ಲಿ ಬಿದ್ದಿದ್ದೀನಿ ಗುರುಗಳೇ ಅಂತ. ಯಾತಕ್ಕೆ ಬಿದ್ದೆ ಅಂದ್ರೆ ಕಣ್ಣು ಹೋಯ್ತು ಅಂತ. ಕಣ್ಣು ಯಾತಕ್ಕೆ ಹೋಯ್ತು? ಎಕ್ಕದಲ್ಲೇ ತಿಂದೆ. ಯಾತಕ್ಕೆ ಎಕ್ಕದಲ್ಲೇ ತಿಂದೆ? ಹೊಟ್ಟೆಗಿಲ್ಲದೆ ಏನು ಮಾಡೋದು? ಆಗಲೂ ಗುರುವನ್ ದೂರಲಿಲ್ಲ. ನೀವು ಹೇಳಿದ್ರೆ ಏನು ತಿನ್ಬೇಡಿ ಅಂತ, ನನಗಿನ್ನೇನು ಗತಿ ಅಂತ ಹೀಗೆಲ್ಲ ಅನ್ಲಿಲ್ಲ. ಹೀಗಾಯ್ತಾ ಮಗುವೆ, ಯೋಚನೆ ಮಾಡಬೇಡ. ಆಗ ಹೇಳ್ತಾನೆ, ಅರ್ಕಪತ್ರಾಣಿ ಭಕ್ಷಯಿತ್ವ ಅಂಧೀಭೂತೋಸ್ಮೀತಿ ಅತಃ ಕೂಪೆ ಪತಿತೋಸ್ಮೀತಿ ತಮುಪಾಧ್ಯಾಯ ಪ್ರತ್ಯುವಾಚ ಅಶ್ವಿನೋಸ್ತು ಹಿ. ಅಶ್ವಿನಿ ದೇವತೆಗಳನ್ನ ಸ್ತೋತ್ರ ಮಾಡು. ತೌ ತ್ವಾಂ ಚಕ್ಷುಷ್ಮಂತಂ ಕರಿಷ್ಯತೋ ದೇವಭಿಷಜಾವಿತಿ ಸ ಏವ ಮುಕ್ತ ಉಪಾಧ್ಯಾಯೇನ ಸ್ತೋತುಂ ಪ್ರಚಕ್ರಮೇ ದೇವಾವಶ್ವಿನೋ ವಾಗ್ಭಿರ್ಋಗ್ಭಿ. ಆಗ ಅವನು ಮಂತ್ರಕೃತ್ತಾಗಿ ಗುರುವಿನ ಅನುಗ್ರಹದಿಂದ ಅಶ್ವಿನಿ ದೇವತೆಗಳ ಪ್ರಾರ್ಥನೆ ಮಾಡ್ತಾನೆ. ನಾನು ಹೇಳಿದೆ, ಈ ಮಹಾಭಾರತದ ವೈಶಿಷ್ಟ್ಯ ಏನಂದ್ರೆ ಎಷ್ಟೋ ಮಂತ್ರದ ಭಾಗಗಳೇ ಹಾಗೆ ಬಂದುಬಿಡುತ್ತೆ ಅಂತ. ಋಗ್ವೇದದಲ್ಲಿ ತುಂಬ ಪ್ರೀತಿಯಿಂದ ಮಾಡಿರುವ ಸ್ತೋತ್ರಗಳಲ್ಲಿ ಅಶ್ವಿನಿ ದೇವತೆಗಳ ಸ್ತೋತ್ರ ಒಂದು. ಅನೇಕ ಕಡೆ ಬರುತ್ತೆ. ಅಶ್ವಿನಿಗಳು ಏನೆಲ್ಲ ಕೆಲಸ ಮಾಡಿದ್ರು. ಒಂದು ಗುಬ್ಬಿ ಪಾಪ ಒದ್ದಾಡ್ಕೊಂಡು ರೆಕ್ಕೆ ಮುರ್ಕೊಂಡು ಒದ್ದಾಡ್ತಾ ಇತ್ತು, ಅದಕ್ಕೆ ರೆಕ್ಕೆಗಳನ್ನು ಸರಿ ಮಾಡಿಕೊಟ್ರು. ಬುಜ್ಜಿಯು ತನ್ನ ನೌಕೆ ಶರಣಾವತ್ ಸಮುದ್ರದಲ್ಲಿ ಮುಳುಗೋಗ್ತಾ ಇದ್ರೆ ಅವನನ್ನು ಉದ್ಧರಿಸಿದ್ರು ಅಂತ. ಹೀಗೆ ಅನೇಕ ಕಥೆಗಳು ಬರುತ್ತೆ ಅಶ್ವಿನಿಗಳ ಕಾರುಣ್ಯದ ಬಗ್ಗೆ. ಮತ್ತೆ ಅಶ್ವಿನಿಗಳು ದಧ್ಯಂಚನಿಗೆ ಶಿರಸ್ಸು ಹೋಗುವಂತೆ ಇದ್ರೆ ಅವನಿಗೆ ಶಿರಸ್ಸನ್ನ ಕೊಟ್ಟರು. ಈ ತರದ್ದೆಲ್ಲ ಕಥೆಗಳು ಬರುತ್ತೆ. ಆ ಅಶ್ವಿನ್ ಪ್ರಪೂರ್ವಗೌ ಪೂರ್ವಜೌ ಚಿತ್ರಭಾನು ಗಿರಾವಾಶಂಸಾಮಿ ತಪನಾವನಂತೌ ದಿವ್ಯೌ ಸುಪರ್ಣೌ ವಿರಜೌ ವಿಮಾನಾವಧಿಕ್ಷಯಂತೌ ಭುವನಾನಿ ವಿಶ್ವಾ ಹಿರಣ್ಮಯೌ ಶಕುನಿ ಸಾಂಪರಾಯೌ ನಾಸತ್ಯದಸ್ತ್ರೌ ಸುನಸೌ ವೈಜಯಂತೌ ಶುಕಂ ವಯಂತೌ ತರಸಾ ಸುವೇಮಾವಭಿ ವ್ಯತಯಂತ ವಸಿತಂ ವಿವಸ್ವತ್. ಎಲ್ಲ ಋಗ್ವೇದದ ಅಶ್ವಿನಿ ದೇವತಾಕವಾದ ಸೂಕ್ತಗಳನ್ನೇ ಅಲ್ಲಷ್ಟು ಇಲ್ಲಷ್ಟು ಪದಗಳನ್ನು ಬದಲಾಯಿಸಿ ಮಾಡಿರುವುದು. ಭಾಗವತದಲ್ಲೂ ಬರುತ್ತೆ. ನಮ್ಮ ಪೂರ್ವಿಕರು ಪರಮ ಕಾರುಣ್ಯವಂತರು. ವೇದಗಳಿಗೆ
ಶ್ರೀಶೂದ್ರ ದ್ವಿಜಬಂಧೂನಾಂ ತ್ರಯೀನ ಶ್ರುತಿಗೋಚರ ಅನ್ನುವ ಕ್ಯಾನನ್ ಬಂದ ಮೇಲೆ ಅದು ಮೊದಲಿರಲಿಲ್ಲ. ವೇದ ಭಾಗಗಳನ್ನೆಲ್ಲ ಪುರಾಣ ಇತಿಹಾಸಗಳಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಸಾರವತ್ತಾದ ವೇದ ಭಾಗಗಳನ್ನೆಲ್ಲ ಅಲ್ಲಲ್ಲಿ ಹರಡಿಟ್ಟು ಬಿಟ್ಟಿದ್ದಾರೆ. ಅಶ್ವಿನಿ ದೇವತೆಗಳ ಎಲ್ಲ ಅಚೀವ್ಮೆಂಟ್ಸು ಇಲ್ಲಿ ಬರುತ್ತೆ. ಇಡೀ ಮತ್ತೆ ಇದು ತ್ರಿಷ್ಟುಪ್ ಛಂದಸ್ಸು ಅದೇ ವೇದದಲ್ಲಿ ಬರುವಂಥ ತ್ರಿಷ್ಟುಪ್ ಛಂದಸ್ಸೇ ಆಗಿರುವಂಥದ್ದು. ಆ ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡ್ತಾನೆ. ಮುಂದೆ ಆ ಮಂದಪಾಲನ ವೃತ್ತ ಅಂತ ಬರುತ್ತೆ. ಅಲ್ಲಿ ಅಗ್ನಿಯನ್ನು ಸ್ತೋತ್ರ ಮಾಡುವುದು ಬರುತ್ತೆ. ಮಂದಪಾಲ ಮಹರ್ಷಿಯ 4 ಮಕ್ಕಳು, ಜರಿತಾ ಅನ್ನುವಂತಹ ಪಕ್ಷಿಯ ಮಕ್ಕಳು, ಅದಷ್ಟು ಅಗ್ನಿ ಸೂಕ್ತಗಳೇ ಆಗಿರುವಂಥದ್ದು. ಮುಂದೆ ಇದು ಶಾಂತಿ ಪರ್ವದಲ್ಲಿ ಒಂದು ಕಡೆ ಈ ವ್ಯೂಹಗಳ ಬಗ್ಗೆ ಹೇಳುವಂಥದ್ದು ಬರುತ್ತೆ. ಆಗ ಅದನ್ನು ನಾರಾಯಣ ಅಂತಲೇ ಕರೀತಾರೆ. ಅಲ್ಲಿ ಪುರುಷ ಸೂಕ್ತದ, ಶ್ರೀ ಸೂಕ್ತದ ಭಾವಗಳೆಲ್ಲ ಬರುತ್ತವೆ. ಹಲವು ರೀತಿಯಲ್ಲಿ ಮಹಾಭಾರತದಲ್ಲಿ ವೇದ ಭಾಗಗಳು, ಅದು ಸಾರವತ್ತಾದ ಭಾಗಗಳು ಅನೇಕ ಬರುತ್ತವೆ. ನಮ್ಮ ಪೂರ್ವಿಕರ ವೈಶಿಷ್ಟ್ಯ ಏನಂದ್ರೆ, ಯಾವಾಗ ವೇದೋಕ್ತವಾದ ಶ್ರೌತ ಪ್ರಕ್ರಿಯೆಯನ್ನ ಎಲ್ಲರೂ ಜನಜನಿತವಾಗಿ ಮಾಡೋಕ್ಕೆ ಆಗಲಿಲ್ಲವೋ ಆಗ ನಿತ್ಯದ ಕರ್ಮಗಳಲ್ಲಿ ಏನೇ ಸಾರವತ್ತಾದ ಆ ವೇದ ಭಾಗ ಎಲ್ಲ ಬರಲಿ ಎನ್ನುವಂಥ ದೃಷ್ಟಿಯಿಂದ ಈ ಒಂದು ಗಾಯತ್ರಿ ಮಂತ್ರ ಅನುಷ್ಠಾನ ಮಾಡುವ ಸಂಧ್ಯಾ ವಂದನೆ ಇರಬಹುದು, ಬ್ರಹ್ಮಯಜ್ಞ ಇರಬಹುದು, ನಿತ್ಯ ದೇವತಾ ಪೂಜೆಯ ರೂಪದಲ್ಲಿ ಮಾಡುವಂತಹ ಅರ್ಚನೆ ಇರಬಹುದು, ಆಮೇಲಿಂದ ಸಮಾರಂಭಗಳ ಮೊದಲು ಮಾಡುವಂತಹ ಉದಕ ಶಾಂತಿ ಇರಬಹುದು. ಎಲ್ಲೆಲ್ಲಿಯೂ ಕೂಡ ಅತ್ಯಂತ ಪ್ರಮುಖವಾದ ವೇದದ ಮಂತ್ರಗಳನ್ನೆಲ್ಲ ಸೇರಿಸಿದ್ದಾರೆ. ಈಗ ವಸ್ತುತಃ ರುದ್ರಾಭಿಷೇಕಕ್ಕೂ ವೇದಗಳಲ್ಲಿರ್ತಕ್ಕಂಥ ರುದ್ರದ ವಿನಿಯೋಗಕ್ಕೂ ಸಂಬಂಧ ಇಲ್ಲ. ಆದರೆ ಆ ನೆಪದಿಂದಲಾದರೂ ಆ ಅಮೋಘವಾದಂಥ ರುದ್ರ ಭಾಗ ಉಳಿಯಲಿ ಅಂತ ಮಾಡಿರುವುದು. ಹೀಗೆ ಕಾಲ ಕಾಲಕ್ಕೆ ಬೇಕಾಗತಕ್ಕಂತಹ ಅಪ್ಡೇಷನ್ ಅನ್ನ, ಅಮೆಂಡೇಷನ್ಗಳನ್ನು ಎಲ್ಲ ಮಾಡ್ತಾ ಬಂದಿದ್ದಾರೆ. ಈ ದೃಷ್ಟಿಯಿಂದ ಯಾವ ಮತವೂ ಈ ತರಹ ಇಲ್ಲ. ಅದು ತಾನು ಹಿಡಿದ ಕುದುರೆಗೆ 3 ಕಾಲು ಅಂತ ಇರುವಂತಹದ್ದು ಬೇರೆ ಮತಗಳು. ಸನಾತನ ಧರ್ಮದಲ್ಲಿ ಮಾತ್ರ ಕಾಲ ಕಾಲಕ್ಕೆ ಜನತೆಯ ಅಪೇಕ್ಷೆಗೆ ತಕ್ಕಂತೆ ಒಳ್ಳೊಳ್ಳೆಯ ಸುಧಾರಣೆಗಳನ್ನ, ಒಳ್ಳೊಳ್ಳೆಯ ಬದಲಾವಣೆಗಳನ್ನ ತಂದಿದ್ದಾರೆ. ಈ ತರಹದ ಸ್ತೋತ್ರಗಳನ್ನು ಮಾಡ್ತಾನೆ. ಮಾಡಿದ ಮೇಲೆ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾಗಿ ಯೇಷತೆ ಅಪೂಪಃ ಆಶಾನೀತಮಿತಿ, ಇದು ನಾನು ಕೊಡ್ತಾ ಇರ್ತಕ್ಕಂಥ ಅಪೂಪ ಅಂದರೆ ಒಂದು ಭಕ್ಷ್ಯ, ಎಣ್ಣೆಯಲ್ಲಿ ಕರೆದಂಥ ಭಕ್ಷ್ಯ, ಇದನ್ನು ತಿನ್ನು ಅಂತ. ಆಗ ಅವನು ಹೇಳ್ತಾನೆ, ಇಲ್ಲ, ಉಪಾಧ್ಯಾಯ ನನಗೆ ಇದನ್ನು ತಿನ್ನು ಅಂತ ಹೇಳಿಲ್ಲ, ಹಾಗಾಗಿ ನಾನು ತಿನ್ನೋದಿಲ್ಲ ಅಂತ. ಇದು ನಿಜವಾದ ಮಹನೀಯತೆ ಅಂತಂದ್ರೆ, ಏನೂ ತಿನ್ನಬೇಡ ನಾನು ಹೇಳಿದೆ ಅಂತ ಕಟ್ನಿಟ್ಟು ಮಾಡಿದ್ನಲ್ಲ, ಅದಕ್ಕೆ ಈಗ ಗುರು ಹೇಳಿದ್ದಾನೆ ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡೋ ಕಣ್ಣು ಬರುತ್ತೆ ಅಂತ. ಅವ್ರು ಕೊಟ್ಟಿದ್ದನ್ನು ತಿನ್ನು ಅಂತ ಹೇಳಿಲ್ಲ ಅದಕ್ಕೆ. ಆಗ ಅವ್ರು ಹೇಳ್ತಾರೆ ಅಶ್ವಿನಿಗಳು, ನಿನ್ನ ಗುರುವಿಗೆ ಹಿಂಗೆ ಒಂದು ಸಂದರ್ಭ ಬಂತು, ಆಗ ಅವ್ರ ಗುರುವಿನ ಪರ್ಮಿಷನ್ ತಗೊಳ್ಳದೇನೆ ಅವನು ತಿಂದ, ನೀನು ತಿನ್ನು ಪರವಾಗಿಲ್ಲ ಅಂತ. ಗುರುವಿನ ಧರ್ಮ ಏನು ಅನ್ನೋದು ನನಗೆ ಬೇಕಿಲ್ಲ, ಶಿಷ್ಯ ಧರ್ಮ ಅಷ್ಟೇನೆ. ಅವ್ರು ಹಾಗೆ ಮಾಡಿದ್ರು ಅದಕ್ಕೆ ನಾನು ಹೀಗೆ ಮಾಡ್ತೀನಿ ಎನ್ನುವಂಥದ್ದು ಅಲ್ಲ ಅಂತ ಬಿಟ್ಟಿರು. ಆಗ ಉಪಾಧ್ಯಾಯಸ್ಯತೆ ಕಾಷ್ಣಾಯಸ ದಂತಾಹ, ನಿನ್ನ ಉಪಾಧ್ಯಾಯನಿಗೆ ಕಬ್ಬಿಣದ ಹಲ್ಲುಗಳು ಅದಕ್ಕೆ ನಾವು ಕೊಟ್ವಿ, ನೀನು ಉಪಾಧ್ಯಾಯರ ಪರ್ಮಿಷನ್ ಇಲ್ಲದೆ ತಿನ್ನೋಲ್ಲ ಅಂತೀಯ, ತಗೋ ಉಪಾಧ್ಯಾಯರ ಪರ್ಮಿಷನ್. ಆಗ ಧೌಮ್ಯರು ಹೇಳ್ತಾರಪ್ಪ, ನನ್ನನ್ನು ಮೀರಿಸಿದ ಶಿಷ್ಯ, ತಗೋ ಅಂತ. ಆಗ ಭವತೋ ಹಿರಣ್ಮಯ ಭವಿಷ್ಯಂತಿ ದಂತಾಹ, ನಿನ್ನ ದಂತಗಳು ಬಂಗಾರವಾಗುತ್ತವೆ ಅಂತ. ಅದರ ತಾತ್ಪರ್ಯ ಏನು? ಬಂಗಾರದ್ದಾಗತ್ತೆ ಅಂದ್ರೆ ಕಿಲುಬೋದಿಲ್ಲ ಅಂತ. ಈ ದಂತಗಳನ್ನ ನಮ್ಮಲ್ಲಿ ವೇದಗಳಲ್ಲಿ ತೈತ್ರಿಯದಲ್ಲಿ ಬರುತ್ತೆ. ಮೇಲಿನ ಕೆಳಗಿನ ದವಡೆಗಳು ಏನು, ನಾಲಿಗೆ ಏನು ಅಂತ ಹೇಳ್ತಾ ಇಡೀ ವಾಕ್ಕನ್ನುವ ಮಹಾ ಸಂಹಿತೆಗೆ ಸಂಬಂಧಪಟ್ಟಂಥವು ಅಂತ. ಜ್ಞಾನದ ವಾಹನವಾದಂತಹ ವಾಕ್ಕು ಯಾವುದಿವೆ ಅದಕ್ಕೆ ಮುಖ್ಯವಾಗಿ ಬೇಕಾದಂಥವು ಹಲ್ಲುಗಳು. 2 ವಾಹನಗಳು, ಉತ್ತರ ಮತ್ತು ಅಧರ ಮತ್ತು ಉತ್ತರ, ಕೆಳಗಿಂದು ಮೇಲಿಂದು ಹಲ್ಲುಗಳು, ದವಡೆಗಳು, ಅವುಗಳ ಒಂದು ಫಲವೇ ತಾನೆ ದಂತಗಳು. ಅವು ನಿನ್ನ ಗುರುವಿಗೆ ತುಕ್ಕಿಡಿಯುತ್ತವೆ, ಆದರೆ ನಿನಗೆ ತುಕ್ಕಿಡಿಯೋಲ್ಲ. ಅಂದ್ರೆ ನೀನು ತುಕ್ಕಾಗದೇ ಇರತಕ್ಕಂಥ ಅನ್ರೆಸ್ಟಿಂಗ್ ಆಗಿರುವಂತಹ ಜ್ಞಾನದ ವಾಹನಕ್ಕೆ ಅನುಕೂಲವಾದ ಸಲಕರಣೆ ಪಡ್ಕೊಂಡಿದ್ದೀಯ ಅಂತ ಈ ಅನುಗ್ರಹವನ್ನು ಮಾಡ್ತಾರೆ. ಹೀಗೆ ಆ ಉಪಮನ್ಯುವಿಗೆ ಗುರುವಿನ ಅನುಗ್ರಹವಾಗುತ್ತೆ ಅಂತ. ಹೀಗೆ ಆ ಉಪಮನ್ಯುವಿನ ಕಥೆ ಬರುತ್ತೆ. ಆ ಕಥೆಗಳನ್ನೆಲ್ಲ ಹೇಳುವುದರಿಂದ ಮಹಾಭಾರತದಲ್ಲಿ ನಮಗೆ ಎಷ್ಟು ಸ್ವಾರಸ್ಯ ಇದೆ ಅಂತ ಗೊತ್ತಾಗುತ್ತೆ. ನೋಡಿ, ಈ ಗುರು ಮತ್ತು ಶಿಷ್ಯರ ಸಂಬಂಧ ಎಷ್ಟು ಮಹನೀಯ ಅಂದರೆ, ಛಾಂದೋಗ್ಯದಲ್ಲಿ ಸತ್ಯಕಾಮ ಜಾಬಾಲನ ಕಥೆಯನ್ನ ನೋಡಿದ್ದೀವಿ. ಜಬಲ ಒಬ್ಬ ದಾಸಿ,
ಅವಳಿಗೆ ಮದುವೆ ಇಲ್ಲ, ಏನೂ ಇಲ್ಲ. ಅವಳಿಗೆ ಹೇಗೋ ಒಂದು ಸಂತಾನವಾಯಿತು. ನಮ್ಮಲ್ಲಿ ಅಷ್ಟವಿಧವಾದ ಸಂತಾನ ಅಂತ ಹೇಳ್ತಾರೆ. ಎಲ್ಲಕ್ಕೂ ಕೂಡ ಈಕ್ವಲ್ ಪ್ರಾಪರ್ಟಿ ರೈಟ್ಸ್ನ ನಮ್ಮ ಧರ್ಮಶಾಸ್ತ್ರಕಾರರು ಹೇಳಿದ್ದಾರೆ. ಔರಸ ಸ್ವಂತದ ಮಗ, ತಂದೆ ತಾಯಿಗಳಿಗೆ ಹುಟ್ಟಿದ ಮಗ. ಕ್ಷೇತ್ರಜ ತಂದೆಯಿಂದ ಅಲ್ಲದೆ ಅನ್ಯ ರೀತಿಯಲ್ಲಿ ತಾಯಿಗೆ ಹುಟ್ಟಿದಂಥವನು. ಆ ಕ್ಷೇತ್ರಜರು ಕುಂಡಕ, ಗೋಳಕ ಅಂತ ಎರಡು ರೀತಿಯಾಗಿರಬಹುದು. ಮತ್ತೆ ಕಾನೀನ ಅಂತ ಮತ್ತೊಂದು ರೀತಿ, ಅಂದ್ರೆ ಕನ್ಯೆಗೆ ಆದಂತಹ ಮಗ. ಮದುವೆ ಆಗುವನು ಆ ಮಗನನ್ನು ತನ್ನ ಮಗ ಅಂತ ಒಪ್ಪಿಸಿಕೊಳ್ಳೋದು. ಈಗ ವೇದವ್ಯಾಸರು ಕಾನೀನರು ಆ ತರಹ. ಆಮೇಲೆ ಇವನು ಕ್ರೀತ, ಬರಗಾಲದಲ್ಲಿ ಮಕ್ಕಳನ್ನು ಮಾರ್ಕೊಂಡು ಬಿಡ್ತಾರೆ, ಆ ತರ ಕೊಂಡುಕೊಂಡಂತಹ ಮಗ. ದತ್ತಕ, ದತ್ತಕದಿಂದ ಬಂದಂಥವನು. ಮತ್ತು ಗೂಢ, ಅವನ ಹುಟ್ಟು ಹೇಗೆ ಅಂತ ಗೊತ್ತಿಲ್ಲ, ತಾಯಿಗೆ ಗೊತ್ತಿಲ್ಲ. ಆ ಥರದ ಸ್ಥಿತಿ. ಅದು ಸತ್ಯಕಾಮ. ಅಷ್ಟಪುತ್ರರಲ್ಲಿ ಅಷ್ಟಮ ವರ್ಗದ ಪುತ್ರ ಅವನು ಸತ್ಯಕಾಮ. ತಾಯಿ ಅವನಿಗೆ ಸತ್ಯಕಾಮ ಅಂತ ಹೆಸರಿಟ್ಲು. ಅವನು ಗುರುಕುಲಕ್ಕೆ ಹೋಗಬೇಕು ಅಂದ, ಹೋಗಬಾರಪ್ಪ ಅಂತ ಕಳಿಸಿದಳು. ಯಾವುದು ಏನು ಜಾತಿಯ ರೆಸ್ಟ್ರಿಕ್ಷನ್ ಎಲ್ಲ ಇರಲಿಲ್ಲ. ಆಗ ಇದ್ದದ್ದಷ್ಟೇನೆ. ಅವನು ಯಾವ ಬುಡಕಟ್ಟಿಗೆ ಸೇರಿದ್ದಾನೆ, ಗೋತ್ರ, ಎಲ್ಲಿಂದ ಗುರುತಿಸಿಕೊಳ್ತಾನೆ ಅವನ ಐಡೆಂಟಿಫಿಕೇಶನ್ ಅಂತ. ಗೋತ್ರ ಏನಪ್ಪಾ ಅಂತ ಕೇಳಿದ್ರು. ನನಗೆ ಗೊತ್ತಿಲ್ಲ ಅಂತಂದ. ನಿಮ್ಮ ತಾಯಿಯನ್ನೇ ಕೇಳಿಕೊಂಡು ಬಾ ಅಂತ. ತಂದೆ ಇಲ್ಲ ಅಂತಂದ. ತಾಯಿಯನ್ನು ಕೇಳಿಕೊಂಡು ಬಾ ಅಂತ. ತಾಯಿ, ನನಗೇ ಗೊತ್ತಿಲ್ಲಪ್ಪ, ನೀನು ಜಬಲೆಯ ಮಗ, ಜಾಬಾಲ ಅಷ್ಟೇ. ನಿನ್ನ ತಂದೆ ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ, ಇನ್ನು ಗೋತ್ರ ಏನು ನಾನು ಹೇಳಿ, ಹೋಗು ಅದನ್ನೇ ಹೇಳು ಅಂತ. ಅದನ್ನ ಒಂದು ಸ್ವಲ್ಪವೂ ಸಂಕೋಚ ಇಲ್ಲದೆ ಬಂದು ಹೇಳ್ತಾನೆ. ಆಗ ಇಷ್ಟು ಕಠೋರವಾದ ಜನ್ಮ ಸತ್ಯವನ್ನ ಯಾವುದೇ ಕಾಂಪ್ಲೆಕ್ಸಸ್ ಇಲ್ಲದೆ ಹೇಳ್ತಾನಲ್ಲ, ಇದು ನಿಜವಾಗಿ ಬ್ರಾಹ್ಮಣ್ಯದ ಲಕ್ಷಣ. ಇವನು ಜ್ಞಾನಿ, ಬ್ರಹ್ಮಜ್ಞಾನಿ ಅಂತ ಅಂದುಕೊಂಡು, ಆಯಿತು ನಿನ್ನನ್ನು ನಾನು ಅಂಗೀಕರಿಸಿದ್ದೀನಿ, ನಿನಗೆ ಏನು ಕೆಲಸ ಕೊಡಲಿ ಅಂತ, ಏನಾದರೂ ಕೊಡಲಿ ಅಂತ. ಹಾಗಿದ್ರೆ ನಮ್ಮ ದನಗಳನ್ನು ಮೇಯಿಸಿಕೊಂಡು ಬಾ ಅಂತ. ಆಯಿತು, ಈ ದನಗಳನ್ನು 1000 ಸಂಖ್ಯೆಯಲ್ಲಿ ಬೆಳೆಸ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ ಕಾಡಿಗೆ. ಹಾಗೆ ಹೋದಾಗ ಅವನಿಗೆ ಒಂದು ವೃಷಭ, ಕಲವಿಂಕ ಪಕ್ಷಿ, ಹಂಸ ಪಕ್ಷಿ ಮತ್ತು ಅಗ್ನಿ ಇವರೆಲ್ಲ ಸೇರಿ ಬ್ರಹ್ಮದ 4 ಪಾದಗಳನ್ನು ಹೇಳ್ತಾರೆ. ಹಿಂದೊಮ್ಮೆ ಇದನ್ನು ತಿಳಿಸಿದ್ದೇ ಇಲ್ಲಿಯೇ. ಅವನು ವಾಪಸ್ ಬರ್ತಾನೆ, ಬ್ರಹ್ಮಜ್ಞಾನಿಯಾಗಿ ಬರ್ತಾನೆ. ಪ್ರಕಾಶವಾನ್, ಅನಂತವಾನ್, ಜ್ಯೋತಿಷ್ಮಾನ್, ಆಯತನವಾನ್ ಅಂತ 4 ಪಾದಗಳು ಬ್ರಹ್ಮಕ್ಕೆ ಅಂತ. ಪ್ರಕಾಶವಾನ್ ಅಂದ್ರೆ 4 ದಿಕ್ಕುಗಳು. ಅನಂತವಾನ್ ಅಂತಂದ್ರೆ ಪೃಥ್ವಿ, ಸಮುದ್ರ, ಅಂತರಿಕ್ಷ, ದ್ಯುಲೋಕ. ಮತ್ತು ಜ್ಯೋತಿಷ್ಮಾನ್ ಅಂದ್ರೆ ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುತ್. ಆಯತನವಾನ್ ಅಂತಂದ್ರೆ ಶ್ರೋತ್ರ, ನೇತ್ರ, ಮನಸ್ಸು, ಬುದ್ಧಿ. ಇವುಗಳ 16 ಕಲೆಗಳು ಬ್ರಹ್ಮ ಅನ್ನೋದಕ್ಕೆ ಉಂಟು ಅಂತ ತಿಳ್ಕೊಂಡು ಬರ್ತಾನೆ. ಬ್ರಹ್ಮಸ್ವರೂಪವನ್ನು ತಿಳ್ಕೊಂಡು ಬರುವಾಗ ದಾರಿಯಲ್ಲಿ ಚರಾಚರ ವಸ್ತುಗಳು ಅವನಿಗೆ ಗೌರವ ಕೊಡುತ್ತವೆ. ಅದನ್ನು ಕಂಡು ಗೌತಮ ಹರಿದ್ರು ಮತ್ತು ಇವನು ಬ್ರಹ್ಮಜ್ಞಾನಿ ಅಂತ ತಿಳ್ಕೊಂಡು, ಆಹಾ ನಿನಗೆ ದೇವತಾ ಸಾಕ್ಷಾತ್ಕಾರವಾಗಿದೆ, ನೀನು ಬ್ರಹ್ಮಜ್ಞಾನಿ, ನಿನಗೆ ನಾನು ಏನು ಹೇಳ್ಕೊಡ್ಲಿ ಅಂತ. ಗುರುಗಳೇ, ನನಗೆ ಅದು ಗೊತ್ತಿಲ್ಲ, ನಾನು ಬ್ರಹ್ಮಜ್ಞಾನಿಯೇ ಇದ್ದಿರಬಹುದು, ದೇವಾನುಗ್ರಹ ಆಗಿರಬಹುದು, ಆದರೆ ನಾನು ನಿಮ್ಮ ಹತ್ರ ವಿದ್ಯೆ ಕಲಿಯೋಕ್ಕೆ ಅಂತ ಬಂದವನು. ಹಾಗಾಗಿ ನೀವು ನನಗೆ ವಿದ್ಯೆ ಹೇಳ್ಕೊಡಿ ಅಷ್ಟೇ. ನೀವು ಹೇಳಿದ ಕೆಲಸ ಮಾಡಿ ಮುಗಿಸ್ಕೊಂಡು 1000 ಹಸುಗಳನ್ನು ಮಾಡಿಸ್ಕೊಂಡು ಬಂದಿದ್ದೀನಿ, ನೀವು ನನಗೆ ಪಾಠ ಹೇಳಿ ಅಂತ. ಇದು ನಿಜವಾದ ಜ್ಞಾನಿಯ ಲಕ್ಷಣ. ಅವನಿಗೆ ಎಲ್ಲಿಂದಲೂ ವಿದ್ಯೆ ಬಂದಿರಬಹುದು. ಆ ವಿದ್ಯೆಗೆ ಅನೂಚಾನತೆ, ಆ ಪರಂಪರೆಯ, ನಾನು ಮೊದಲೇ ಹೇಳಿದ್ದೆ, ಸುರಮಾರ್ಗ ಅಂದರೆ ಆ ಪರಂಪರೆಗೆ ಬೆಲೆ ಕೊಡುವುದು, ಸಂಪ್ರದಾಯವನ್ನು ತಿಳಿದದ್ದು ಅಂತ. ಸಂಪ್ರದಾಯ ಅಂತಂದ್ರೆ ಹೇಳಿ ಕೇಳಿ ಆ ತರಹದ್ದಲ್ಲ, ಇನ್ಬಿಲ್ಟ್ ಆಗಿ ಅವಿಚ್ಛಿನ್ನವಾಗಿ ಬಂದಂಥದ್ದು. ಅಡಿಗೆಯ ಸಂಪ್ರದಾಯ ಏನು? ಮೊದಲು ಒಲೆ ಅಂಟಿಸಬೇಕಾದದ್ದು. ನಾನು ಪದೇ ಪದೇ ಹೇಳ್ತಿರ್ತೀನಿ, ಯಾವ ಕುಕ್ಕರಿ ಬುಕ್ಕಲ್ಲೂ ಕೂಡ ಲೈಟ್ ದಿ ಸ್ಟವ್ ಅಂತ ಹೇಳೋದಿಲ್ಲ, ಸ್ಟವ್ ಈಸ್ ಲಿಟ್ ಅಂತ ಬರೆಯೋದೇ ಇಲ್ಲ. ಆ ಪುಸ್ತಕವನ್ನೇ ನೋಡ್ಕೊಂಡು ಅಡಿಗೆ ಮಾಡಿದ್ರೆ ಅಡಿಗೆಯೇ ಆಗೋದಿಲ್ಲ, ಯಾಕೆಂದ್ರೆ ಒಲೆ ಹೊತ್ಸೇ ಇರೋದಿಲ್ಲ. ಸಂಪ್ರದಾಯ ಅಂತಂದ್ರೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಈಗ ನಮಗೆ ಯಾರಾದ್ರೂ ಮನೆಗೆ ಬಂದ್ರೆ ಬನ್ನಿ ಅಂತ ಹೇಳೋದನ್ನು ಯಾರಾದ್ರೂ ಹೇಳಿಕೊಟ್ಟಿದ್ದಾರ? ಹೇಳಿಕೊಟ್ಟಿಲ್ಲ. ಊಟದ ಹೊತ್ತಿಗೆ, ತಿಂಡಿ ಹೊತ್ತಿಗೆ ಮನೆ ಒಳಗೆ ಕೂತಿರ್ತಾರೆ, ಅವ್ರ ಮುಂದೆ ನಾವು ತಟ್ಟೆ ಇಟ್ಕೊಂಡು ಕಲಸ್ಕೊಂಡು ತಿಂತೀವ, ನಿಮ್ದು ಊಟ ಆಯ್ತಾ ಅಂತ ಕೇಳ್ತೀವಿ. ಅದನ್ನು ಯಾರು ಹೇಳಿಕೊಟ್ಟಿದ್ದು? ಹೀಗೆ ತಾನಾಗಿ ಪರಂಪರೆಯಿಂದ ಹೀರಿಕೊಂಡು ಬಂದಂಥದ್ದು. ಈಗಷ್ಟೇ ಒಂದು ಅದ್ಭುತವಾದ ಭಾಷಣ ಕೇಳಿಕೊಂಡು ಬಂದೇವೆ, SL ಭೈರಪ್ಪನವರ ಭಾಷಣ, ತುಂಬಾ ಸೊಗಸಾಗಿತ್ತು. ಅವರು ಹೇಳ್ತಾ ಇದ್ದರು, ನಮ್ಮ ಸನಾತನ ಧರ್ಮಕ್ಕೆ ಎಷ್ಟು ಏಕಂಸದ್ವಿಪ್ರ ಭೂದ ವದಂತಿ ಎನ್ನುವುದನ್ನು ಋಗ್ವೇದದಲ್ಲಿ ಓದಲೇಬೇಕು ಅಂತಿಲ್ಲ, ದೇವನೊಬ್ಬ ನಾಮ ಹಲವು ಅನ್ನೋದನ್ನ ನಾವು ಪಾಠ ಮಾಡ್ಕೊಂಡು ಬಿಟ್ಟಿದ್ವಿ, ರಕ್ತಗತವಾಗಿದೆ. ಹಾಗಾಗಿ ದೇವನೊಬ್ಬ, ಅವನ ನಾಮವೂ ಒಂದೇ ಅಷ್ಟೇ, ಅದು ಬೇರೆ, ಅದು ನಮ್ಮ ದೇವರು ಮಾತ್ರ, ನಿಮ್ಮ ದೇವರಲ್ಲ ಅಂತ ಹೇಳೋರ್ನು ನಾವು ಸಮಾನ. ರಘುಪತಿ ರಾಘವರಾಜಾರಾಮ್ ಈಶ್ವರ ಅಲ್ಲ ತೇರೇ ನಾವು, ಅದು ನಾವು ಹೇಳೋದಷ್ಟೇ ಹೊರತು ಅವರೆಲ್ಲ ಹೇಳೋವಂಥದ್ದು. ಈ ತರ ಇದೆ.
ಆ ರೀತಿಯಾದಂಥದ್ದು ಯಾವುದು ಅದು ಸಂಪ್ರದಾಯ ಅಂತ. ನಮ್ಮ ಸಂಪ್ರದಾಯ ಅಂಥದ್ದು. ಬ್ರಹ್ಮವಿದ್ಯಾ ಸಂಪ್ರದಾಯ ಅಂದರೆ ಅದು. ನಮೋ ಮಹದ್ಯೋ ವಂಶರ್ಷಿಭ್ಯೋ ಕಾಂಡರ್ಷಿಭ್ಯೋ ಸಂಪ್ರದಾಯವಿದ್ಯೋ ಅಂತೆಲ್ಲ ಹೇಳುವಾಗ ಆ ಸಂಪ್ರದಾಯ ದೊಡ್ಡದು ಅಂತಂದ್ರೆ ಈ ಅರ್ಥದಲ್ಲಿ. ಯಾವುದು ಸಂಸ್ಕೃತಿಯಲ್ಲಿ ರಕ್ತಗತವಾಗಿ ಘನೀಭೂತವಾಗಿದೆಯೋ ಅಂಥದ್ದನ್ನ ಸಂಪ್ರದಾಯ ಅಂತ. ಸಂಪ್ರದಾಯ ಅಂದರೆ ಗೊಡ್ಡತನ ಅಂತಲ್ಲ. ಯಾವ ಮೂಲಭೂತವಾದ ವ್ಯಾಲ್ಯೂಸ್ ಅನ್ನ ಇನ್ನೊಬ್ಬರಿಗೆ ಪಾಠ ಹೇಳಿ ತಿಳಿಸಬೇಕಾದ ದೌರ್ಭಾಗ್ಯ ಇರೋದಿಲ್ವೋ ಅಂಥದ್ದು ಸಂಪ್ರದಾಯ. ಅದನ್ನ ಶಂಕರರು ಗೀತಾ ಭಾಷ್ಯದಲ್ಲಿ ಸರ್ವಶಾಸ್ತ್ರವಿದಪಿ ಅಸಂಪ್ರದಾಯವಿದ ಮೂರ್ಖವದೇವ ಉಪೇಕ್ಷಣೀಯ ಅಂತಂದಿದ್ದು. ಏನೆಲ್ಲ ಥಿಯರಿ ಬುಕ್ಕಿಶ್ ಆಗಿದ್ರೂ ಕೂಡ ಸಂಗೀತ ಹಾಡಬೇಕು ಅಂದ್ರೆ ಶ್ರುತಿ ಮಾಡಿಕೊಳ್ಬೇಕು. ಶ್ರುತಿ ಮಾಡಿಕೊಂಡು ಹಾಡುವಂತಹದ್ದು ತಾನಾಗಿ ಬಂದಂತ ಸಂಪ್ರದಾಯ. ನೋಡಿ, ಹಿಂದೂಸ್ತಾನಿ ಸಂಗೀತಗಾರರು ಸಂಗೀತ ಹಾಡುವಾಗ ಅವರು ತೊಡೆಯ ಮೇಲೆ ಒಂದು ಹೊದ್ದುಕೊಂಡಂತಹ ಶಾಲನ್ನ ಹಾಕೊಂಡು ಹಾಡ್ತಾರೆ. ಯಾವ ಗಂಡಸನ್ನು ನೋಡಿ ಹಾಡುವಂತವನನ್ನ ಹಾಗೆ. ಹೆಂಗಸರು ಸೀರೆಯನ್ನು ಪೂರ್ಣವಾಗಿ ಮೈಗೆ ಕಾಲಿಗೆ ಎಲ್ಲ ಸವರಿಕೊಂಡು ಮಾಡ್ತಾರೆ. ಅಂದ್ರೆ ಸಭೆಗೆ ಕಾಲನ್ನ ಪ್ರದರ್ಶನ ಮಾಡಬಾರದು, ಅದು ಮರ್ಯಾದೆ. ಕಥಕ್ ನೃತ್ಯ ಕೃಷ್ಣನ ಸ್ತೋತ್ರಕ್ಕಾಗಿ ಬೃಂದಾವನದಲ್ಲಿ ಕಥಕರಿಂದ ಬಂದಂತಹದ್ದು. ಅದನ್ನು ನಾವು ಮುಸ್ಲಿಂ ನೃತ್ಯ ಅಂತ ಅಂದ್ಕೊಂಡು ಬಿಟ್ಟಿದ್ದೀವಿ. ಮುಸಲ್ಮಾನರು ಅದಕ್ಕೆ ಸ್ವಲ್ಪ ಅಲ್ಪ ಅಲ್ಲ ಹ್ಯಾರಾಸ್ಮೆಂಟ್ ಮಾಡಿದ್ದು. ಎಲ್ಲಿವರೆಗೂ ಅಂದ್ರೆ ನಿಮಗೆ ಗೊತ್ತಿದೆ, ಒಡಿಸ್ಸಿ ನೃತ್ಯ ಮಾಡಬೇಕಾದ್ರೆ ಜಗನ್ನಾಥನ ವಿಗ್ರಹವನ್ನು ಅಲ್ಲಿಡ್ತಾರೆ. ಇವತ್ತು ಭರತನಾಟ್ಯ ಮಾಡುವಾಗ ನಟರಾಜನ ವಿಗ್ರಹವನ್ನು ಇಡ್ತಾರೆ. ಕೂಚಿಪುಡಿಯವರಂತೂ ವಿಗ್ರಹವನ್ನು ಇಡೋದು ಮಾತ್ರವಲ್ಲದೆ ಸಿದ್ದೇಂದ್ರ ಯೋಗಿ ಅಂತ ಅವರ ಪರಂಪರೆಯನ್ನೆಲ್ಲ ಹೇಳಿಕೊಂಡೇ ಶುರು ಮಾಡ್ತಾರೆ. ತಮಿಳುನಾಡಿನ ಸದಿರ್ ಭರತನಾಟ್ಯದ ಪರಂಪರೆಯಲ್ಲಿ ಆಯಾ ದೇವಸ್ಥಾನದ ದೇವದಾಸಿಯರಿಂದ ಪ್ರವರ್ತಿತವಾದಂತಹದ್ದು ಆ ನೃತ್ಯ. ಮೊದಲಿಗೆ ಶುರು ಮಾಡ್ತಾರೆ, ಆ ದೇವಸ್ಥಾನ ಯಾವುದಿದೆ ಆ ದೇವಸ್ಥಾನದ ದೇವರ ಒಂದು ಹಾಡು, ಆ ಹಾಡನ್ನು ಅವರು ಹಾಡ್ತಾರೆ. ಮಲ್ಲಾರಿ ಅಂತ ಕರೀತಾರೆ. ಆ ಮಲ್ಲಾರಿಯ ರೀತಿಯಲ್ಲಿ ಅದನ್ನು ಹಾಡಿ ಶುರು ಮಾಡ್ತಾರೆ. ಜಯ ಶುದ್ಧ ಪುರಿವಾಸ ಅಂತ ಶುರು ಮಾಡ್ತಾರೆ. ಇವತ್ತಿಗೂ ಒಳಗೂರು ಸ್ಟೈಲ್ನವರು. ಒಳಗೂರು ಅಂತ ಒಂದು ಊರಿದೆ, ಆ ಊರಿನಲ್ಲಿರ್ತಕ್ಕಂಥ ದೇವರು ಶಿವ, ಅವನ ಪ್ರಾರ್ಥನೆ ಜಯ ಶುದ್ಧ ಪುರಿವಾಸ ಅಂತಲೇ ಶುರು ಮಾಡ್ತಾರೆ. ಎಲ್ಲಿದ್ರೂ ಕೂಡ ಅದು ಹಾಡಿದ್ರೆ ಈ ದೇವಸ್ಥಾನದಿಂದ ಬಂದ ದೇವದಾಸಿ ಪರಂಪರೆ ಅಂತ. ಅದು ಸಂಪ್ರದಾಯ. ಅವರಿಗೆ ಕಥಕ್ನವರಿಗೆ ವಿಗ್ರಹವೇ ಇಡೋಕೆ ಅವಕಾಶ ಇಲ್ಲ. ಅವ್ರಿಗೇನು ಮಾಡಿದ್ರು, ಹಂಸಾಸ್ಯ ಮುದ್ರೆಯನ್ನು ಹೀಗೆ ತಗೊಂಡ್ರು ತಲೆಯ ಮೇಲೆ, ದೋಲಹಸ್ತವನ್ನು ಮಾಡಿದ್ರು ಹೀಗಿಟ್ಕೊಂಡ್ರು. ಇದು ರಾಧೆ, ಇದು ಕೃಷ್ಣ. ಕೃಷ್ಣ ನವಿಲುಗರಿ ಇಟ್ಕೊಂಡಿರ್ತಕ್ಕಂಥದ್ದು, ರಾಧೆ ಹೆಗಲ ಮೇಲೆ ಕೈ ಹಾಕೊಂಡ್ರು. ಕಥಕ್ನ ಬೇಸಿಕ್ ಪಾಶ್ಚರ್, ಆರಂಭದ ಸ್ಥಾನಕ ಭರತನಾಟ್ಯದಲ್ಲಿ ಐಂದ್ರಮಂಡಲ ಸ್ಥಾನ ಅಂತ ಅರಮಂಡಿ ಅಂತ ಕರೀತಾರೆ. ಇವ್ರದ್ದು ಹಾಗೆ ಈ ತರದ್ದು. ಇದು ಯಾವ ನಾಟ್ಯಶಾಸ್ತ್ರದಲ್ಲೂ ಇಲ್ಲದೆ ಇರೋದು. ಯಾತಕ್ಕೆ ಶುರು ಮಾಡಿಕೊಂಡ್ರು, ಒಂದು ಹೊಸ ಸಂಪ್ರದಾಯ ರೂಪಿಸಿಕೊಂಡ್ರು. ಇಲ್ಲದೆ ಇದ್ರೆ ನಾವು ಉಳಿಯೋದಿಲ್ಲ ಅಂತ. ಸಂಪ್ರದಾಯದ ಪ್ರಾಮಾಣಿಕ ನಿಷ್ಠೆ ಇರೋರಿಗೆ ಆ ಸಂಪ್ರದಾಯದ ಅವಿಚ್ಛಿನ್ನತೆಯನ್ನು ಕಾಪಾಡಿಕೊಂಡು ಬರೋದಕ್ಕೆ ಅದೇ ದೊಡ್ಡ ಶಕ್ತಿಯನ್ನು ಕೊಡುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಈ ರೀತಿಯಾದಂತಹ ಸಂಪ್ರದಾಯವನ್ನ ತಿಳಿಸುವಂತಹದ್ದಕ್ಕೋಸ್ಕರವಾಗಿ ಈ ಗುರುಕುಲದಲ್ಲಿ ಇದರೊಳಗೆ ಈ ಶಿಸ್ತು ಕಟ್ಟುಪಾಡುಗಳಿಗೆಲ್ಲ ವ್ಯವಸ್ಥಿತವಾಗಿ ಬರುವಂತಹದ್ದು. ಶಿಷ್ಯನ ಶೀಲ ಗುರುವಿನ ಕಣ್ಗಾಪಿನಲ್ಲಿ ಬೆಳೆಯಬೇಕು ಅಂತ ಬುದ್ಧ ಹೇಳಿದ್ದು. ಅದೇನು ಅರ್ಥದಲ್ಲಿ? ಗುರುಕುಲದಲ್ಲಿ ಅವನು ಇರ್ತಾನೆ. ಕುಲ ಅಂದ್ರೆ ಮನೆ ಅಂತ ಅರ್ಥ. ಇವತ್ತು ಕುಲ ಅಂದ್ರೆ ಜಾತಿ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಜಾತಿಗೆ ಇನ್ನೇನೋ ಅರ್ಥ ಇದೆ. ಜಾತಿ ಅಂದ್ರೆ ಕ್ಯಾಟಗರಿ ಅಂತ ಅನ್ನೋ ಅರ್ಥ. ಸಂಸ್ಕೃತದ ಸಕಲ ಶಬ್ದಗಳನ್ನು ನಾಶ ಮಾಡಿಬಿಟ್ಟಿದ್ದಾರೆ ಆಧುನಿಕವಾದ ಕಾಂಟೆಕ್ಸ್ಟ್ ಅಲ್ಲಿ. ವಿ ಹ್ಯಾವ್ ಟು ಡಿಸ್ಯಾಫ್ರನೈಸ್ ಅಂತಾರೆ. ವಿ ಹ್ಯಾವ್ ಟು ರೀಸ್ಯಾಫ್ರನೈಸ್, ಸರಿಯಾದಂತ ಶಬ್ದ. ರೀಸ್ಯಾಫ್ರನೈಸ್ ಮಾಡಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಪ್ರತಿಯೊಂದು ಶಬ್ದವನ್ನು ವ್ಯಭಿಚರಿಸಿಬಿಟ್ಟಿದ್ದಾರೆ. ಅಲ್ಲಿ ಗುರುವಿನ ಮನೆಯಲ್ಲಿದ್ದಾಗ ಅವನು ಯಾವ ರೀತಿಯಲ್ಲಿ ಓಡಾಡ್ತಾ ಇದ್ರು, ನಡೆದಾಡ್ತಾ ಇದ್ರು, ಅದು ಪಾಠವಾಗುತ್ತೆ. ಪಾಠ ಅಂದ್ರೆ ಕೂತ್ಕೊಂಡು ಈಗ ಶುರುವಾಯಿತು ಕ್ಲಾಸ್ ಅಂತಲ್ಲ. ಸಂತ ಸದಾಭಿಗಂತವ್ಯ ಯದಿ ನೋಪದಿಶಂತ್ಯಪಿ ಯಸ್ತು ಸ್ವೈರ ಕಥಾಸ್ತೇಷಾಂ ಉಪದೇಶ ಭವಂತಿತ. ಸಂತರ ಹತ್ರಕ್ಕೆ ಮತ್ತೆ ಮತ್ತೆ ಹೋಗ್ತಾ ಇರಬೇಕು. ಅವರು ಹರಟಿದ್ದು, ನಕ್ಕಿದ್ದು, ಕೆಮ್ಮಿದ್ದು ಎಲ್ಲ ಪಾಠವೇನೆ. ಯಾವುದು ಪಾಠ ಅಲ್ಲ ಅಂತ ಇಲ್ಲ ಅಂತ, ಸಕಲವು ಉಪದೇಶ ಅನ್ನುವಂಥ ದೃಷ್ಟಿಯಿಂದ. ಕಾರಣ ಟೋಟಲ್ ವರ್ತನೆ ಗೊತ್ತಾಗುತ್ತೆ. ಹಾಗಾಗಿಯೇನೆ ಆ ಗುರುಕುಲದಲ್ಲಿ ಅಂದ್ರೆ ಮನೆಯ ಗುರುಕುಲ, ನಮ್ಮ ತಂದೆ ತಾಯಿಗಳು ಏನು ವರ್ತನೆ ಮಾಡ್ತಾರೆ ಅದನ್ನು ನೋಡಿಯೇ ಪಾಠ ಕಲಿಯುವಂತಹದ್ದು. ಹಬ್ಬ ಹುಣ್ಣಿಮೆ ಈ ಥರದ್ದೆಲ್ಲ ಮಾಡಬೇಕು ಅನ್ನೋದಕ್ಕೆ ಕಾರಣ ನಮಗೆ ಬೇಕಾಗದೇ ಇರಬಹುದು, ಅರೆ ಮಕ್ಕಳಿಗೆ ಯಾರು ಕೊಡುವಂಥದ್ದು, ಅದಕ್ಕೋಸ್ಕರವಾಗಿ ಆಗಬೇಕಾದದ್ದು. ಸತ್ಯಕಾಮ ಜಾಬಾಲ, ಉಪಮನ್ಯು, ಈ ರೀತಿಯಾದದಲ್ಲಿ ಗುರುವಿನ ಮಾತಿಗೆ ಅವರು ಕೊಟ್ಟ ಬೆಲೆ ಏನು? ತಾವು ಕಲಿತಿದ್ದಾರೆ ವಿದ್ಯೆಯನ್ನ, ದೇವತೆಗಳಿಂದಲೇ ಬಂದಿರಬಹುದು, ನಾನೇ ನನ್ನ ಎಕ್ಸ್ಪೆರಿಮೆಂಟೇಷನ್ ಇಂದ ತಿಳ್ಕೊಂಡಿರಬಹುದು. ಆದರೆ ಯಾವುದು ಸಭಾ ಅಂತೀವಿ, ಯಾವುದು ಪರಿಷತ್ ಅಂತೀವಿ, ಅಲ್ಲಿ ಆ ವಿದ್ಯೆಯನ್ನು ನಿವೇದನೆ ಮಾಡಿ ಅದಕ್ಕೆ ಅಂಗೀಕಾರ ಮುದ್ರೆಯನ್ನು ಪಡೆಯಬೇಕು ಅಂತ.
ವಿದ್ವಾಂಸರಿಗೆ ಒಪ್ಪಿಗೆ ಆಗದೆ ನಮ್ಮ ತಿಳುವಳಿಕೆಗಳನ್ನ ದೊಡ್ಡದು ಅಂತ ಢಾಣಾಢಂಗುರ ಸಾರಿಕೊಂಡು ಹೋಗುವುದಲ್ಲ. ಕಾಳಿದಾಸ ಹೇಳಿದನಲ್ಲ, ಆಪರಿತೋಷಾತ್ ವಿದುಷಾಂ ನ ಸಾಧುಮನ್ಯೇ ಪ್ರಯೋಗ ವಿಜ್ಞಾನಂ ಬಲವದಪಿ ಶಿಕ್ಷಿತಾನಾಂ ಆತ್ಮನಿ ಅಪ್ರತ್ಯಯಂ ಚೇತಃ ಅಂತ. ಅಂದರೆ ಪಬ್ಲಿಕ್ ಕನ್ಸೆಂಟ್. ಪಬ್ಲಿಕ್ ಅಂದ್ರೆ ಯಾರೋ ಗುಂಪು ಅಲ್ಲ, ರಾಜಕೀಯದ ಭಾಷಣಗಳಿಗೆ ಕರೆಸಿದಂಥವರಲ್ಲ, ಪ್ರಮಾಣವೇತ್ತರು. ಎಂಥವ್ರು ಇರಬೇಕು ಪರಿಷತ್ನಲ್ಲಿ. ನಾಟ್ಯಶಾಸ್ತ್ರದಲ್ಲಂತೂ ಬರುತ್ತೆ, ಒಂದು ನಾಟಕವನ್ನು ನೋಡೋದಕ್ಕೆ ತೀರ್ಪು ಕೊಡುವಂಥವ್ರು ಇರ್ತಾರೆ ಪರಿಷತ್ತು. ಅವರು ಎಂಥವರಾಗಿರ್ತಾರೆ, ಸಾಮಾಜಿಕರು ಅಂತ ಕರೀತಾರೆ. ಅವರಿಗೆ ಯಾವ ಪರಿಣತಿ ಇರಬೇಕು ಏನು ಅಂತ. ಹೀಗೆ ಈ ಸಂಪ್ರದಾಯ ಶುದ್ಧಿಯನ್ನು ತೋರಿಸೋದಕ್ಕೆ ಇಂಥ ಉಪಾಖ್ಯಾನಗಳು ತುಂಬಾ ದೊಡ್ಡ ಸಹಕಾರಿಗಳಾಗುತ್ತವೆ. ಇದನ್ನ ಈ ಪೌಷ ಪರ್ವ ಅಸ್ತಿಕ ಪರ್ವದಲ್ಲಿ ಕಾಣಬಹುದು. ಮುಂದೆ ನಾವು ಇನ್ನೊಂದು ಸ್ವಾರಸ್ಯಕಾರಿಯಾದಂಥ ಕಥೆ ನೋಡೋಣ. ಅದು ಋಷ್ಯಶೃಂಗರ ಉಪಾಖ್ಯಾನ. ಬಹಳ ಆಕರ್ಷಕವಾದದ್ದು. ಸಂಸ್ಕೃತ ಬಲ್ಲವರಿಗೆ ಒಂದು ಸೊಗಸಾದ ನಾಟಕ ಕೂಡ ಉಂಟು. ಅದು ನಮ್ಮ ಕನ್ನಡದ ಮೇಲುಕೋಟೆಯ ಕವಿಗಳು ಜಗ್ಗು ವಕುಲಭೂಷಣರು ನಿಘ್ನ ತಾಪಸಂ ಅಂತ ಒಂದು ನಾಟಕ ಬರೆದರು. ತುಂಬಾ ರುಚಿರವಾಗಿರ್ತಕ್ಕಂಥ ನಾಟಕ. ಒಮ್ಮೆ ಅಂಗದೇಶದಲ್ಲಿ ಮಳೆಯೇ ಬೀಳಲಿಲ್ಲ. ಅದಕ್ಕೆ ಮಹಾರಾಜ ರೋಮಪಾದ. ಆ ರೋಮಪಾದ ಮಹಾರಾಜನಿಗೆ ಎಷ್ಟೆಷ್ಟೆಲ್ಲ ಚಿಂತೆ ಮಾಡಿ ಏನೆಲ್ಲ ದೇವತೆಗಳನ್ನ ಪ್ರೀತಿಪಡಿಸೋದಕ್ಕೆ ನೋಡಿದ್ರು ಆಗದೆ ಹೋದಾಗ ಕೇಳದ ಏನು ಮಾಡಬೇಕು ಅಂತ. ಆಗ ವಿಭಾಂಡಕ ಮಹರ್ಷಿಯ ಮಗ ಋಷ್ಯಶೃಂಗ ಬಂದರೆ ಮಳೆ ಬರುತ್ತೆ ಅಂತಾಯ್ತು. ವಿಭಾಂಡಕ ಉಗ್ರನಾದ ಋಷಿ. ವಿಭಾಂಡಕಸ್ಯ ಬ್ರಹ್ಮರ್ಷೇಸ್ತಪಸಾ ಭವಿತಾತ್ಮನಃ ಅಮೋಘ ವೀರ್ಯಸ್ಯ ಸತಃ ಪ್ರಜಾಪತಿ ಸಮದ್ಯುತೆ ಶೃಣುಪುತ್ರೋ ಯಥಾ ಜಾತಃ ಋಷ್ಯಶೃಂಗ ಪ್ರತಾಪವಾನ್. ಅವನು ಹೆಣ್ಣಿನ ದರ್ಶನ ಇಲ್ಲದಂತೆ ತನ್ನ ಮಗ ಋಷ್ಯಶೃಂಗನನ್ನು ಬೆಳೆಸಿದ್ದ. ನಮ್ಮಲ್ಲಿ ಅದಕ್ಕೆ ಬಹಳ ಪ್ರೊಟೆಕ್ಟಿವ್ ಆಗಿ ಮಕ್ಕಳನ್ನು ಬೆಳೆಸಿಬಿಟ್ರೆ ಋಷ್ಯಶೃಂಗನಂಗೆ ಬೆಳೆಸಿದ್ದಾರೆ ಅಂತ. ತುಂಬಾ ಕೋಪಿಷ್ಠರಿಗೆ ವಿಭಾಂಡಕ ಅಂತಲೂ ಹೇಳೋದುಂಟು. ಅವನು ಹೆಣ್ಣಿನ ಸೋಂಕೆ ಇರಬಾರದು ಅನ್ನುವಂಥ ರೀತಿಯಲ್ಲಿ. ಎಲ್ಲಿವರೆಗೆ ಅಂದ್ರೆ ಅವನ ಆಶ್ರಮದಲ್ಲಿ ಕೂಡ ಹೆಣ್ಣು ಪ್ರಾಣಿಗಳಿಗೆ ಎಂಟ್ರಿ ಇರಲಿಲ್ವಂತೆ, ಬರೀ ಗಂಡಸರಿಗೆ ಮಾತ್ರ ಎಂಟ್ರಿ ಅನ್ನುವಂಥ ರೀತಿಯಲ್ಲಿ ಇಟ್ಟುಕೊಂಡಿದ್ದು. ಆ ಮಗ ತುಂಬಾ ಒಳ್ಳೆಯವನು, ಆದರೆ ಬಹಳ ಮುಗ್ಧನಾಗಿ ಬೆಳೆದ. ಯಾವ ತರ ಕರೆಸೋದು, ಅವನು ಮಹಾ ಕೋಪಿಷ್ಟ. ನಗರದ ಪ್ರವೇಶ ಮಾಡಿಬಿಟ್ರೆ ಆಯಿತು, ಇನ್ನೆಂಥದ್ದು. ಜೊತೆಗೆ ನಮ್ಮಲ್ಲಿ ಧರ್ಮಶಾಸ್ತ್ರದಲ್ಲಿ ಒಂದು ನಿಯಮ ಉಂಟು. ನಗರ ಪ್ರವೇಶ ಮಾಡಿದ ತಕ್ಷಣವೇನೆ ಶಿಷ್ಟಾಚಾರ ಹ್ರಾಸವಾಗುತ್ತೆ ಅಂತ, ಶಿಷ್ಟತೆ ಒಂದಿಷ್ಟು ಹಾಳಾಗ್ಬಿಡುತ್ತೆ ಅಂತ. ಯಾಕೆಂದ್ರೆ ನಗರಗಳಲ್ಲಿ ನಾವು ನಮ್ಮಂತೆ ಇರೋದಕ್ಕೆ ಆಗೋದಿಲ್ಲ. ಸ್ವಗೃಹೇ ಪೂರ್ಣಮಾಚಾರ ಪರಗೇಹೇ ತದರ್ಧತಃ ನಗರೇ ಪಾದಮಾತ್ರಂತೂ ಮಾರ್ಗೇ ಸೂತ್ರವದಾಚರೇತ್ ಅಂತ ಉಂಟು. ಮನೆಯಲ್ಲಿ ಪೂರ್ಣವಾದ ಆಚಾರ, ಬೇರೆಯವರ ಮನೆಯಲ್ಲಿ 50%, ನಗರದಲ್ಲಿ ಕಾಲು ಭಾಗ, ಪ್ರಯಾಣದಲ್ಲಂತೂ ಸೂತ್ರ ರೂಪಿಯಾಗಿ ಸೂಕ್ಷ್ಮದಲ್ಲಿ ಮೋಕ್ಷ ಅಂತ ಹಿಂಗಂದುಕೊಂಡ್ರೆ ಆಚಮನ ಆಯಿತು ಅಂತ. ಈ ತರದ್ದು. ಅದು ಈ ವಿಭಾಂಡಕನಿಗಿದ್ದ ಆಗ್ರಹ. ಆಗ ಮಂತ್ರಿಗಳೆಲ್ಲ ಕೈ ಚೆಲ್ಲಿ ಬಿಡ್ತಾರೆ, ನಮ್ಮ ಕೈನಲ್ಲಿ ಆಗುವಂಥದ್ದೇ ಇಲ್ಲ ಅಂತ. ಸ ಬ್ರಾಹ್ಮಣಾನ್ ಅಪೃಚ್ಛತ್, ಕೇಳ್ತಾನೆ ಏನು ಮಾಡೋದು ಅಂತ. ಆಗ ಅವ್ರು ಹೇಳ್ತಾರೆ, ತತ್ರತ್ವೇಕೋ ಮುನಿವರಃ ತಂ ರಾಜನಂ ಉವಾಚ ಕುಪಿತಾಸ್ತವ ರಾಜೇಂದ್ರ ಬ್ರಾಹ್ಮಣ ನಿಷ್ಕೃತಿಂಚರ. ಏನು ಮಾಡಿದ್ರೂ ಆಗೋದಿಲ್ಲ, ಇಲ್ಲಿ ದೇವತೆಗಳು ಕೋಪವಾಗಿದ್ದಾರೆ, ಮತ್ತೆ ಅವನು ಮಹಾ ಕೋಪಿಷ್ಠನಾದಂಥವನು. ಹಾಗಾಗಿ ನೀನು ಹೋಗಿ ಯಾವುದಾದ್ರೂ ಉಪಾಯ ಮಾಡಬೇಕು ಅಂತ. ಆಗ ಏನು ಉಪಾಯ ಮಾಡೋದು ಅಂದಾಗ ಆ ಊರಿನ ವೇಶ್ಯೆ ಬರ್ತಾಳೆ, ನಾನು ಮಾಡ್ತೀನಿ ಉಪಾಯ ಅಂತ. ನಮ್ಮಲ್ಲಿ ಈ ಹೊತ್ತು ವೇಶ್ಯೆ ಅನ್ನೋದು ಹೇಳಬಾರದ ಶಬ್ದ ಆಗಿದೆ. ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ. ದೇವರ್ ಕಲ್ಚರಲ್ ಕಸ್ಟೋಡಿಯನ್ಸ್. ವೇಶ್ಯೆ ಅಂದ್ರೆ ಮೈಮಾರಿಕೊಳ್ಳುವ ಹೆಣ್ಣು ಅನ್ನುವಂಥ ರೀತಿ ಈ ಕಲೋನಿಯಲ್ ಪೀರಿಯಡ್ ಅಲ್ಲಿ ಬಂದಂಥದ್ದು. ನಮ್ಮ ಗೀತ, ನೃತ್ಯ, ಚಿತ್ರ, ಶಾಸ್ತ್ರಾದಿ ಪಾಂಡಿತ್ಯಗಳನ್ನ ವೇಶ್ಯರ ಅನೇಕರು ತುಂಬಾ ಅದ್ಭುತವಾಗಿ ಮಾಡಿದ್ರು. ಮಾತ್ರವಲ್ಲ, ದೊಡ್ಡ ಸೋಷಿಯಲ್ ಸರ್ವಿಸ್ ಮಾಡಿದ್ದಾರೆ ಅವರು. ಕೆರೆ ಬಾವಿಗಳನ್ನೆಲ್ಲ ಕಟ್ಟಿಸಿದ್ದಾರೆ. ಎಷ್ಟೋ ಊರುಗಳು ಸೂಳೆಕೆರೆ ಎನ್ನುವ ಹೆಸರನ್ನು ಹೊತ್ತಿವೆ. ಕಾರಣ ಆ ಜಾತಿಯವರೊಬ್ಬರು ಸೂಳೆ ಅನ್ನೋ ಶಬ್ದಕ್ಕೆ ಅದೇನು ಮೈಲಿಗೆ ಅಂತ ಅಂದುಕೋತಾರೆ. ಸೂಡ ಪ್ರಬಂಧ ಅಂತ ಒಂದು ಗೇಯ ಪ್ರಬಂಧ ಉಂಟು. ಸೂಳ್ ಅಂದ್ರೆ ಸಲ, ಸಾರಿ, ವಾರ ಅಂತ, ಅಂದ್ರೆ ಒಂದು ಸೈಕಲ್ ಅಂತ. ಸಂಗೀತ ತಾಳಬದ್ಧವಾದದ್ರೆ ಸೈಕ್ಲಿಕ್ ಆಗುತ್ತೆ. ಆ ಸೈಕ್ಲಿಕ್ ಆದ ಸಂಗೀತದ ಗೇಯ ಪ್ರಬಂಧಗಳನ್ನು ಹಾಡಿಕೊಂಡು ನರ್ತನ ಮಾಡೋರು ಸೂಡೆಯವರು ಅಂತ. ಪಾತ್ರದವರು ಅಂತ ಕರೀತಾರೆ. ಪಾತ್ರ
ಒಂದು ವೇಷವನ್ನು ಹಾಕಿಕೊಳ್ತಕ್ಕಂಥದ್ದು, ಅದರಿಂದ ಪಾತ್ರದವರು ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಮಾನ್ಯಗಳು ಕೊಡಬೇಕು. ದೇವಸ್ಥಾನದಲ್ಲಿ ವಿಶೇಷವಾದ ಗೌರವ. ನಮ್ಮಲ್ಲಿ ವೇಶ್ಯೆ ಎದುರಿಗೆ ಬಂದರೆ ಶುಭ ಶಕುನ ಅಂತ ಉಂಟು ಶಕುನಶಾಸ್ತ್ರದಲ್ಲಿ. ನಿತ್ಯ ಸುಮಂಗಳಿ ಅಂತ ಅವರಿಗೆ ಗೌರವಪೂರ್ಣವಾದಂಥ ಅಭಿಧಾನ ಉಂಟು. ಡಿವಿಜಿಯವರು ಬರೀತಾರೆ, ಅವರ ಕಲೋಪಾಸಕರು ಸಂಪುಟದಲ್ಲಿ ಬರುತ್ತೆ. ತುಳಸಾಸಾನಿ ಅಂತ ಒಬ್ಬ ದೇವದಾಸಿ ಮುಳುಬಾಗಿಲಿನಲ್ಲಿದ್ದದ್ದು, ಆಕೆಯ ಸೌಮನಸ್ಯ, ಆಕೆಯ ಸದ್ವಿಚಾರ ಮತ್ತು ಆಕೆಗಿದ್ದಂಥ ದೈವಭಕ್ತಿ, ಸದಾಚಾರ ಹೇಳ್ತಾ ಒಬ್ಬ ಆದರ್ಶ ಮಹಿಳೆ ಅಂತ ನನಗೆ ತಕ್ಷಣ ಜ್ಞಾಪಕಕ್ಕೆ ಬರೋದು ತುಳಸಾಸಾನಿಯ ಮುಖ, ಅಂತ ಪ್ರಶಾಂತಿ, ಸ್ನಿಗ್ಧತೆ ಅಂತ ಬರೀತಾರೆ. ಅಂದರೆ ಇದೆಲ್ಲವನ್ನ ನಮ್ಮ ಪರಂಪರೆಯಲ್ಲಿ ಒಂದು ಒಳ್ಳೆಯ ಕೊಂಡಿಯಾಗಿತ್ತು. ಅವ್ರನ್ನ ಯಾವತ್ತೂ ಕೀಳಾಗಿ ನೋಡ್ತಾ ಇರಲಿಲ್ಲ. ಅಂದರೆ ನಮ್ಮಲ್ಲಿ ಈ ಜಾತಿ ವೈಷಮ್ಯಗಳು ಬಂತು, ಪ್ರೊಫೆಷನಲ್ ವೈಷಮ್ಯಗಳು ಬಂತು, ಅದು ಅಲ್ಲವೇ ಅಲ್ಲ. ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಮೊನ್ನೆ ನಾನು ರೆಫರ್ ಮಾಡಿದ ವೇಯಿ ಪಡಗಲು ವಿಶ್ವನಾಥ್ ಸತ್ಯನಾರಾಯಣ ಅವರ ಕಾದಂಬರಿ ಓದಬೇಕು. ಅಲ್ಲಿ ರತ್ನಾಗಿರಿ ಅಂತ ಒಬ್ಬ ವೇಶ್ಯೆ. ಆ ವೇಶ್ಯೆ ರಾಮೇಶ್ವರ ಶಾಸ್ತ್ರಿ ಅಂತ ನಾನು ಹೇಳಿದ್ದೆ, ಪ್ರಜಾಪತಿಯ ಸಂಕೇತ ಆತ ಅಂತ. ಆತನ ಪೋಷಣೆಯಲ್ಲಿದ್ದವಳು. ಆಕೆಗೊಬ್ಬ ಮಗಳು ಗಿರಿಕಾ ಅಂತ. ಆ ಗಿರಿಕೆಯಲ್ಲಿ ಮಧುರ ಭಕ್ತಿಯ ಸಾಕಾರವನ್ನ ವಿಶ್ವನಾಥ ಸತ್ಯನಾರಾಯಣ ಅವರು ತೋರಿಸ್ತಾರೆ. ಮತ್ತೆ ಆ ಗಿರಿಕೆ ಆ ಊರಿನ ಸುಬ್ಬನ್ನಪೇಟ ಅಂತ ಆ ಊರು. ಆ ಊರಿನ ಅಧಿದೇವತೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಇನ್ನೊಬ್ಬ ಚನ್ನಕೇಶವ ಸ್ವಾಮಿ. ಆ ಕೇಶವನಿಗೆ ದೇವದಾಸಿಯಾಗಿ ವಿವಾಹಿತಳಾಗಬೇಕು, ದೇವರನ್ನ ಮದುವೆ ಮಾಡಿಕೊಳ್ಳಬೇಕು. ಆ ಊರಿನ ಜಮೀನ್ದಾರ ಕಮ್ಯುನಿಸ್ಟ್ ಆಗಿಬಿಟ್ಟಿರ್ತಾನೆ. ಅವನಿಗೆ ಇದರೊಳಗೆ ಯಾವುದ್ರೊಳಗೂ ನಂಬಿಕೆ ಇಲ್ಲ. ದೇವರಿಗೆ ಕಲ್ಯಾಣೋತ್ಸವ ಮಾಡಿಸೋಲ್ಲ. ಅದು ಮಾಡಿಸದೆ ಗಿರಿಕೆ ದೇವದಾಸಿ ಆಗುವಂತೆ ಇಲ್ಲ. ಅದರ ಒಂದು ಟರ್ಮಾಯಿಲ್ನ ಬಹಳ ಅದ್ಭುತವಾಗಿ ಚಿತ್ರಿಸ್ತಾರೆ. ಕಡೆಗೆ ಅವನು ಆ ರಂಗರಾವ್ ಅಂತ ಜಮೀನ್ದಾರ, ಅವನ ಮಗ ಹರಪ್ಪ ಅಂತ ಒಬ್ಬ ಬರ್ತಾನೆ. ಅವನು ಒಳ್ಳೆಯ ವಿವೇಕಿಯಾದಂಥವನು. ಅವನು ಕಲ್ಯಾಣೋತ್ಸವ ಮಾಡಿಸಿದಾಗ ಇವಳು 10 ದಿವಸಗಳು ಕೂಡ ನವರಾತ್ರದ ಪರ್ವ ಬರುತ್ತೆ. 10 ದಿವಸ 9 ರಾತ್ರಿ ನೃತ್ಯ ಮಾಡ್ತಾಳೆ. ವಿಶ್ವನಾಥ್ ಸತ್ಯನಾರಾಯಣ ಅವರು ಆ 9 ರಾತ್ರಿಗಳ ಚಂದ್ರೋದಯದ ವರ್ಣನೆ ಮಾಡ್ತಾರೆ. ಕಾದಂಬರಿಯಲ್ಲಿ ಒಂದು 30 ಪುಟ ಬರುತ್ತೆ. ಇಟ್ಸ್ ಎ ಗದ್ಯ ಕಾವ್ಯ. ಬಾಣಭಟ್ಟನೆ ಅವತಾರ ಮಾಡಿದನು ಅನ್ನುವಂತೆ ಕಾಣಿಸುತ್ತೆ. ಆ ಬೆಳದಿಂಗಳಲ್ಲಿ ಒಂದೊಂದು ಅವತಾರದ ರೀತಿಯಲ್ಲಿ ಒಂದೊಂದು ದಿವಸ ಒಂದೊಂದು ಅವತಾರದಂತೆ ಬೆಳದಿಂಗಳ ಸಾಕ್ಷಾತ್ಕರಿಸ್ತು ಅಂತ ತೋರಿಸ್ತಾರೆ. ಅಲ್ಲಿ ಒಂದು ಪ್ಯಾಸೇಜ್ ಬರುತ್ತೆ, ಗದ್ಯದ ಪ್ಯಾಸೇಜು. ಅದು ಸಕಲ ಭಾರತೀಯ ಭಾಷೆಗಳಿಗೂ ಸಮಾನವಾದ ಸಂಸ್ಕೃತದ ಪ್ಯಾಸೇಜು. ಮತ್ತೆ ಆ ಗಿರಿಕೆ ನೃತ್ಯ ಮಾಡುವುದು ಹೇಗೆ, ನೃತ್ಯ ಮಾಡಿ ಕಡೆಗೆ ಅವಳು ನೃತ್ಯದಲ್ಲಿಯೇ ಸತ್ತು ಹೋಗ್ಬಿಡ್ತಾಳೆ, ಅವಳು ಜೀವನದ ಸಾಯುಜ್ಯವನ್ನು ಪಡಿತಾಳೆ. ಅಲ್ಲಿಗೆ ಒಳ್ಳೆಯ ಡಾನ್ಸ್ ಮುಗಿದೋಯ್ತು ಭಾರತದಲ್ಲಿ ಅಂತ. ಅಂದರೆ ಈ ಬ್ರಿಟಿಷ್ ಅಡ್ವೆಂಟ್ ಆದ ತಕ್ಷಣ ಒಬ್ಬ ಆಯುರ್ವೇದ ವೈದ್ಯ, ಅವನ ವಿದ್ಯೆಗೆ ಬೆಲೆ ಬರೋದಿಲ್ಲ. ಒಬ್ಬ ವೇದ ವಿದ್ವಾಂಸ, ಅವನ ವಿದ್ಯೆಗೆ ಬೆಲೆ ಬರೋಲ್ಲ. ಒಬ್ಬ ಕೂಚಿಪುಡಿ ಭಾಗವತ ಮೇಳದ ಕಲಾವಿದ, ಅವನಿಗೆ ವಿದ್ಯೆಗೆ ಬೆಲೆ ಬರೋಲ್ಲ. ಒಬ್ಬ ಒಳ್ಳೆಯ ಆಳು, ಅವನಿಗೆ ಬರೋದಿಲ್ಲ. ಅಂದರೆ ಪ್ರತಿಯೊಂದು ಧರ್ಮಗಳು, ಪ್ರತಿಯೊಂದು ವೃತ್ತಿಗಳು ಕಲೋನಿಯಲ್ ಪೀರಿಯಡ್ ಅಲ್ಲಿ ಹೇಗೆ ವ್ಯವಸ್ಥಿತವಾಗಿ ನಾಶವಾಗುತ್ತಾ ಬಂತು ಅನ್ನೋದನ್ನು ತೋರಿಸ್ತಾ ಹೋಗ್ತಾರೆ. 1000 ಹೆಡೆಗಳ ಆದಿಶೇಷನಂತ ಸಂಸ್ಕೃತಿ ಒಂದೊಂದು ಹೆಡೆಯನ್ನು ಕಳಿಸಿಕೊಂಡು ಬಂತು ಅನ್ನೋದು ಆ 1000 ಪುಟಗಳ ಕಾದಂಬರಿಯ ಸಾರ. ಅದನ್ನ ಎಲ್ಲ ಭಾಷೆಗಳಿಗೂ ಅನುವಾದ ಮಾಡಿಸಬೇಕು. ದುರ್ದೈವ, ಅದಕ್ಕೆಲ್ಲ ನಮ್ಮ ಅಕಾಡೆಮಿಗೆ ಮನಸ್ಸೇ ಬರೋದಿಲ್ಲ. ಇರ್ಲಿ, ಯಾತಕ್ಕೆ ಹೇಳಿದೆ ಅಂತಂದ್ರೆ ಈ ಒಂದು ಮೌಲ್ಯ ಅಂಥದ್ದಾಗಿತ್ತು. ವೇಶ್ಯೆ ಅಂತಂದ್ರೆ ತಿರಸ್ಕಾರದ ವಸ್ತು ಅಲ್ಲ, ಅವ್ರದ್ದು ಒಂದು ಜೀವನ ಮಾರ್ಗ. ಡಿವಿಜಿಯವರು ಬರೀತಾರೆ, ಊರಿಗೆ ಒಂದು ಹೊಲಗೇರಿ ಇಲ್ಲದೆ ಇದ್ರೆ ಊರೇ ಹೊಲಗೇರಿ ಆಗುತ್ತೆ ಅಂತ. ನೋಡಿ, ಸೈನಿಕರಿಗೆ ಯಾವ ರೀತಿಯಾದ ವ್ಯವಸ್ಥೆ ಮಾಡುವಂತಹದ್ದು. ನಾನು ಕೆಟ್ಟ ರೀತಿಯಲ್ಲಿ ಮಾತಾಡ್ತಿದ್ದೀನಿ ಅಂತ ದಯಮಾಡಿ ಯಾರೂ ಭಾವಿಸಬಾರದು. ಸೈನಿಕರ ಸಂಸಾರ ಹೂಡೋದಿಕ್ಕೆ ಆಗುವಂಥದ್ದಲ್ಲ, ಸೈನಿಕರಿಲ್ಲದೆ ರಾಜ್ಯ ನಡೆಯುವಂಥದ್ದಲ್ಲ. ಇವನ್ನೆಲ್ಲ ಗಮನಿಸಿಕೊಂಡಿರುವಂತಹದ್ದಾಗಿದ್ದಾರೆ. ಇಲ್ಲದೇ ಇದ್ರೆ ಏನಾಗುತ್ತೆ, ಮಣಿಪುರದಲ್ಲಾದಂತೆ ಆಗುತ್ತೆ. ನಿಮಗೆ ಗೊತ್ತಿದೆ ಏನಾಯಿತು ಸೈನ್ಯದಿಂದಾಗಿ ಅಂತ. ಹೀಗಾಗಿ ಕೆಲವರು ನಮ್ಮಲ್ಲಿ ಈ ಒಂದು ಜಾತಿ ವ್ಯವಸ್ಥೆ ಅಂತ ಮಾಡಿದ್ದು ಯಾತಕ್ಕೆ ಅಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ನಷ್ಟ ಹೊಂದಿ ಸಮಾಜಕ್ಕೆ ಒಂದು ರೀತಿಯ ಲಾಭ ಮಾಡಬೇಕು ಅಂತ ಹೇಳ್ಬಿಟ್ಟು. ಬ್ರಾಹ್ಮಣ ಒಂದು ರೀತಿ ನಷ್ಟ ಹೊಂದುತ್ತಾನೆ, ಶೂದ್ರ ಒಂದು ರೀತಿ ನಷ್ಟ ಹೊಂದುತ್ತಾನೆ. ಅದೇ ರೀತಿಯಲ್ಲಿ ಇರಬೇಕು ಅಂತ ನಾನೇನು ಆಗ್ರಹ ಮಾಡ್ತಾ ಇಲ್ಲ. ಆದರೆ ಯಾವುದೋ ಒಂದು ರೀತಿಯ ವ್ಯವಸ್ಥೆ ಮಾಡಿಕೊಳ್ಳಬೇಕಾಗತ್ತೆ ಅಂತ. ಎಲ್ಲರೂ ಕೂಡ ವಿವಾಹಿತರಲ್ಲದವರು ಬ್ರಹ್ಮಚರ್ಯವನ್ನೇ ಒಂದು ವ್ರತವಾಗಿ ಇಟ್ಟುಕೊಳ್ಳಬಲ್ಲರು ಅವಿವಾಹಿತರು ಅಥವಾ ವಿಧುರರು ಅಂತಂದ್ರೆ ತುಂಬಾ ಒಳ್ಳೆಯದು. ಸಮಾಜದಲ್ಲಿ ಹಾಗೆ ಇಲ್ಲ. ಮೂಲಭೂತ ದೌರ್ಬಲ್ಯಗಳು ಮನುಷ್ಯನನ್ನು ಹೇಗೆ ಆಡಿಸುತ್ತವೆ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಒಂದು ಕೋಡಿಯ ಪ್ರವಾಹದಂತೆ ಇಟ್ಟಿರಬೇಕು ಅಂತ ಮಾಡುವುದು. ನಾನು ವೇಶ್ಯಾವೃತ್ತಿಯನ್ನು ಸಮರ್ಥಿಸಲೂ ಇಲ್ಲ, ಅದು ಮತ್ತೆ ಬಂದು ನೆಲೆ ನಿಲ್ಲಬೇಕು ಅಂತಲೂ ಹೇಳ್ತಾ ಇಲ್ಲ. ಆದರೆ ಅದು ನೆಲೆ ನಿಂತಿದ್ದಕ್ಕೆ ಕಾರಣಗಳು ಏನು ಅಂತ ನಾನು ಹೇಳ್ತಾ ಇದ್ದೀನಿ.
ಇದನ್ನ ನಾವು ಖಂಡಿತ ಆರೋಗ್ಯಕರವಾದ ದೃಷ್ಟಿಯಿಂದ ನೋಡಬೇಕು, ಬಯಾಸ್ ಆಗಬಾರದು. ಇವರು ಬೆತ್ತಲೆ ಸೇವೆ ನಿಲ್ಲಿಸ್ತೀವಿ ಅಂತ ಹೊರಟರು. ಅದೇ ಸಂದರ್ಭದಲ್ಲಿ ಜಾನಪದದ ಸಂರಕ್ಷಣೆ ಅಂತ ಅಂತಾರೆ. ಏನು ಮಾಡೋದು? ಮುಂಡು ಮುಚ್ಚೋದು ಸಂರಕ್ಷಣೆ, ಬೆತ್ತಲೆ ಸೇವೆ ಮಾಡಿಸಬೇಕು. ನಗ್ನತೆಯ ಬಗ್ಗೆ ಇನ್ಹಿಬಿಷನ್ಸ್ ಇಲ್ಲದೆ ಮಾಡಿದರೆ ಅದು ಒಳ್ಳೆಯದು. ಈಗ ಜೈನ ಮುನಿಗಳಿಲ್ವೇ? ಅದನ್ನು ನಾವು ಹೇಗೆ ನಿರೋಧಿಸುವಂತವ್ರು? ನಾಗಾ ಸಾಧುಗಳು ಅವರು ಸದಾ ನಗ್ನರಾಗಿಯೇ ಇರ್ತಾರೆ. ಯಾವುದೋ ಕಲೋನಿಯಲ್ ಪೀರಿಯಡ್ನಲ್ಲಿ ಬ್ರಿಟಿಷರ್ಸ್ಗೆ ವಿಕ್ಟೋರಿಯನ್ ಮರ್ಯಾದೆಗೆ ಭಂಗ ಬಂತು ಅಂದ್ರೆ ನಮ್ಮಲ್ಲಿ ಆ ಥರ ಇಲ್ಲ. ನಮ್ಮಲ್ಲಿ ನಗ್ನ ವಿಗ್ರಹಗಳನ್ನು, ತೀರ್ಥಂಕರನ್ನ ಪೂಜೆ ಮಾಡೋದಕ್ಕೆ ನಮ್ಮಲ್ಲಿ ಯಾವ ಸಂಕೋಚವೂ ಇಲ್ಲ. ನಮ್ಮಲ್ಲಿ ಆದಿಭಿಕ್ಷುಕರಾದಂತಹ ಶಿವನನ್ನ ನಗ್ನ ಸ್ವರೂಪಿ ಅಂತಲೇ ಹೇಳಿ ಆರಾಧನೆ ಮಾಡ್ತೀವಿ. ನಮಗೆ ಅಂತ ಇನ್ಹಿಬಿಷನ್ಸ್ ಕಾಡ್ತಾ ಇಲ್ಲ ಅಂದ್ರೆ ಅದು ಸರಿ. ಯಾವಾಗ ಬರುತ್ತೆ ನಗ್ನತೆ? ವಾಟ್ ಈಸ್ ನೇಕೆಡ್ ಅಂಡ್ ವಾಟ್ ಈಸ್ ನ್ಯೂಡ್? ನ್ಯೂಡ್ ಈಸ್ ಸಮಥಿಂಗ್ ಡಿವೈನ್, ನೇಕೆಡ್ ಈಸ್ ಅಗ್ಲಿ. ಇವತ್ತು ಬಟ್ಟೆ ಹಾಕೊಂಡಿದ್ದು ಹೆಚ್ಚು ಅಶ್ಲೀಲವಾಗಿ ಕಾಣುವಂಥದ್ದಿರುತ್ತೆ. ಈ ವಿಶ್ವಸುಂದರಿಯರ ಸ್ಪರ್ಧೆಗಳು ಮಾಡಿಕೊಳ್ಳುವಂಥದ್ದು, ಕ್ಯಾಬರೆ ಮಾಡುವಂಥದ್ದು ಅದೆಲ್ಲ ಲೀಗಲ್. ಅದು ಒಂದು ಧರ್ಮವಾಗಿ ಮಾಡುವಂಥದ್ದು ಇಲ್ಲೀಗಲ್ಲು ಅಂತ. ಇದಕ್ಕೇನಾದ್ರೂ ಅರ್ಥ ಉಂಟ? ನಂಗಾ ಸಾಧುಗಳು ಅಥವಾ ನಾಗಾ ಸಾಧುಗಳು ಅಂತ ಏನು ಕರೀತಾರೆ, ಕಾಶಿಯಲ್ಲಿ ಅವರನ್ನ ಬ್ರಿಟಿಷರ ಆಡಳಿತದ ಕಾಲದಲ್ಲಿ ನಗ್ನವಾಗಿ ತಿರುಗಬಾರದು ಅಂತ ಅವರನ್ನ ಜೈಲಲ್ಲಿ ಇಡ್ತಾ ಇದ್ದಂತೆ. ಆಗ ಒಬ್ಬರು ಬಂದು ನಾಗಾ ಸಾಧುಗಳು, ನಮ್ಮ ಧರ್ಮ ಬೇರೆ, ನಮ್ಮ ರೀತಿ ಬೇರೆ, ನಮಗೆ ಬಟ್ಟೆ ಇಲ್ಲದಿರುವಿಕೆ, ಅನ್ನವಲ್ಲದ್ದು ಯಾವ ಭೇದವೂ ಇಲ್ಲ, ಹಿತಾಹಿತಗಳು, ಮೇಧ್ಯಗಳು, ಅಶುದ್ಧಿಗಳು ನಮ್ಮನ್ನ ಕಾಡೋದಿಲ್ಲ. ಹಾಗಾಗಿ ನೀವು ಹೆಂಗೆಲ್ಲ ಮಾಡಬಾರ್ದು. ನಾವು ಮತ್ತೆ ಜನ ಇರೋ ಬೀದಿಯಲ್ಲೇ ಓಡಾಡಬೇಕು ಅಂತಲ್ಲ. ಯಾವುದೋ ಸಂದರ್ಭದಲ್ಲಿ ಬರ್ತೀವಿ, ಮಣಿಕರ್ಣಿಕಾ ಘಟ್ಟದಲ್ಲಿ ಸ್ನಾನ ಮಾಡ್ತೀವಿ, ಅಲ್ಲೇ ಇರತಕ್ಕಂಥ ಹರಿಶ್ಚಂದ್ರ ಘಟ್ಟಲ್ಲಿ ಹೆಣವನ್ನ ಕಿತ್ತುಕೊಂಡು ತಿಂತೀವಿ. ಅದೇ ಭಸ್ಮವನ್ನು ತೆಗೆದುಕೊಂಡು ಹೋಗಿ, ಇವತ್ತೂ ಕೂಡ ಭಸ್ಮ ಬರುತ್ತೆ ಮಹಾದೇವನಿಗೆ, ಸ್ಮಶಾನ ಭಸ್ಮವೇ, ಮಹಾಸ್ಮಶಾನ ತಾನೆ ಕಾಶಿ, ಅಲ್ಲಿ ಆರಾಧನೆ ಮಾಡ್ತೀವಿ. ನೀವು ನಮಗೆ ಡಿಸ್ಟರ್ಬ್ ಮಾಡುವಂಥದ್ದು ಅಲ್ಲ ಅಂತ ಕೇಳಲಿಲ್ಲ. ಇದೆಲ್ಲ ಏನು ಬರೀ ಬೂಟಾಟಿಕೆ ಅಂತ. ನಾನು ಮಾಡ್ದಂಗೆ ಮಾಡ್ತೀಯ ಅಂತಂತೆ. ಖಂಡಿತ ಮಾಡಬಲ್ಲೆ ಅಂತ. ಆಗ ಅವರು ಮಲವಿಸರ್ಜನೆ ಮಾಡಿ ತಮ್ಮ ಮಲವನ್ನು ತಾವೇ ತಿನ್ನು ನೋಡೋಣ ಅಂತ. ಆಗ ಕೆನ್ನೆಗೆ ಹಾಕೊಂಡು ಆ ಬ್ರಿಟಿಷ್ ಅಧಿಕಾರಿ ಇನ್ನು ಮೇಲೆ ಇಲ್ಲ ನಿಮಗೆ ಅಂತ. ಅಂದ್ರೆ ಯಾರು ದೇಹಾತೀತರಾಗ್ತಾರೆ ಅವರಿಗೆ ನಮ್ಮ ವಿಧಿ ನಿಷೇಧಗಳು, ನಿಸ್ತ್ರಯಗುಣ್ಯೆ ಪತಿ ವಿಶರತಃ ಕೋ ವಿಧಿ ಕೋ ನಿಷೇಧ, ಈ ಒಂದು ಇದು ನಿಜವಾದ ಬಹುತ್ವ, ಇದು ನಿಜವಾದ ಪ್ಲೂರಾಲಿಟಿ ಇನ್ ಕಲ್ಚರ್ ಅಂತ. ಇದನ್ನೆಲ್ಲ ಬಿಟ್ಟು ತಮ್ಮ ಮೂಗಿನ ನೀರದ್ದನ್ನ ಆರೋಪ ಮಾಡುವುದು ತಪ್ಪು. ಈ ಋಷ್ಯಶೃಂಗರ ಕಥೆಯನ್ನ ಎಷ್ಟು ಕೆಟ್ಟದಾದ ರೀತಿಯಲ್ಲಿ ಚಿತ್ರಿಸುವ ಪ್ರಯತ್ನಗಳನ್ನು ನಮ್ಮ ನಾಟಕಕಾರರು, ಸಿನಿಮಾದವರುಗಳು ಕೆಲವರು ಮಾಡಿದ್ದಾರೆ ಅಂದರೆ ಅದಕ್ಕೋಸ್ಕರವಾಗಿ ಹೇಳಿದ್ದು. ಇಲ್ಲಿ ದಿ ಪ್ರಾಸ್ಟಿಟ್ಯೂಟ್ಸ್ ಅಂತಲೇ ದೇ ಆರ್ ಎಕ್ಸ್ಪ್ಲಾಯ್ಟೆಡ್ ಬೈ ದಿ ಕಿಂಗ್ ಅಂತೆಲ್ಲ ಹೇಳಿಬಿಟ್ಟು ಕೇರಳದ ಒಬ್ಬರು ದೊಡ್ಡ ಥೀಸಿಸ್ ಬರೆದಿದ್ದಾರೆ. ಅದು ಖಂಡಿತ ಹಾಗಲ್ಲ. ಅವರು ಬಂದು ನಮ್ಮ ದೇಶಕ್ಕೆ ಒಳ್ಳೇದು ಮಾಡೋದಕ್ಕೆ, ಮಳೆ ತರಿಸೋದಕ್ಕಿಂತ ನಾವು ಹೋಗಿ ಕರ್ಕೊಂಡು ಬರ್ತೀವಿ, ಪರವಾಗಿಲ್ಲ, ಇದು ಶಕ್ತಿಯಿಂದ ಭಕ್ತಿಯಿಂದ ಆಗುವಂಥದ್ದಲ್ಲ, ಯುಕ್ತಿಯಿಂದ ರಕ್ತಿಯಿಂದ ಆಗೋದು ಅಂತ ಹೇಳಿ ಹೋಗಿ ಇವರೆಲ್ಲರೂ ಕೂಡ ವೇಶ್ಯ ಕುಮಾರಿಯರು ವಟುಗಳಂತೆ, ತಾಪಸ ವಟುಗಳಂತೆ ವೇಷ ಹಾಕೊಳ್ತಾರೆ. ಹಾಕಿಕೊಂಡು ಋಷ್ಯಶೃಂಗರ ಆಶ್ರಮಕ್ಕೆ ಬರ್ತಾರೆ. ವಿಭಾಂಡಕ ಇಲ್ಲದೇ ಇರುವ ಹೊತ್ತಿನಲ್ಲಿ ಅವನ ಮಗನ ಹತ್ರಕ್ಕೆ ಹೋಗೋದು. ನೀವು ಯಾರು ಅಂತಂದ್ರೆ, ನಮ್ಮದು ಇನ್ನೊಂದು ಆಶ್ರಮ ಈ ನದಿಯನ್ನು ದಾಟಿ ಇರುವಂತಹದ್ದು ಅಂತ ಹೇಳಿ ತಿಂಡಿ, ಉಂಡೆ, ಚಕ್ಕಲಿ, ಈ ತರ ತಿಂಡಿಗಳು ಕೊಡ್ತಾರೆ. ಇದೇನು ಅಂದ್ರೆ ನಮ್ಮ ಆಶ್ರಮದಲ್ಲಿ ಗಿಡಗಳು ಇಂಥದ್ದನ್ನೇ ಬಿಡುವುದು, ಹಣ್ಣು ಅಂತ ಹೇಳ್ತಾರೆ. ಅವನು ಪಾಪ ಬಹಳ ಮುಗ್ಧ ಅದನ್ನೆಲ್ಲ ನಂಬಿಕೊಳ್ತಾನೆ. ನಮ್ಮ ಆಶ್ರಮದಲ್ಲಿ ಬೇರೆ ರೀತಿಯಾದ್ದೇ ಪಾಠ ಹೇಳ್ಕೊಡ್ತಾರೆ, ನಮ್ಮ ಆಶ್ರಮದ ಒಟುಗಳ ಸ್ವರೂಪವೇ ಬೇರೆ, ನೀವೇನು ಹೆಂಗಸರು ಬೇರೆ ತರ ಇದ್ದೀರಲ್ಲ ಅಂದ್ರೆ ನಮ್ಮ ಆಶ್ರಮದಲ್ಲಿ ಹೀಗೆ ಇರುವಂತಹದ್ದು ಜನ ಅಂತ ಹೇಳ್ಕೊಂಡು, ಇದು ಬಹಳ ವಿಚಿತ್ರವಾಗಿದೆ, ನಿಮ್ಮ ಆಶ್ರಮವನ್ನು ನೋಡಬೇಕಲ್ಲ ಅಂದ್ರೆ ಹೌದು ಅಂತ ಹೇಳಿ ನೌಕೆ, ಆ ನೌಕೆಯಲ್ಲಿ ಹತ್ತಿಸಿಕೊಂಡು ಕರ್ಕೊಂಡು ಬಂದುಬಿಡ್ತಾರೆ. ಬರುತ್ತಿದ್ದಂತೆ ಮಳೆಯಾಗುತ್ತೆ. ಆಮೇಲೆ ಮಗಳು ಶಾಂತ ಅವಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ಮತ್ತೆ ವಿಭಾಂಡಕನ ಕೋಪವನ್ನು ಕೂಡ ಶಮನ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಕಥೆ ಮುಂದುವರಿಯುತ್ತೆ. ಈ ಉಪಾಖ್ಯಾನದ ಸ್ವರೂಪ ಒಂದು, ಈ ಮುಗ್ಧತೆಯ ಪ್ರಪಂಚ ಎಂಥದ್ದು, ಎಂಥ ವಿದ್ವಾಂಸರಾಗಿದ್ದರೂ ಎಷ್ಟು ಮುಗ್ಧವಾಗಿರ್ತಾರೆ, ಎಷ್ಟು ಇನ್ನೋಸೆಂಟ್ ಆಗಿರ್ತಾರೆ. ಆಮೇಲೆ ಒಂದು ದೇಶದ ಏಳಿಗೆಗೆ ಯಾವ್ಯಾವ ವರ್ಗ ಯಾವ್ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಬಹುದಾಗಿರುತ್ತೆ ಅಂತ ಅದೆಲ್ಲವನ್ನ ಕೂಡ ಗ್ರಹಿಸಬಹುದು. ಮತ್ತು ಇದನ್ನ ರೋಮಶ ಮಹರ್ಷಿಗಳು ಪಾಂಡವರಿಗೆ ವಿಭಾಂಡಕರ ಆಶ್ರಮವನ್ನು ತೋರಿಸ್ತಾ ಹೇಳಿದ್ದು. ವಿಭಾಂಡಕರ ಆಶ್ರಮ ಸ್ಥಳ ಪುರಾಣಗಳ ಪ್ರಕಾರ ಶೃಂಗಗಿರಿಯಲ್ಲಿ ಇದ್ದದ್ದು, ಋಷ್ಯಶೃಂಗರ ಆಶ್ರಮ ಅದು. ಹಾಗಾಗಿ ಶೃಂಗವರಪುರ, ಶೃಂಗೇರಿ ಅಂತ ಆ ಥರ ಆಯಿತು ಅಂತ ಮೊನ್ನೆಯೇ ನಾನು ತಿಳಿಸಿದ್ದೆ. ಪ್ರತಿ ಸ್ಥಳದಲ್ಲಿಯೂ ನಮ್ಮದು ಅನ್ನುವ ಐಡೆಂಟಿಫಿಕೇಶನ್ ನಮ್ಮದಾಗಿರುವಂತಹದ್ದು ಅಂತ. ಮತ್ತೆ ಮುಂದಿನ ಆಖ್ಯಾನಕ್ಕೆ ಹೋಗೋಣ. ಅದು ಸುಕನ್ಯೆಯ ಉಪಾಖ್ಯಾನ.
ಚ್ಯವನೋಪಾಖ್ಯಾನ ಅಂತ ಕೂಡ ಹೇಳ್ತಾರೆ. ಬಹಳ ಸ್ವಾರಸ್ಯಕಾರಿಯಾದಂಥದ್ದು. ಚ್ಯವನ ಭೃಗು ವಂಶದ ಮಹರ್ಷಿ, ಭೃಗು ಮಹರ್ಷಿಯ ಹಾಗೂ ಪುಲೋಮೆಯ ಮಗ. ಭೃಗು, ನಾನು ಮೊದಲೇ ಹೇಳಿದೆ, ಬಹಳ ಕೋಪಿಷ್ಠನಾದ ಮಹರ್ಷಿ ಮತ್ತು ಪ್ರಲೋಭನೆಗಳಿಗೆ ತುತ್ತಾದಂತಹ ಗೋತ್ರ, ಅದು ಭಾರ್ಗವ ಗೋತ್ರ ಅಂತ. ಅವರು ಅಗ್ನಿಪೂಜಕರು, ಮುನಿಯುವಂಥವರು, ಅಥರ್ವ ವೇದವನ್ನ ತಮ್ಮ ವಶವಾಗಿ ಮಾಡಿಕೊಂಡಂಥವರು ಅಂತ. ಈ ಮಹಾಭಾರತ ತುಂಬಾ ಬೆಳೆದದ್ದೇ ಭಾರ್ಗವರಿಂದ ಅಂತ ಒಂದು ಥಿಯರಿ ಉಂಟು. ಅವರು ಮೆಟೀರಿಯಲಿಸ್ಟಿಕ್ ಪರ್ಸ್ಯೂಟ್ಸ್ ಜಾಸ್ತಿ ಅಂತ ಹೇಳಿದ್ನಲ್ಲ, ಮೆಟೀರಿಯಲಿಸ್ಟಿಕ್ ಪರ್ಸ್ಯೂಟ್ಸ್ ಜಾಸ್ತಿ ಇದ್ದವರಿಗೆ ಆಗ್ರಹಗಳು ಜಾಸ್ತಿ, ಕಮಿಟ್ಮೆಂಟ್ಸು ಜಾಸ್ತಿ, ಹಠ ಹಿಡಿದು ಪಟ್ಟು ಹಿಡಿದು ಕೆಲಸ ಮಾಡುವಂಥದ್ದು. ಅದನ್ನ ಅಲ್ಲಿ ಹೇಳ್ತಾರೆ. ಒಮ್ಮೆ ಆ ಭೃಗು ಮಹರ್ಷಿಯ ಮಗ ಚ್ಯವನನ ಹುಟ್ಟು ಯಾವ ಥರ ಆಯಿತು ಅಂತ. ಒಬ್ಬ ಪುಲೋಮ ಅಂತ ಒಬ್ಬ ರಾಕ್ಷಸ, ಅದು ಮಹಾಭಾರತದಲ್ಲಿ ವನಪರ್ವದಲ್ಲಿ ಬರೋಲ್ಲ ಆ ಕಥೆ, ಆದಿಪರ್ವದಲ್ಲಿ ಬರುತ್ತೆ. ಅದನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಭೃಗು ಮಹರ್ಷಿಯ ಪತ್ನಿ ಪುಲೋಮೆಯನ್ನ ನೋಡಿ ಪುಲೋಮ ಅಂತ ಒಬ್ಬ ರಾಕ್ಷಸ ಇವಳು ಯಾರು ಅಂತ ಕೇಳ್ತಾನೆ. ಆತ ಭೃಗು ತನ್ನ ಪತ್ನಿಯನ್ನ ಯಾರಿಗೂ ಗೊತ್ತಾಗದಂತೆ, ಯಾರ ಕಣ್ಣಿಗೂ ಬಿಡದಂತೆ ಆಕೆ ಸುಂದರಿ ಪ್ರತ್ಯೇಕವಾಗಿ ಇರಿಸಿರ್ತಾನೆ. ಈಕೆ ಈ ರೀತಿಯಾಗಿ ಭೃಗುವಿನ ಪತ್ನಿ ಅಂತ. ತತ್ಕ್ಷಣವೇ ಅವನು ಹೇಳ್ತಾನೆ, ನೀನು ನನ್ನ ಹೆಸರಿಟ್ಟುಕೊಂಡಿದ್ದೀಯ, ಹಾಗಾಗಿ ನನ್ನ ಪತ್ನಿಯೇ ಆಗಬೇಕು ಅಂತ. ಅವಳು ಹೆದರಿಕೊಂಡು ಓಡ್ತಾಳೆ, ಗರ್ಭಿಣಿ. ಹಾಗೆ ಓಡಿದಾಗ ಅವಳ ಗರ್ಭ ಜಾರುತ್ತದೆ. ಹಾಗೆ ಚ್ಯುತವಾದ ಗರ್ಭದಿಂದ ಹುಟ್ಟಿದವನು ಚ್ಯವನ ಅಂತ. ಚ್ಯಾವ, ಚ್ಯುತಿ ಅಂತೆಲ್ಲ ಹೇಳಿದ್ರೆ ಜಾರಿ ಬಿದ್ದದ್ದು ಅಂತ. ಹೀಗೆ ತಾಯಿಯ ಗರ್ಭದಿಂದ ಜಾರಿ ಬಿದ್ದಂಥವನು ಚ್ಯವನ ಮಹರ್ಷಿ ಅಂತ ಆದ ಅಂತ. ಮತ್ತೆ ಅವನನ್ನ ಸಂಹಾರ ಮಾಡೋದಾಗುತ್ತೆ, ಪುಲೋಮ ರಾಕ್ಷಸನನ್ನ. ಆ ಬಳಿಕ ಅಗ್ನಿಗೆ ಶಾಪ ಕೊಡ್ತಾನೆ ಭೃಗು, ನೀನು ನಮ್ಮ ಕುಲದೇವತೆಯಾಗಿದ್ದುಕೊಂಡು ಈ ತರ ರಹಸ್ಯವನ್ನು ಬಯಲು ಮಾಡಿದ್ಯಲ್ವಾ, ಅದಕ್ಕೆ ನೀನು ಸರ್ವಭಕ್ಷಕನಾಗು ಅಂತ. ಆಗ ಅಗ್ನಿಗೆ ಕೋಪ ಬಂದು ಅವನು ಬಚ್ಚಿಟ್ಕೊಂಡು ಬಿಡ್ತಾನೆ. ಅಗ್ನಿ ಇಲ್ಲ ಅಂದರೆ ಲೋಕದಲ್ಲಿ ವ್ಯವಹಾರವೇ ಇಲ್ಲ. ಆಗ ಇಂದ್ರ, ಬ್ರಹ್ಮ ಎಲ್ಲರೂ ಬರ್ತಾರೆ. ಬ್ರಹ್ಮ ಹೇಳ್ತಾನೆ, ನೀನು ಸರ್ವಭಕ್ಷಕನೇ ಆದರೂ ನಿನಗೆ ಯಾವುದರಿಂದಲೂ ಮೈಲಿಗೆ ಅಂಟೋದಿಲ್ಲ ಅಂತ. ಸರ್ವಭಕ್ಷಕ ಅಂತ ತಕ್ಷಣ ಶಿಷ್ಟಾಚಾರ ಹೋಗುತ್ತೆ, ಸದಾಚಾರ ಹೋಗುತ್ತೆ, ಅಗ್ನಿಗೆ ಇಲ್ಲ ಅಂತ. ಇದು ಯಾವ ರೀತಿಯಾಗಿ ಬಂದಿರಬಹುದು ಈ ಉಪಾಖ್ಯಾನ? ಅಗ್ನಿ ಎಲ್ಲವನ್ನ ಸುಡುತ್ತೆ, ಈ ಒಳಿತು ಕೆಡುಕು, ಶುದ್ಧ ಅಶುದ್ಧ ಎಲ್ಲವನ್ನ ಸುಡುತ್ತೆ. ಆ ಅಗ್ನಿ ನಮಗೆ ಶುದ್ಧವಾ? ಖಂಡಿತ ಶುದ್ಧವೇ. ಕಾರಣ ಅದು ಸರ್ವಭಕ್ಷಕನಾದರೂ ಕೂಡ ಯಾವುದೇ ರೀತಿಯ ಮೈಲಿಗೆಯನ್ನ ತನ್ನೊಳಗೆ ಉಳಿಸ್ಕೊಳ್ಳಲ್ಲ. ಅಗ್ನಿಯಲ್ಲಿ ಬಿದ್ದು ಸುಟ್ಟದ್ದೆಲ್ಲ ಬೂದಿಯಾಗಿಬಿಡುತ್ತೆ ಅನ್ನುವುದನ್ನು ನೋಡಿ ಈ ಕಥೆ ಬಂದಿರಬಹುದು. ನಾನು ಹೇಳಿದನಲ್ಲ, ಉಪಾಖ್ಯಾನಗಳನ್ನು ಮಾಡುವಾಗ ತಮ್ಮ ತಮ್ಮ ಪರಿಸರದಲ್ಲಿ, ಪ್ರಕೃತಿಯಲ್ಲಿ ನಡೆಯುವುದನ್ನು ಗಮನಿಸಿಕೊಂಡು ಮಾಡಿದ್ದಾರೆ ಅಂತ. ಆದರೆ ಅದಕ್ಕೆಷ್ಟು ಸೊಗಸಾದ ಕಥೆಯನ್ನು ಮಾಡಿದ್ದಾರೆ. ಭಕ್ತನೇ ಭಗವಂತನಿಗೆ ಶಾಪ ಕೊಟ್ಟದ್ದು. ಆ ಬಳಿಕ ಚ್ಯವನ, ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ತಪಸ್ಸಿಗೆ ಹೋಗಿ ಕೂತ್ಕೊಳ್ತಾನೆ. ಅವನ ಮೈ ಮೇಲೆ ಹುತ್ತವೇ ಬೆಳೆದು ಬಿಡುತ್ತೆ. ಈ ಹುತ್ತ ಬೆಳೆಯುವಿಕೆ ಅಡಿಗರ ಮಾತು ಜ್ಞಾಪಕ ಬರುತ್ತೆ. ಹುತ್ತಗಟ್ಟದ ಚಿತ್ತ ಕೆತ್ತೀತೆ ರಾಮನಂಥ ಆಕೃತಿಯನ್ನ. ಹುತ್ತ ವಲ್ಮೀಕ ಅಂತಂದ್ರೆ ಏನು? ಅದರ ಅರ್ಥ ಇನ್ಸುಲೇಷನ್. ಎಲ್ಲವನ್ನ ಒಳಗಡೆ ಅಂತರ್ಮುಖವಾಗಿ ಪ್ರತ್ಯಕ್ ದರ್ಶನ ಮಾಡುವಂಥ ಸ್ಥಿತಿ ಬರುವುದು, ಅದು ಹುತ್ತಗಟ್ಟುವುದು ಅಂತ. ಹಾಗೆ ಆತ ತನ್ನೊಳಗೆ ತಾನೇ ಆತ್ಮಾರಾಮನಾಗಿರುವಾಗ ಶರ್ಯಾತಿ ಮಹಾರಾಜನ ಒಂದು ಪರಿವಾರ ಬೇಟೆಗೆ ಬರುತ್ತೆ ಆ ಕಾಡಿಗೆ. ಆ ಶರ್ಯಾತಿ ಮಹಾರಾಜನಿಗೆ ಇದ್ದ ಒಬ್ಬಳೆ ಮಗಳು ಸುಕನ್ಯೆ. ಆ ಸುಕನ್ಯೆಯನ್ನು ತುಂಬ ಚೆನ್ನಾಗಿ ಬೆಳೆಸಿರ್ತಾನೆ. ಅವಳು ಅಲ್ಲಿಯೇ ವನವಿಹಾರ ಮಾಡ್ತಾ ಇರ್ತಾಳೆ. ಆಗ ಹುತ್ತ ಕಾಣಿಸುತ್ತೆ. ಆ ಹುತ್ತದ ರಂಧ್ರಗಳಲ್ಲಿ ಕಣ್ಣಿಟ್ಟು ನೋಡ್ತಾಳೆ. ಆ ರಂಧ್ರದಲ್ಲಿ 2 ಕಣ್ಣುಗಳು ಕಾಣಿಸುತ್ತವೆ, ಇವನ ಕಣ್ಣುಗಳು. ಅವು ಏನೋ ಬೆಳಗುತ್ತಾ ಇರ್ತವೆ. ಅವಳು ಸಹಜ ಕುತೂಹಲದಿಂದ ಚುಚ್ಚಿ ನೋಡ್ತಾಳೆ. ತತ್ಕ್ಷಣವೇನೆ ಅಲ್ಲಿ ರಕ್ತಸ್ರಾವ ಆಗುತ್ತೆ. ಇವಳು ಹೆದರಿ ಓಡಿ ಬಂದು ಬಿಡ್ತಾಳೆ ಶಿಬಿರಕ್ಕೆ. ಅವನಿಗೆ ಕೋಪ ಬಂದು ಮಹರ್ಷಿ ಮುನಿದ ಕಾರಣ ಇಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ನವದ್ವಾರಗಳು ಬದ್ಧವಾಗಿ ಬಿಡುತ್ತವೆ, ಜಲಮಲ ವಿಸರ್ಜನೆಯೇ ಆಗೋದಿಲ್ಲ. ಇಡೀ ಸೈನಿಕರು, ಶರ್ಯಾತಿ ಮಹಾರಾಜನ ಪರಿವಾರವೆಲ್ಲ ಒದ್ದಾಡೋದಕ್ಕೆ ಆರಂಭವಾಗುತ್ತೆ. ಆಗ ಅವರು ಕೇಳ್ತಾರೆ, ದೈವಜ್ಞರನ್ನ ಕೇಳ್ತಾರೆ, ಏನು ಮಾಡುವುದು, ಇದು ಯಾತಕ್ಕಾಯಿತು ಅಂತ ಹೇಳ್ಬಿಟ್ಟು.
ಆಗ ಇದಕ್ಕೆ ಕಾರಣ ಪೂಜ್ಯ ಪೂಜಾ ವ್ಯತಿಕ್ರಮ. ಮಹಾನುಭಾವನಿಗೆ ಯಾರಿಗೋ ಗೌರವ ಸಲ್ಲಿಸಬೇಕಾದ್ದು ಸಲ್ಲಿಸಿಲ್ಲ, ಆತನಿಗೆ ಅಪಚಾರವಾಗಿದೆ ಅಂತ ಹೇಳ್ಬಿಟ್ಟು. ಆಗ ಅಪಚಾರಕ್ಕೆ ಏನು ಪರಿಹಾರ, ಹೇಗೆ ಅಂತ ಇಲ್ಲಿಯೇ ಎಲ್ಲೋ ಆಗಿರಬೇಕು, ವಿಚಾರಿಸಿ ನೋಡು ಪರಿವಾರದಲ್ಲಿ ಯಾರು ಏನು ಮಾಡಿದ್ದಾರೆ ಅಂತ ಎಲ್ಲರನ್ನ ಕೇಳ್ತಾನೆ. ಆಗ ಸುಕನ್ಯೆ ಹೆದರಿಕೊಂಡು ಬಂದು ನಾನು ಹೀಗೆ ಹುತ್ತದಲ್ಲಿ ತಿವಿದೆ ಅಂತ, ಅಯ್ಯೋ ಹೀಗಾಯ್ತಲ್ಲ ಅಂತ ಮತ್ತೆ ಆ ಹುತ್ತವನ್ನು ಕ್ರಮಕ್ರಮವಾಗಿ ಬಿಡಿಸಿದ್ರೆ ಚ್ಯವನ ತಪಸ್ಸಿನಲ್ಲಿಯೇ ಇದ್ದ ಕಾರಣ ಮುಪ್ಪಾಗಿದೆ, ಅವನ ಕಣ್ಣುಗಳೆರಡು ಹೋಗಿವೆ, ರಕ್ತಧಾರೆ ಸುರಿದಿದೆ, ಅವನಿಗೆ ಕಾಲಿಗೆ ಬಿದ್ದು ಪ್ರಾಯಶ್ಚಿತ್ತ ಮಾಡಿಕೊಳ್ತೀವಿ ಏನು ಬೇಕಾದರೂ ಅಂತ. ಆಗ ಅವನು ಹೇಳ್ತಾನೆ, ನನಗೀಗ ಕಣ್ಣಿಲ್ಲ, ನನಗೆ ಒಂದು ಊರೆಗೋಲು ಬೇಕು, ಏನು ಮಾಡ್ತೀಯ ಅಂತ. ಏನು ಬೇಕಾದರೂ ಮಾಡ್ತೀವಿ ಅಂತ, ನಿನ್ನ ಮಗಳನ್ನು ಕೊಡು ಅಂತ. ಹೇಗೆ ಕೊಟ್ಟಾನು? ಆಗ ಸುಕನ್ಯೆ ನೋಡಿ, ನಾನು ಮಾಡಿದ್ದ ಈ ಕೆಲಸ, ನನ್ನ ಜನಕ್ಕೆ ಅದರಿಂದಲೇ ಜೀವನ್ಮರಣದ ಸಮಸ್ಯೆ ಬಂತು, ನಾನು ಈ ಋಷಿಯನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಅವಳು ಮದುವೆ ಆಗ್ತಾಳೆ ಅಂತ. ಇಲ್ಲಿಯ ಸಂಕೇತ ಸ್ವಾರಸ್ಯ ಏನಂದ್ರೆ, ಮತ್ತೆ ವೃಷಪರ್ವ ಶರ್ಮಿಷ್ಠೆಯರ ರೀತಿಯಲ್ಲಿ ತಮ್ಮದೊಂದು ತಪ್ಪಾಯಿತು. ಶರ್ಮಿಷ್ಠೆ ಒಂದು ಅಚಾತುರ್ಯದಿಂದ ದೇವಯಾನಿಯನ್ನು ಬೈದಳು, ಆ ಸೀರೆಯನ್ನು ನನ್ನ ಸೀರೆ ನೀನು ಉಟ್ಕೊಂಡಿದ್ರೆ ಏನು ದೊಡ್ಡದು ಅಂತಂತೀಯ ಅಂತ ಅವಳಂದಿದ್ದಕ್ಕೆ ಹಾಗಲ್ಲ ಅಂತ ಹೇಳಿದಳು. ಕಡೆಗೆ ಅವಳನ್ನ ಬಾವಿಗೆ ದಬ್ಬಿ ಬಂದಳಲ್ಲ, ಅದಕ್ಕೆ ತಾನೇ ರೋಷ ಬಂದದ್ದು. ಹಾಗಾಗಿ ನಾನು ದುಡುಕಿದ ಕಾರಣ ನನ್ನ ಜನಕ್ಕೆ ತೊಂದರೆ ಬರುವಂತೆ ಆಯಿತು, ಈಗ ನಾನೇ ಅದರ ಫಲವನ್ನು ಅನುಭವಿಸ್ತೀನಿ ಅಂತ. ಇದು ಒಂದು ದೊಡ್ಡ ರೀತಿ. ಹಾಗೆ ಅವಳು ಆತನನ್ನು ಮದುವೆ ಆಗ್ತಾಳೆ. ಶವನ ಮೊದಲೇ ಹೇಳಿದನಲ್ಲ, ಭೃಗುವಂಶೀಯರು ಬಹಳ ಕೋಪಿಷ್ಠರು. ಮತ್ತೆ ಮತ್ತೆ ಮುನಿದು ಅವನು ಎಷ್ಟಂದ್ರೆ ಅಷ್ಟಕ್ಕಿಲ್ಲದೆ ಹೆಜ್ಜೆ ಹೆಜ್ಜೆಗೆ ಬೈತಾ ಇರ್ತಾನೆ, ಹೆಜ್ಜೆ ಹೆಜ್ಜೆಗೆ ಅಳೀತಾ ಇರ್ತಾನೆ. ಆದರೆ ಅಷ್ಟನ್ನು ಕೂಡ ಅವಳು ಶಾಂತ ರೀತಿಯಿಂದ ಸ್ವೀಕರಿಸ್ತಾ ಇರ್ತಾಳೆ. ಹಲವು ವರ್ಷಗಳ ಕಳೆಯುತ್ತಿವೆ. ಆಗ ಧರ್ಮದೇವತೆ ಒಮ್ಮೆ ಬರ್ತಾನೆ, ಅವಳ ಪರೀಕ್ಷೆ ಮಾಡಬೇಕು ಅಂತ ಬಂದು ಕೇಳ್ತಾನೆ, ನೀನು ತುಂಬ ಸುಂದರಿಯಾಗಿದ್ದೀಯಾ, ಈ ಮುದುಕನ ಹತ್ರ ಇದ್ದು ನಿನಗೇನು ಸಂತೋಷ, ಏನು ಸೌಖ್ಯ, ನನ್ನ ಜೊತೆ ಬಾ ಅಂತ. ಆಗ ಇವಳಿಗೆ ಕೋಪ ಬರುತ್ತೆ, ನಿನ್ನ ಸೌಂದರ್ಯದಿಂದ ನೀನು ಹೀಗೆ ಗರ್ವಿತನಾಗಿದ್ದೀಯಾ, ನಿನಗೆ ಕ್ಷಯರೋಗ ಬಡಿಯಲಿ ಅಂತ ಶಾಪ ಕೊಡ್ತಾಳೆ. ಆಗ ಧರ್ಮದೇವತೆ, ಅಮ್ಮ ನಾನು ಧರ್ಮದೇವತೆ, ನಿನ್ನ ಸೌಶಲ್ಯವನ್ನು ಪರೀಕ್ಷೆ ಮಾಡೋದಕ್ಕೆ ಬಂದರೆ ನನಗೇ ಶಾಪ ಕೊಟ್ಟಿಯಲ್ಲ ಅಂತ. ನನ್ನ ಶಾಪಕ್ಕೆ ತಿರುಗಿಲ್ಲ, ನೀನು ಕ್ಷಯಿಸಿಯೇ ಹೋಗ್ತೀಯ ಅಂತ. ಮತ್ತೆ ಗತಿ ಏನು ಅಂತ, ಭಗವಂತನೇ ಗತಿ, ಅವನನ್ನು ಹೋಗಿ ಕೇಳು ಅಂತ. ಹಾಗಾಗಿ ಧರ್ಮಕ್ಷಯವಾದರೆ ಪರಮಾತ್ಮ ಅವತರಿಸಿ ಧರ್ಮಕ್ಷಯವನ್ನು ಪ್ಯಾಚ್ ಮಾಡ್ತೀನಿ ಅಂತ ಮಾಡಿತ್ತು. ಅಂದರೆ ಒಬ್ಬ ಹೆಣ್ಣು ಮಗಳು ತನ್ನ ಕುಲವನ್ನು ಕಾಪಾಡಬೇಕು, ಪರಿವಾರವನ್ನು ಕಾಪಾಡಬೇಕು ಅಂತ ಬಂದವಳು ಎಷ್ಟು ಅದಕ್ಕೆ ಡಿವೋಟೆಡ್ ಆಗಿ, ಡೆಡಿಕೇಟೆಡ್ ಆಗಿ ಬಂದದ್ದು ಅಂತ. ನಮ್ಮಲ್ಲಿ ಹೇಳೋದುಂಟು, ಹೆಂಗಸರನ್ನ ಬೆಲೆ ಕೊಡಲಿಲ್ಲ, ಗೌರವ ಕೊಡಲಿಲ್ಲ ಅಂತ. ಧರ್ಮಕ್ಕೆ ಶಾಪ ಕೊಡಬಲ್ಲಂತ ಶಕ್ತಿ ಇರೋ ಹೆಂಗಸರು ನಮ್ಮಲ್ಲಿ ಹುಟ್ಟಿದ್ದಾರೆ ಅಂತ ಅವ್ರನ್ನ ಸ್ಮರಿಸ್ತೀವಲ್ಲ, ಅದು ಎಂಥದ್ದು. ಅದಕ್ಕೆ ಇನ್ನೊಂದು ಕೊಕ್ಕೆ ಹಾಕ್ಬೋದು, ಅವರೆಲ್ಲ ಗಂಡಂದ್ರನ್ನೇ ಗೌರವಿಸ್ಕೊಂಡಿದ್ದರಿಂದ ತಾನೇ ಬಂದದ್ದು ಅಂತ ಹೇಳ್ಬಿಟ್ಟಿದ್ವಿ. ಹಾಗೆ ಏನೂ ಇಲ್ಲ. ಗಂಡನ್ನ ಗೌರವಿಸೋದು ಅಂತಲ್ಲ, ಬ್ರಹ್ಮಚಾರಣಿ ಆಗಿರ್ತಕ್ಕಂಥ ಹೆಂಗಸರನ್ನ ಗೌರವಿಸಿದ್ದೀವಿ. ವಾಚಕ್ನವಿ ಗಾರ್ಗಿ ಇರಲಿಲ್ವೇ, ಸುಲಭ ಇರಲಿಲ್ವೇ, ಇವರೆಲ್ಲ ಏನು ಮದುವೆನ ಮಾಡಿಕೊಂಡಿದ್ರು. ನಮ್ಮಲ್ಲಿ ಧರ್ಮಶಾಸ್ತ್ರದಲ್ಲಿ 2 ರೀತಿಯಾಗಿ ಸ್ತ್ರೀಯರು ಅಂತ ಮಾಡಿದ್ದಾರೆ, ಬ್ರಹ್ಮಚಾರಿಣಿ, ಸದ್ಯೋವಧು ಅಂತ 2 ಉಂಟು. ಅವಳು ಆಜನ್ಮ ಬ್ರಹ್ಮಚರ್ಯ ವ್ರತವನ್ನು ಕೈಗೊಳ್ಳಬಹುದು, ಅಥವಾ ವಧುವಾಗಿ ಮದುವೆಯೂ ಆಗಬಹುದು ಅಂತ ಹೇಳ್ಬಿಟ್ಟು. ಹೀಗಾಗಿ ಅಡ್ಡಮಾತುಗಳನ್ನು ಆಡುವವರಿಗೆ ಆಡ್ತಲೇ ಇರ್ತಾರೆ, ಒಂದು ಮಟ್ಟಕ್ಕೆ ಉತ್ತರ ಕೊಡಬಹುದು. ಅದಕ್ಕಿಂತ ಹೆಚ್ಚಾಗಿ ಉತ್ತರ ಕೊಟ್ಟರೆ ದಂಡ ಒಂದೇ ಇರ್ತಕ್ಕಂಥದ್ದು. BGL ಸ್ವಾಮಿಯವರು ಅವರ ಹಸಿರು ಹೊನ್ನೂನಲ್ಲಿ ಒಂದು ವಿಲಕ್ಷಣವಾದ ಕ್ಯಾರೆಕ್ಟರ್ ಬರುತ್ತೆ, ತಮಾಷೆಯ ಕ್ಯಾರೆಕ್ಟರ್, ಚಿದಂಬರ ಅಂತ. ಅವನು ಎಲ್ಲದಕ್ಕೂ ಪ್ರಶ್ನೆ ಹಾಕುವಂಥದ್ದು. ಅವನ ಜೊತೆಗೆ ಇನ್ನೊಬ್ಬ ಶಿಂಗ ಅಂತ, ಇವರಿಬ್ಬರು ಒಂದು ಜೋಡಿ, ಲಾರ್ಲ್ ಅಂಡ್ ಹಾರ್ಡಿ ತರ. ಚಿದಂಬರ ಕುಳ್ಳಿಗೆ ಸಣ್ಣಗೆ ಇರ್ತಾನೆ, ಶಿಂಗ ದಪ್ಪಗೆ ಎತ್ತರಕ್ಕೆ ಇರ್ತಾನೆ. ಅಲ್ಲಿ ದಾರಿಯಲ್ಲಿ ಬಾಟಾನಿಕಲ್ ಸರ್ಚ್ ಸ್ಟೂಡೆಂಟ್ಸ್, ಬಾಟ್ನಿ ಸ್ಟೂಡೆಂಟ್ಸ್ ಅವರು ಈ ಸ್ಪೆಸಿಮನ್ಸ್ ಅನ್ನು ಸಂಗ್ರಹ ಮಾಡಿಕೊಂಡು ಬರೋದಕ್ಕೆ, ಹರ್ಬೇರಿಯಂ ಮಾಡೋದಕ್ಕೆ ಅಂತ ಹೊರಟಿದ್ದಾರೆ. ಕುತ್ತಾಲಂ ಅಂತ ಕೇರಳದ ಕಾಡುಗಳು. ಅಲ್ಲಿ ಹೋಗ್ತಾ ಇದ್ದಾಗ ಈ ದಾರಿ ಎಲ್ಲಿ ಹೋಗುತ್ತೆ ಅಂತ, ಕಾಡಿನೊಳಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟಂತಾನೆ. ಕಾಡೊಳಗೆ ದಾರಿ ತಪ್ಪೋಗ್ಬಿಟ್ರೆ ಅಂತ ಕೇಳ್ತಾನೆ. ಗಾರ್ಡ್ ಪಾಪ ಉತ್ತರ ಕೊಡ್ತಾ ಇರ್ತಾನೆ, ಫಾರೆಸ್ಟ್ ಗಾರ್ಡ್. ದಾರಿ ತಪ್ಪೋಗ್ಬಿಟ್ರೆ ಮೂಗಿನ ನೇರಕ್ಕೆ ನಡ್ಕೊಂಡು ಹೋದ್ರೆ ಎಲ್ಲಾದ್ರೂ ಒಂದು ದಾರಿ ಬರುತ್ತೆ ಅಂತ. ಸಿಗದೇನೆ ಹೋಗ್ಬಿಟ್ರೆ ಆದರೂ ಕೂಡ ತುಂಬಾ ದಟ್ಟವಾದ ಕಾಡೊಳಗೆ ಹೊಟ್ಟೋಗ್ಬಿಟ್ರೆ ದಾರಿ ತಪ್ಪಿದ್ವಿ ಅಂತ ಗೊತ್ತಾಗುತ್ತೆ. ಹೊಟ್ಟೆಪಾಡಿ ಏನು, ಯಾವ್ದಾದ್ರು ಹಣ್ಣು ಹಂಪಲು ತಿನ್ನೋದು, ಅದು ವಿಷದ ಹಣ್ಣಾಗ್ಬಿಟ್ರೆ ಪಕ್ಷಿಗಳನ್ನೋ ಕೋತಿಗಳನ್ನೋ ನೋಡಬೇಕು. ಆ ಕೋತಿಗಳು ಯಾವ ಹಣ್ಣು ತಿನ್ನುತ್ತವೆ ಆ ಹಣ್ಣನ್ನು ನೋಡಿ ಗಮನಿಸಿಕೊಂಡು ನಾವು ತಿನ್ನಬೇಕು. ಕೋತಿಗಳಿಲ್ಲದೆ ಹೋದ್ರೆ
ನೀನೇ ಒಂದು ಕೋತಿ ಆಗ್ತೀಯಂತೆ, ಸುಮ್ಮನೆ ಕೂತ್ಕೊಂತ ಶಿಂಗ ಒಂದು ತಲೆ ಮೇಲೆ ಮೊಟಕ್ತಾನೆ, ಎಲ್ಲಿಗೆ ಎಲ್ಲ ಉತ್ತರಗಳು ನಿಲ್ಲುತ್ತವೆ ಅಂತ. ಹೀಗೆ ಯಾವುದಕ್ಕೂ ಒಂದು ಮಟ್ಟಕ್ಕೆ ಉತ್ತರ ಉಂಟು. ಆಮೇಲೆ ನಿನ್ನ ಅನುಭವದಲ್ಲಿ ನೋಡ್ಕೊಳ್ಳಪ್ಪ, ಅಲ್ಲಿವರೆಗೂ ಬಂದ ಮೇಲೆ ನೋಡೋಣ ಅಂತ. ವಿವೇಕಿಗಳು ಉತ್ತರ ಕೇಳ್ತಾ ನಿಂತ್ಕೊಳ್ಳೋದಿಲ್ಲ. ಯಾರಾದರೂ ಪ್ರಯಾಣ ಮಾಡ್ತಾ ಇದ್ರೆ, ಒಂದು ಅಡ್ರೆಸ್ ಹುಡುಕೊಂಡು ಹೊರಟುತ್ತಾ ಇದ್ರೆ, ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಹೀಗೆ ಹೋಗಿ ಮುಂದೆ ಆ 2ನೇ ಕ್ರಾಸ್ ತಿಳ್ಕೊಳ್ಳಿ, ಆಮೇಲೆ ಮುಂದೆ ಹೋಗಿ ಅಂತ. ಅವ್ರಿಗೆ ಅಷ್ಟೂ ದಾರಿ ಹೇಳಿಬಿಟ್ರೆ ಕನ್ಫ್ಯೂಸೇ ಆಗೋದು. ಅವರೊಂದಷ್ಟು ದೂರ ನಡೆದು 2 ಕ್ರಾಸ್ ತಿರುಗಿದ ಮೇಲೆ ಮತ್ತಿನ್ಯಾರಾದ್ರೂ ಹೇಳಬೇಕಾದಂಥದ್ದು. ಆಮೇಲೆ ನೀವು ಎಲ್ಲ ಹೇಳಿಬಿಡಿ ಒಂದೇ ಸರ್ತಿ. ನಾವು ಹೇಳಬಹುದು ಸ್ವಾಮಿ, ನಿಮ್ಗೆ ಕನ್ಫ್ಯೂಸ್ ಆಗಬಹುದು, ಹೇಳ್ತೀವಿ, ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಅವ್ರಂತಾರೆ. ಆ ಕನ್ಫ್ಯೂಷನ್ ತಾನೇ ಆಗಿರುವಂಥದ್ದು. ಅದರಿಂದ ಮಾರ್ಗಸ್ಥೋ ನಾವಸೀದತಿ, 10 ಮಾತು ಕೇಳಿ 1 ಹೆಜ್ಜೆಯಾದರೂ ಮುಂದೆ ಇಡಬೇಕು. ಈ ಕ್ರಿಯಾತ್ಮಕತೆ ಇಲ್ಲದೆ ಯಾವ ರೀತಿಯ ಪ್ರಯೋಜನವೂ ಆಗೋದಿಲ್ಲ. ಅದಕ್ಕಾಗಿ ಇಂಥ ಕಥೆಗಳನ್ನು ಕಂಡು ಇದೆಲ್ಲ ಪತಿವ್ರತೆಯರ ಕಥೆಯೇ ಆಗಿದೆ, ಇನ್ನೇನೂ ಇಲ್ಲ ಅಂತ ಆಕ್ಷೇಪ ಮಾಡುವುದು ಸಲ್ಲದ್ದು. ಆಮೇಲೆ ಅಶ್ವಿನಿ ದೇವತೆಗಳು ಬಂದು ಅವಳನ್ನು ಕೇಳ್ತಾರೆ, ಇದೇ ರೀತಿಯ ಪ್ರಲೋಭನೆಯನ್ನು ಒಡ್ಡುತ್ತಾರೆ. ಆಗ ಅವಳು ಹೇಳ್ತಾಳೆ, ಧರ್ಮ ದೇವತೆಗೆ ನಾನು ಶಾಪ ಕೊಟ್ಟವಳು, ಹಾಗಾಗಿ ನೀವು ಎಚ್ಚರದಿಂದ ಇರಿ ಅಂತ. ಇಲ್ಲಮ್ಮ, ನಿನ್ನ ಪಾತಿವ್ರತ್ಯ ಮೆಚ್ಚಿ ನಾವು ನಿನ್ನ ಗಂಡನಿಗೆ ದಿವ್ಯ ಸೌಂದರ್ಯವನ್ನು ಕೊಡೋದಿಕ್ಕೆ, ತಾರುಣ್ಯವನ್ನು ಕೊಡೋದಿಕ್ಕೆ ಬಂದಿದ್ದೀವಿ ಅಂತ. ನಾನು ಮೊದಲೇ ಹೇಳಿದೆ, ಚ್ಯವನ ಮಹರ್ಷಿ ಆಯುರ್ವೇದ ನಿಷ್ಣಾತ ಅಂತ. ಚ್ಯವನಪ್ರಾಶ ಅಂತ ಇರೋದು ಆತನ ಹೆಸರಿನಲ್ಲೇ ಬಂದಿರುವಂಥದ್ದು. ಆ ಚ್ಯವನ ಮಹರ್ಷಿ ಅಥರ್ವವೇದದ ಸಂಪ್ರದಾಯಕ್ಕೆ ಸೇರಿದವನು ಅಂತ ಹೇಳಿದೆ. ಅಥರ್ವವೇದದಲ್ಲಿ ಅನೇಕ ವಿಧವಾದ ಮಂತ್ರಗಳು ಉಂಟು. ಆಭಿಚಾರಿಕ, ಭೈಷಜ್ಯ, ನಿನ್ಯ ಅಂತೆಲ್ಲ ಬಗೆ ಬಗೆಯಾದವು. ಇದರೊಳಗೆ ಭೈಷಜ್ಯಾನಿಯಲ್ಲಿ ಇದು ಬರುತ್ತೆ. ಆ ಒಂದು ಯಾವುದನ್ನು ನಾನು ಮೆಟೀರಿಯಲಿಸ್ಟಿಕ್ ಪರ್ಸ್ಯೂಟ್ಸ್ ಅಂತ ಹೇಳಿದ್ದೆ, ಅದಕ್ಕೆ ಭಾರ್ಗವರೇ ಎತ್ತಿದ ಕೈ ಅಂತಲೂ ಹೇಳಿದ್ದೆ. ಭಾರ್ಗವರು, ಅಥರ್ವರು, ಆಂಗಿರಸರು, ಇವರು ಮೂವರು ಕೂಡ ಅಥರ್ವದ ಸ್ಪೆಷಲಿಸ್ಟ್ಗಳು. ಆಂಗಿರಸರು, ಬೃಹಸ್ಪತಿಯೂ ಕೂಡ ಅದಕ್ಕೆ ಸೇರಿದಂಥವನು. ಆಂಗಿರಸನ ಮಗ ತಾನೆ, ಮಮತೆಯ ಮಗನೇ ಅವನು. ಇಲ್ಲ ಇಲ್ಲ ಇಲ್ಲ, ಮಮತೆ ಆತನ ಅತ್ತಿಗೆ. ಆಂಗಿರಸರು ಮತ್ತೆ ಅಥರ್ವ ಅಂತ ಒಬ್ಬ ಮಹರ್ಷಿ, ಆತನ ಪರಂಪರೆಯವರು. ಹಾಗೆ ಈ ಭೃಗುವಿನ ವಂಶದವರು ಭಾರ್ಗವರು. ಇವರು ಎಲ್ಲರೂ ಕೂಡ ಈ ರೀತಿಯಾದ ಕೃಷಿ, ಗೋರಕ್ಷಾ, ವಾಣಿಜ್ಯ, ಔಷಧ, ಈ ಎಲ್ಲ ಪರ್ಸ್ಯೂಟ್ಸ್ ಅಲ್ಲಿ ನಿಷ್ಣಾತರಾದಂಥವರು. ಇದು ಆದಿಭೌತಿಕವಾದ ಅರ್ಥದಲ್ಲಿ ಚ್ಯವನ ತನ್ನ ಮುಪ್ಪನ್ನ ತಾನೇ ಕಾಯಕಲ್ಪಾದಿಗಳಿಂದ ವಜ್ರಕಾಯ ಮಾಡಿಕೊಂಡ, ಚ್ಯವನ ಪ್ರಾಶಾದಿಗಳಿಂದ ಸ್ವಾಸ್ಥ್ಯವನ್ನ, ದೃಢಕಾಯತ್ವವನ್ನ ಸಂಪಾದಿಸಿಕೊಂಡ ಅಂತ. ಆದರೆ ಆದಿದೈವಿಕವಾಗಿ ಈ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಅವನಿಗೆ ಆದದ್ದು ಅಂತ. ಆ ಅಶ್ವಿನಿ ದೇವತೆಗಳು ಅವನನ್ನು ಕರೆದುಕೊಂಡು ಒಂದು ಕೊಳಕ್ಕೆ ಪ್ರವೇಶ ಮಾಡ್ತಾರೆ. ಕೊಳದಿಂದ ಎದ್ದು ಬಂದಾಗ ಮೂವರು ಐಡೆಂಟಿಕಲ್ ಆದಂಥವರು. ಈಗ ಸುಕನ್ಯೆಗೆ ತನ್ನ ಗಂಡ ಯಾರು ಅಂತ ಕಂಡುಹಿಡಿಯಬೇಕಾದದ್ದು ಒಂದು ಪರೀಕ್ಷೆ. ಅವಳು ತನ್ನ ತಪೋಬಲದಿಂದ, ಪಾತಿವೃತ್ಯದ ಬಲದಿಂದ ಕಂಡುಕೊಂಡಳು ಅಂತ. ದಮಯಂತಿಗೆ ಕೂಡ ಅದೇ ಬಂದದ್ದು. ದಮಯಂತಿಯ ಉಪಾಖ್ಯಾನ ತುಂಬಾ ಮನೋಹರವಾದಂಥದ್ದು. ಅದು ಮುಂದಿನ ಭಾಗದಲ್ಲಿ ನಾನು ತೆಗೆದುಕೊಳ್ತೀನಿ. ಅದರಂತಹ ಉಪಾಖ್ಯಾನ ರಾಜ ಇನ್ನೊಂದು ನನಗೆ ಕಾಣೋದಿಲ್ಲ. ಇರಲಿ, ಆಕೆ ಹಾಗೆ ಪತಿಯನ್ನ, ಅವನ ಸ್ವಾಸ್ಥ್ಯವನ್ನ, ಎಲ್ಲವನ್ನ ತನ್ನ ಪಾತಿವ್ರತ್ಯ ಬಲದಿಂದ ಮಾಡಿಕೊಂಡಳು. ನೋಡಿ, ನಮ್ಮಲ್ಲಿ ಎಂತೆಂಥ ಕಥೆಗಳು ಇವೆ ಅಂತ. ಇವಳು ಸಾವಿತ್ರಿ ಗಂಡನಿಗೆ ಸಾವು ಬಂದರೆ ಅವನನ್ನು ಸಾವಿನ ದವಡೆಯಿಂದ ರಕ್ಷಿಸಿದಳು. ದಮಯಂತಿ ಗಂಡ ರಾಜ್ಯ ಕಳ್ಕೊಂಡ್ರೆ ಅವನಿಗೆ ರಾಜ್ಯ ಮತ್ತೆ ಸಿಗುವಂತೆ ಮಾಡಿದಳು. ಅವನಿಗೆ ಮತ್ತೆ ಸ್ವಾಸ್ಥ್ಯ ಕೈಗೂಡುವಂತೆ ಮಾಡಿದಳು. ಅವನ ಕುರೂಪ ಸ್ವರೂಪವಾಗುವಂತೆ ಮಾಡಿದಳು. ಇವಳು ಮುಪ್ಪಾದ ಗಂಡನನ್ನ ಯೌವನದಿಂದ ಕೂಡುವಂತೆ ಮಾಡಿದಳು. ಅಂದ್ರೆ ಹೆಣ್ಣು ಯಾವ ತರಹ ಎಂಪವರ್ಮೆಂಟ್ ಅಂತ, ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತಾರೆ, ಇದನ್ನ ಯಾತಕ್ಕೆ ತಗೋಬಾರದು? ಗಂಡಂದ್ರನ್ನ ತಿದ್ದಬಲ್ಲಂಥದ್ದು, ಗಂಡಂದ್ರ ಭವಿಷ್ಯವನ್ನೇ ತಿದ್ದಬಲ್ಲಂಥದ್ದು ಇಂಥ ಶಕ್ತಿ ಇತ್ತು ಅಂತ. ನಮ್ಮ ದೃಷ್ಟಿಗೆ ತಕ್ಕಂತೆ ಒಳ್ಳೆಯ ಸೃಷ್ಟಿ ಉಂಟಾಗುತ್ತೆ. ಆ ಬಳಿಕ ಶರಿಯಾತಿ ಒಮ್ಮೆ ಮಗಳು ಅಳಿಯ ಹೇಗಿದ್ದಾರೋ ನೋಡಬೇಕು ಅಂತ ಬರ್ತಾನೆ. ನೋಡಿದರೆ ಅಳಿಯನ ಗುರ್ತೇ ಸಿಗೋದಿಲ್ಲ. ಏನಾದರೂ ಮಗಳು ಅಳಿಯನನ್ನು ಬಿಟ್ಟು ಬೇರೊಬ್ಬರನ್ನು ಮದುವೆ ಮಾಡಿಕೊಂಡು ಬಿಟ್ಲ, ಅಳಿಯನಿಗೆ ದ್ರೋಹ ಮಾಡ್ತಾ ಇದ್ದಾಳ ಅಂತ ಮಗಳಿಗೆ ಶಾಪ ಹಾಕೋಕೆ ಬರ್ತಾನೆ. ಆಗ ಇಲ್ಲ, ಇದಷ್ಟು ಕೂಡ ಈ ತರಹ ಆಗಿದ್ದು ಅಂತ ಹೇಳ್ತಾಳೆ. ಆಗ ಅವನು ತುಂಬ ಸಂತೋಷ ಪಡ್ತಾನೆ. ಸಂತೋಷಪಟ್ಟು ಅಳಿಯನನ್ನ ಕೇಳ್ತಾನೆ,
ನಿಮಗೇನಾದರೂ ನಾನು ಮಾಡಲ ಅಂತ. ಏನೂ ಇಲ್ಲ, ನಮಗೆ ಇಷ್ಟು ಒಳ್ಳೆಯದನ್ನು ಮಾಡಿದ ಅಶ್ವಿನಿ ದೇವತೆಗಳಿಗೆ ಒಂದು ಉಪಕಾರ ಮಾಡಬೇಕು, ಅದಕ್ಕಾಗಿ ಒಂದು ಯಜ್ಞಕ್ಕೆ ಸಹಕಾರ ಕೊಡು ಅಂತ ಕೇಳ್ತಾರೆ. ಯಾವುದದು ಸಹಕಾರ? ಅಶ್ವಿನಿ ದೇವತೆಗಳಿಗೆ ಸೋಮಭಾಗ ಇರಲಿಲ್ಲ. ಆದರೆ ಯಜ್ಞದಲ್ಲಿ ಸೋಮಭಾಗ ಇಂದ್ರನಿಗಿತ್ತು, ಅಗ್ನಿಗೆ ಇತ್ತು, ವಾಯುವಿಗೆ ಇತ್ತು, ವರುಣನಿಗೆ ಇತ್ತು, ಆದಿತ್ಯನಿಗೆ ಇತ್ತು. ಅಶ್ವಿನಿಗಳಿಗೆ ಇಲ್ಲ. ಈ ಅಶ್ವಿನಿಗಳಿಗೆ ಅವರು ವೈದ್ಯ ವೃತ್ತಿಯನ್ನು ಮಾಡ್ತಾ ಇದ್ರು ಅಂತ ಅವ್ರಿಗೊಂದು ಸ್ವಲ್ಪ ಹೀನತ್ವ ಅಂತ. ನೋಡಿ, ಈಗ ಡಾಕ್ಟರ್ ಅಂದ್ರೆ ಬಹಳ ಗೌರವ. ಹಿಂದೆ ಒಂದು ಕಾಲದಲ್ಲಿ ವೈದ್ಯ ವೃತ್ತಿ ಮಾಡುವವರು ಶವ ಪರೀಕ್ಷೆ ಮಾಡಬೇಕು, ಹಾಗಾಗಿ ಶವ ಪರೀಕ್ಷೆ ಮಾಡುವವರು ಸ್ವಲ್ಪ ಮೈಲಿಗೆ ಅಂತ. ಅದು ಮಾತ್ರವಲ್ಲ, ಬ್ರಾಹ್ಮಣರಲ್ಲಿ ಎಂತೆಂಥ ಮೈಲಿಗೆಗಳು ಉಂಟು ಅಂತ ಬರುತ್ತೆ. ಅಸಿಜೀವ, ಮಸಿಜೀವಿ, ದೈವಜ್ಞೋ, ಗ್ರಾಮಯಾಜಕ, ಪಾಚಕೋ, ಧಾವಕಶ್ಚೇತಿ, ಷಡೇತೆ, ಬ್ರಾಹ್ಮಣಾಧಮಾಹ ಅನ್ನುವ ಮಾತು ಸಮಯೋಚಿತ ಪದ್ಯಮಾಲಿಕೆಯಲ್ಲಿ ಬರುತ್ತೆ. ಯಾವನು ಕ್ಷಾತ್ರವೃತ್ತಿಯನ್ನು ಅವಲಂಬಿಸಿದ್ದಾನೋ ಆ ಬ್ರಾಹ್ಮಣ, ಈ ಪೇಶ್ವೆಗಳ ರೀತಿಯಲ್ಲಿ ಆದವರು, ಈ ಥರದ್ದೆಲ್ಲ. ಆಮೇಲೆ ಇನ್ನು ಹಲವು ಜನ ಆಂಧ್ರದಲ್ಲಿ ನಿಯೋಗಿ ಬ್ರಾಹ್ಮಣರು ಅಂತ ಹೇಳ್ತಾರೆ, ಅವರಲ್ಲಿ ಕೆಲವರು ಖಡ್ಗವನ್ನು ಧರಿಸಿದ್ರು. ಮತ್ತೆ ಮಸಿಜೀವಿ, ಈ ಕ್ಲರಿಕಲ್ ಜಾಬ್ಸ್, ಶಾನುಭೋಗಿಕೆ, ಈ ಥರದ್ದೆಲ್ಲ ಮಾಡ್ತಕ್ಕಂಥದ್ದು ಕರ್ಣಿಕ ವೃತ್ತಿ, ಯಾವುದನ್ನು ಕಾಯಸ್ಥ ವೃತ್ತಿ ಅಂತ ಕರೀತಾರೆ ಅದು. ಮತ್ತೆ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು. ಹಾಗೆ ಹೇಳುವಾಗ ಸುಳ್ಳು ಹೇಳಬೇಕಾಗಿ ಬರುತ್ತೆ ಅಂತ. ಅವರಿಗೆ ಎಲ್ಲ ಗ್ರಹಗಳು ಕ್ರೂರವಾಗಿವೆ ಅಂತ ಹೇಳಿಬಿಟ್ರೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಅದಕ್ಕೆ ಸಾಂಕೇತಿಕವಾಗಿ ಹೇಳಬೇಕು. ಒಂದು ಬಹಳ ಸೊಗಸಾದ ತೆಲುಗಿನ ಸಿನಿಮಾ ಜ್ಞಾಪಕ ಬರುತ್ತೆ, ವಿಜಯಾದವರ ಮಾಯಾ ಬಜಾರ್ ಅಂತ. ಅಲ್ಲಿ ಈ ದುರ್ಯೋಧನನ ಮಗ ಲಕ್ಷಣ ಕುಮಾರನಿಗೆ ಬಲರಾಮನ ಮಗಳು ಲಕ್ಷಣೆಗೆ ಮದುವೆ ಮಾಡಿಸಬೇಕು ಅಂತ ಒಂದು ಪ್ಲಾನ್ ಮಾಡಿ ಬಲರಾಮನಿಗೆ ಹೊಗಳಿ ಅವನನ್ನು ಉಬ್ಬಿಸಿ ಮದುವೆಗೆ ಒಪ್ಪಿಸಿಕೊಂಡು ಬರೋದಾಗಿರುತ್ತೆ. ಬಲರಾಮ ಹೋಗಿದ್ದ ಕೆಲಸ ಪಾಂಡವರನ್ನ ಮೋಸದ ಜೂಜಲ್ಲಿ ಕಾಡುಗಟ್ಟದ್ರಲ್ಲ ಅಂತ ದಬಾಯಿಸೋದಿಕ್ಕೆ. ಆದರೆ ಅವನಿಗೆ ಪ್ರಶಂಸೆ ಮಾಡಿ ಗೌರವ ಸತ್ಕಾರ ಸನ್ಮಾನ ಮಾಡಿದ್ರೆ ದುರ್ಯೋಧನ ನಿನಗೇನು ವರ ಬೇಕು ಅಂತ ಕೇಳ್ತಾನೆ, ನಿನ್ನ ಮಗಳು ಸೊಸೆ ಆಗಬೇಕು ಅಂತ ಕೇಳ್ತಾನೆ. ಅದು ಏನು, ಬಲರಾಮನ ಪಕ್ಷ ಮಾಡಿಕೊಂಡ್ರೆ ಕೃಷ್ಣನೂ ಇವ್ರ ಪಕ್ಷ ಆಗ್ತಾನೆ, ಯಾದವರು ಇವ್ರ ಪಕ್ಷ ಆಗ್ತಾರೆ, ಪಾಂಡವರ ಬಲ ಹ್ರಾಸವಾಗುತ್ತೆ ಅಂತ. ಆಗ ಇವ್ರ ಕಡೆಯಿಂದಲೇ ಜ್ಯೋತಿಷ್ಕರನ್ನ ಕರ್ಕೊಂಡು ಬಂದಿರ್ತಾರೆ. ಶಕುನಿಯೇ ಲಗ್ನ ನಿಶ್ಚಯಕ್ಕೆ ಬಂದಿರ್ತಾನೆ. ಕೃಷ್ಣ, ಬಲರಾಮ, ಶಕುನಿ ಒಂದು ಕೊಠಡಿಯಲ್ಲಿ ಕೂತು ಮಾತಾಡುವುದು. ಯಾದವರ ಕಡೆ ಇಬ್ಬರು ದೈವಜ್ಞರು, ಇವರ ಕಡೆ ಇಬ್ಬರು ತಾನ ಶರ್ಮ, ತಂದಾನ ಶಾಸ್ತ್ರಿ ಅಂತ ಅಲ್ಲಿ ಅವರಿಗೆ ಹೆಸರಿರುತ್ತೆ. ದುರ್ಯೋಧನನ ಕಡೆಯವರಿಗೆ. ಇವರು ಪಾಪ ಯಾದವರ ಕಡೆ ಪ್ರಾಮಾಣಿಕರಾದ ಜ್ಯೋತಿಷ್ಕರು, ಈ ಲಗ್ನ ಸರಿಯಾಗಿಲ್ಲ, ಈ ಸಪ್ತಮ ಸ್ಥಾನ, ವಿವಾಹ ಸ್ಥಾನವನ್ನ ಅಸುರಗುರುವಾದ ಶುಕ್ರಾಚಾರ್ಯ ದೃಷ್ಟಿ, ವಕ್ರದೃಷ್ಟಿಯಿಂದ ನೋಡ್ತಾ ಇದ್ದಾನೆ, ಅದು ದಗ್ಧಯೋಗವಾಗುತ್ತೆ, ಹಾಗಾಗಿ ಇಲ್ಲಿ ಜಗಳಗಳಾಗುತ್ತವೆ, ಕಷ್ಟಗಳು ಬರುತ್ತೆ, ಕಷ್ಟ ಕಲಹ ಎಲ್ಲ ಉಂಟು ಅಂತ. ತಕ್ಷಣವೇ ಇವರಿಬ್ರು ತಾನ ಶರ್ಮ, ತಂದಾನ ಶಾಸ್ತ್ರಿ, ಅಸ್ತು అస్తు శాస్త్రం ఎప్పుడూ కర్కశంగాను నిష్కర్షంగాను చెప్తుంది. మనము సూక్ష్మంగా, సంగ్రహంగా, మృదువుగా ತಾತ್ಪರ್ಯವೇ తీసుకోవాలి ಅಂತ. ಶಾಸ್ತ್ರ ಯಾವತ್ತೂ ಕರ್ಕಶವಾಗಿ ಹೇಳುತ್ತೆ, ನಾವು ಅದರ ತಾತ್ಪರ್ಯವನ್ನು ಹೇಳಬೇಕು. ಕಲಹ ಅಂದ್ರೆ ಪ್ರಣಯ ಕಲಹ ಅಂತ ಅರ್ಥ ಮಾಡಬೇಕು, ಕಷ್ಟ ಅಂದ್ರೆ ಬಹುಸಂತಾನ ಅಂತ ಅರ್ಥ ಮಾಡಬೇಕು ಅಂತ. ಅಂದ್ರೆ ಈ ತರದ್ದೆಲ್ಲ ಹೇಳಬೇಕಾಗಿ ಬರೋದ್ರಿಂದ ಜ್ಯೋತಿಷ ದೈವಜ್ಞ ಮತ್ತು ದೇವಲ, ದೇವಸ್ಥಾನದಲ್ಲಿ ಪೂಜೆ ಮಾಡುವರು ಅಂತ. ದೇವಸ್ವವನ್ನ ತಿನ್ನಬೇಕಾಗಿ ಬರುತ್ತೆ, ದೇವಸ್ವದ ಅಪಹರಣ ಆಗುತ್ತೆ ಅಂತ. ಅರ್ಚಕ ವೃತ್ತಿ ನಾವಿವತ್ತು ದೊಡ್ಡದು ಅಂತ ಅಂದುಕೊಂಡ್ರು, ಹಿಂದಿನವರು ಭಗವಂತನಿಗೆ ಅಂತ ಮೀಸಲಿಟ್ಟ ದುಡ್ಡನ್ನು ತಿನ್ನಬೇಕಾಗಿ ಬರುತ್ತೆ ಅಂತ. ಅವನು ಪಾಪ ಅನ್ಯೋಪಾಯ ಇಲ್ಲದೆ ತಿನ್ನಬೇಕಾಗಿ ಬರ್ಬೋದು, ಅಥವಾ ಮಿಸ್ಅಪ್ರೋಪ್ರಿಯೇಷನ್ಸ್ ಮಾಡುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಅದನ್ನು ಹೇಳಿದ್ರು. ಮತ್ತೆ ಅಡುಗೆ ಮಾಡುವಂತ ಬ್ರಾಹ್ಮಣ, ಹಾಗೆಯೇ ಲಾಂಡ್ರಿ ಇಟ್ಟುಕೊಂಡು ಬ್ರಾಹ್ಮಣ ಅಂತೆಲ್ಲ. ಅಂದ್ರೆ ಬ್ರಾಹ್ಮಣರು ಎಲ್ಲಾ ಪ್ರೊಫೆಷನ್ಸ್ ಮಾಡ್ತಾ ಇದ್ರು ಅಂತಲೂ ಇದರಿಂದ ಗೊತ್ತಾಗುತ್ತೆ. ಎಲ್ಲರ ಬಟ್ಟೆನೂ ಒಗಿಬೇಕಾಗುತ್ತೆ, ಶುಚಿ ಇರೋದಿಲ್ಲ, ಎಲ್ಲರ ರುಚಿಗೂ ಅಡಿಗೆ ಮಾಡಬೇಕಾಗ್ಬರುತ್ತೆ. ಆಗ ಒಂದಿಷ್ಟು ಹಿಂಸಾಚಾರವಾಗಬಹುದು, ಸದಾಚಾರ ಬಿಡಬಹುದು ಅಂತ ಎಷ್ಟೆಷ್ಟೆಲ್ಲ ಪಾಸಿಬಿಲಿಟಿಯಲ್ಲಿ ನೋಡಿದ್ದಾರೆ. ಯಾವ ಜಾತಿಯನ್ನು ಧರ್ಮಶಾಸ್ತ್ರಕಾರರು ಸ್ಪೇರ್ ಮಾಡಿಲ್ಲ, ಅದನ್ನು ಮಾತ್ರ ತಿಳ್ಕೊಳ್ಳಿ. ಯಾರಿಗೂ ರಿಯಾಯಿತಿಗಳು ತೋರಿಸಿಲ್ಲ. ಧರ್ಮಶಾಸ್ತ್ರವನ್ನು ಓದ್ಬಿಟ್ರೆ ಅಬ್ಬಾ ನಾವು ಬ್ರಾಹ್ಮಣರಾಗಿಲ್ಲವಲ್ಲ ಅಂತ ಸಂತೋಷ ಪಡಬೇಕು. ಆ ರೀತಿಯಾದ ವಿಧಿ ನಿಷೇಧಗಳೆಲ್ಲ ಅವರಿಗೆ ಉಂಟು. ಈ ತರಹ ಆ ವೈದ್ಯ ವೃತ್ತಿಯನ್ನು ಕೂಡ ಹಾಗೆ ಅಂತ ಇದ್ರು. ಹಾಗಂತ ಹೇಳಿ ಡಾಕ್ಟರ್ನ ನಿಷ್ಪ್ರಯೋಜಕ ಅಂತ ಹೇಳ್ತಾ ಇರಲಿಲ್ಲ, ಅವನು ತುಂಬಾ ಪ್ರಯೋಜನಕಾರಿ. ಆದರೆ ಅವನನ್ನ ಪಂಕ್ತಿಯೊಳಗೆ ಕೆಲವು ಕಡೆ ಸೇರಿಸ್ಕೊಳ್ತಾ ಇರಲಿಲ್ಲ.
ಅವನಿಗೆ ಬೇರೆ ಅಡ್ಡಪಂಕ್ತಿ ಹಾಕ್ತಾ ಇದ್ರು ಅಂತ. ಅದು ಇದ್ದದ್ದೇ. ಆ ರೀತಿಯಾದಂತಹ ಸೋಷಲ್ ಹೈರಾರ್ಕಿ ಎಲ್ಲ ಕಾಲಕ್ಕೂ ಇದ್ದದ್ದು, ಬೇರೆ ಬೇರೆ ರೀತಿ ಇದ್ದದ್ದಾಗಿತ್ತು. ಮತ್ತೆ ಇದರಿಂದ ಇನ್ನೊಂದು ಗೊತ್ತಾಗುವುದೇನೆಂದ್ರೆ, ನಮ್ಮಲ್ಲಿ ಈ ಕಲೋನಿಯಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನಂದ್ರೆ ಬೌದ್ಧರೇ ಎಲ್ಲವನ್ನ ತಂದಿದ್ದು, ಬೌದ್ಧ ಧರ್ಮವನ್ನ ಭಾರತ ದೇಶದಲ್ಲಿ ಓಡಿಸಿಬಿಟ್ರು ಶಂಕರಾಚಾರ್ಯರು, ಹಾಗಾಗಿ ಮೆಡಿಸಿನ್ ಡೆವಲಪ್ಮೆಂಟ್ ಎಲ್ಲ ನಿಂತೋಯ್ತು ಅಂತ ಶುದ್ಧ ಸುಳ್ಳು ಇದೆಲ್ಲ ಕೂಡ. ಬೌದ್ಧರಲ್ಲ, ಎಲ್ಲರೂ ಕೂಡ ವೈದ್ಯವನ್ನು ಇಟ್ಟುಕೊಂಡಿದ್ರು. ಜೈನರು ವೈದ್ಯ ಇಟ್ಟುಕೊಂಡಿದ್ರು. ಜೈನರು ಅಹಿಂಸೆಯನ್ನು ಮಾಡ್ತಾ ಇದ್ದಿದ್ದು ಮುನಿಗಳ ದೃಷ್ಟಿಯಿಂದ. ಸಾಮಾನ್ಯರಿಗೆ ಅದೆಲ್ಲ ಕಠೋರದ ಅಹಿಂಸೆ ಹೇಳಕ್ಕೂ ಆಗ್ತಾ ಇರಲಿಲ್ಲ, ಹೇಳಿದ್ರೆ ಅವರು ಕೇಳ್ತಾನೂ ಇರಲಿಲ್ಲ. ನಮ್ಮ ಭಾರತೀಯ ಸೊಸೈಟಿ ತುಂಬಾ ಆರೋಗ್ಯಕರವಾಗಿ ಇತ್ತು. ಎಲ್ಲ ಶೇರಿಂಗ್, ಪರಸ್ಪರಂ ಭಾವ ಎಂತಹ ಅನ್ನುವ ದೃಷ್ಟಿಯಲ್ಲಿ ಇದ್ದದ್ದು. ಸುಶ್ರುತ ಚರಕಾದಿಗಳೆಲ್ಲ ಬ್ರಾಹ್ಮಣರಿರ್ತಾನೆ. ಅವರು ಹೇಳ್ತಾರೆ, ಆರೋಗ್ಯಕರನಾದ ಮನುಷ್ಯ ಸತ್ತು ಹೋದವನನ್ನ, ಅವನ ಶವವನ್ನ ಕೇಳಿ ತರಬೇಕು, ಇಲ್ಲದೆ ಇದ್ರೆ ಖನನ ಮಾಡಿ ಹೂತಿದ್ರೆ ಗುಟ್ಟಾಗಿ ಕದ್ದುಕೊಂಡು ಬರಬೇಕು ಅಂತಂದ್ರು. ಅಥವಾ ಯಾವನಾದರೂ ಒಬ್ಬ ಅಪರಾಧಿಯನ್ನ ರಾಜ ಶೂಲಾರೋಹಕ್ಕೋ ಅಥವಾ ಶಿರಶ್ಛೇದನಕ್ಕೋ ಗುರಿಪಡಿಸುವಂತೆ ಇದ್ದರೆ ಆ ತರದ ಸಂದರ್ಭದಲ್ಲಿ ಆ ಶವವನ್ನು ತರಬೇಕು. ತಂದು ಆರೋಗ್ಯಕಾರಿಯಾದ ತರುಣನ ಶವವನ್ನು ತೆಗೆದುಕೊಂಡು ಬಂದು ಅದನ್ನ ಈ ಬೆತ್ತದ ಪಂಜರದಲ್ಲಿ ಇಟ್ಟು ಹರಿಯುವ ನದಿಯ ಅಥವಾ ಯಾವ್ದಾದ್ರು ಕಾಲುವೆ ಅಲ್ಲಿ ಇಡಬೇಕು. ಆಗ ಆ ನೀರಿಗೆ ಅದು ಶವ ಮೆತ್ತಗಾಗತ್ತೆ, ಮೇಲ್ಮೆಯ ಚರ್ಮ ಕೊಳೆಯುತ್ತೆ. ಆಗ ತೆಂಗಿನ ನಾರಿನಂತ ಜುಂಜಿನಲ್ಲಿ ತೆಗೆದುಕೊಂಡು ಉಜ್ಜಿದರೆ ಆ ಮಾಂಸದ ಭಾಗ ಎಲ್ಲ ಹೋಗಿ ಯಾವುದನ್ನು ನಾವು ಮಸಲ್ಸ್ ಅಂತ ಕಾಣುತ್ತವೆ ಅದು ತೋರುತ್ತೆ. ಆಮೇಲೆ ಮತ್ತಷ್ಟು ಉಜ್ಜಿದರೆ ಆಗ ಮೂಳೆ ಇತ್ಯಾದಿ ಎಲ್ಲ ಕಾಣಿಸುತ್ತೆ. ಆಮೇಲೆ ಮತ್ತಷ್ಟು ನೋಡಿಕೊಂಡು ಒಳಗಿರುವ ಶರೀರ ರಚನೆ ಹೇಗೆ ಅಂತ ಅಬ್ಸರ್ವ್ ಮಾಡಬೇಕು ಅಂತ. ಆ ರೀತಿಯಾದ ಡಿಸೆಕ್ಷನ್ ಎಲ್ಲ ಅದೆಲ್ಲ ಮಾಡಬೇಕಾಗಿ ಬರುತ್ತೆ. ಕೆಲವೊಮ್ಮೆ ಅವನಿಗೆ ರೋಗ ಅಂಟತ್ತೆ. ಈ ದೃಷ್ಟಿಯಿಂದ ಪ್ರತ್ಯೇಕವಾಗಿ ಮಾಡಿತ್ತು. ಈ ಒಂದು ಕಥೆಗಳೆಲ್ಲ ಆಫ್ ಲೇಟ್ ಬಂದದ್ದು. ಹಾಗಾಗಿ ಆ ಹೊತ್ತಿಗೆ ಈ ರೀತಿಯಾದದ್ದೆಲ್ಲ ಆರಂಭವಾಗಿರುವಂಥದ್ದು. ಅಲ್ಲಿ ಅಶ್ವಿನಿ ದೇವತೆಗಳು ದೈವವೈದ್ಯರಾದ ಕಾರಣ ಅವರು ಅಪಾಂಕ್ತೇಯರು ಅಂತ. ಆದರೆ ಯಜ್ಞದಲ್ಲಿ ಅಶ್ವಿನಿ ದೇವತೆಗಳಿಗೆ ಈಗ ಆಹುತಿ ಇದ್ದೇ ಇದೆ. ಆಶ್ವಿನ ಮಂತ್ರಗಳನ್ನೇ ಹೇಳುವಂತಹದ್ದು ಉಂಟು. ಈ ಸೋಮಯಾಗ ಆಗುವಾಗ ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ 3 ರೀತಿಯಾದ ಸವನಗಳು ಉಂಟು. ಮಾಧ್ಯಂದಿನ ಸವನದಲ್ಲಿ ಅಶ್ವಿನಿಗಳಿಗೆ ಆ ಪ್ರಧಾನವಾದಂಥ ಪ್ರಯಾಜವನ್ನ ಕೊಡಬೇಕು ಅಂತಲೂ ಇದೆ. ಅದು ಚವನ ಮಾಡಿದ್ದು ಅಂತ. ನ್ಯಾಚುರಲಿ ಈ ಒಂದು ವೈದ್ಯಕೀಯ ಇತ್ಯಾದಿಗಳನ್ನು ಪ್ರಧಾನವಾಗಿ ಆಶ್ರಯಿಸಿದಂತಹ ವರ್ಗ, ಯಾವ ಒಂದು ಋಷಿವರ್ಗ ಇದೆ, ಭಾರ್ಗವ ವರ್ಗ, ಅವರು ಅದನ್ನ ಪೋಷಿಸುವಂತಹ ದೇವತೆಗಳಿಗೆ ಆಹುತಿ ಕೊಡಬೇಕು ಅಂತ ಪ್ರಪೋಸ್ ಮಾಡಿದ್ರೊಳಗೆ ಅಡ್ಡಿ ಏನೂ ಇಲ್ಲ, ಆಶ್ಚರ್ಯ ಏನೂ ಇಲ್ಲ. ಹೀಗೆ ಆ ಅಶ್ವಿನಿ ದೇವತೆಗಳಿಗೆ ಸೋಮಾಹುತಿಯನ್ನ ಕೊಡುವಂತ ಒಂದು ಯಾಗ ಮಾಡಬೇಕು ಅಂತ. ಅದಕ್ಕೆ ಇಂದ್ರನೇ ಅಡ್ಡಿ ಬಂದ್ಬಿಡ್ತಾನೆ, ಸೋಮವನ್ನ ಕೊಡಬಾರದು ಅಶ್ವಿನಿಗಳಿಗೆ ಅಂತ. ಆಗ ಚ್ಯವನ ತನ್ನ ತಪಶಕ್ತಿಯಿಂದ ಇಂದ್ರನ ವಜ್ರಾಯುಧವೇ ಸ್ತಂಭಿಸುವಂತೆ ಮಾಡಿ ಕಡೆಗೆ ಎಲ್ಲರೂ ಒಪ್ಪಿಕೊಂಡು ಅಶ್ವಿನಿ ದೇವತೆಗಳಿಗೆ ಕೊಡುವುದು ಅಂತ. ಅಶ್ವಿನಿ ದೇವತೆಗಳು ಸೂರ್ಯನ ಮಕ್ಕಳು. ಸೂರ್ಯ ಅಶ್ವರೂಪಿಯಾಗಿದ್ದಾಗ ಅವನ ಮೂಗಿನ ಹೊಳ್ಳೆಯಿಂದ ಬಂದಂಥವರು ಅಂತ ಕಥೆ ಉಂಟು. ಸಂಜ್ಞಾದೇವಿ, ನಾನು ನೆನ್ನೆಯೇ ಹೇಳಿದ್ದೆ, ಸಂಜ್ಞಾದೇವಿಗೆ ಸೂರ್ಯನ ತಾಪ ಹೆಚ್ಚಾಗಿ ಹೊರಟೋಗ್ಬಿಟ್ಲು ಅಂತ. ಆಮೇಲೆ ಛಾಯಾದೇವಿಯ ಜೊತೆ ಅವನಿದ್ದ, ಮತ್ತೆ ಗುಟ್ಟು ಗೊತ್ತಾಯಿತು. ಆಗ ಸಂಜ್ಞಾದೇವಿಯನ್ನು ಅರಸುತ್ತಾ ಬಂದ. ಸಂಜ್ಞಾದೇವಿ ಅಶ್ವರೂಪಿಣಿಯಾಗಿದ್ದಳು. ಆಗ ಇವನು ಅಶ್ವರೂಪವನ್ನು ತಾಳ್ದ ಅಂತ. ಆಮೇಲೆ ಇಬ್ಬರು ವಾಪಸ್ ಬಂದರು. ಅಶ್ವರೂಪದಲ್ಲಿದ್ದ ಸೂರ್ಯನ ಮೂಗಿನ ಹೊಳ್ಳೆಯಿಂದ ಬಂದದ್ದು ನಾಸತ್ಯರು ಅಂತ ಹೆಸರಾದ ಅಶ್ವಿನಿಗಳು ಅಂತ. ಇವರಿಬ್ಬರು ಸದಾ ಒಟ್ಟಿಗೆ ಇರ್ತಾರೆ ಅನ್ನುವಂಥದ್ದೆಲ್ಲ ಕಥೆ ಬರುತ್ತೆ. ಇಲ್ಲಿ ಕಾಣುವುದೇನೆಂದರೆ, ಒಂದು ಆದಿಭೌತಿಕವಾಗಿ ನೋಡಿದರೆ ಅಶ್ವಿನಿ ದೇವತೆಗಳ ಸ್ಥಾನವನ್ನ ಸೋಮಪೀಠಿಗಳ ಸ್ಥಾನದಲ್ಲಿ ಸ್ಥಿರ ಮಾಡಿದ್ದು. ಅದರ ಬಳಿಕ ವೈದ್ಯಕೀಯಕ್ಕೆ ಸಿಕ್ಕಂತ ಪ್ರಾಶಸ್ತ್ಯ, ಮಹಾತ್ಮ್ಯ, ಒಬ್ಬ ವೈದ್ಯವರ್ಗಕ್ಕೆ ಬರುವಂತ ಋಷಿ ಎಂಥವನಾಗಿದ್ದ ಅಂತ ಗೊತ್ತಾಗುವುದು. ಆದಿದೈವಿಕವಾಗಿ ಈ ಕಥೆಯ ಸ್ವಾರಸ್ಯ ಅಂತೂ ಗೊತ್ತೇ ಇದೆ. ಇನ್ನು ಆಧ್ಯಾತ್ಮಿಕವಾಗಿ ನಮಗೆ ನೋಡಿದಾಗ ಕಾಣುವ ಸ್ವಾರಸ್ಯ ಅಲ್ಲಿರುವ ಜೀವನ ಮೌಲ್ಯ. ಮತ್ತು ಅಶ್ವಿನಿ ದೇವತೆಗಳು ವೈದ್ಯರು, ವೈದ್ಯಕೀಯ ವೃತ್ತಿಯ ಮಹಾತ್ಮ್ಯ, ಅದರ ಪ್ರಾಶಸ್ತ್ಯ, ಅದನ್ನೂ ಕೂಡ ಗೌರವಿಸಬೇಕು. ಅಂದರೆ ಅಂದಿನಿಂದ ವೈದ್ಯರು ಪಾಂಕ್ತೇಯರಾದರು ಅಂತ. ಅಡ್ಡಪಂಕ್ತಿ ಅವರಿಗೆ ಹೋಯಿತು, ಅವರು ಕೂಡ ಶಿಷ್ಟರು ಅಂತ ಅನ್ನಿಸಿಕೊಂಡ್ರು ಅಂತ. ಇವೆಲ್ಲ ಬೌದ್ಧರಿಗಿಂತ ಎಷ್ಟೋ ಮುಂಚೆ ಆದಂತಹದ್ದು. ಹಾಗಾಗಿ ವೈದ್ಯ ವೃತ್ತಿಯ ಸರ್ಜರಿಯನ್ನೆಲ್ಲ ಅವರು ತಂದು ಕೊಟ್ಟದ್ದು, ಅವರಿಂದ
ಬೆಳೆದಂಥದ್ದನ್ನು ನಾವು ತಳ್ಳಿ ಹಾಕಿಬಿಟ್ಟಿವಿ ಅಂತ. ಹಾಗೆಲ್ಲ ಅಲ್ಲ. 18ನೇ ಶತಮಾನದವರೆಗೂ ಭಾರತದ ಸರ್ಜರಿ ವೆಸ್ಟ್ನ ಸರ್ಜರಿಗಿಂತ ಚೆನ್ನಾಗಿತ್ತು ಅನ್ನೋದಕ್ಕೆ ಕೋಲ್ ಬ್ರೂಕ್ಸ್ ಅಂತವರು ಬರೆದ ದಾಖಲೆಗಳಿವೆ. ಧರ್ಮಪಾಲ್ ಅಂತವರು ಅದನ್ನೆಲ್ಲ ಮತ್ತೆ ಅಚ್ಚು ಮಾಡಿಸಿದ್ದಾರೆ. ಇರಲಿ, ಈಗ ನಾವು ಮತ್ತೊಂದು ಚಿಕ್ಕ ಉಪಾಖ್ಯಾನದ ಕಡೆಗೆ ತಿರುಗೋಣ. ಈ ಮಹಾಭಾರತದ ಉಪಾಖ್ಯಾನಗಳ ವೈವಿಧ್ಯದಲ್ಲಿ ರಾಮಾಯಣ ಕೂಡ ಬಂದು ಸೇರಿಕೊಳ್ಳುತ್ತೆ. ರಾಮೋಪಾಖ್ಯಾನ ಅಂತ ಏನಿದೆ ಅದು ಮಹಾಭಾರತದಲ್ಲಿಯೇ ಬರುವಂತಹದ್ದು. ಅಂದರೆ ಮಹಾಭಾರತದೊಳಗೆ ರಾಮಾಯಣ ಕೂಡ ಸೇರಿಕೊಳ್ಳುತ್ತೆ ಅನ್ನುವ ಸ್ವಾರಸ್ಯವನ್ನ ನಾವು ಮರೆಯುವ ಹಾಗಿಲ್ಲ. ಮಹಾಭಾರತದ ಆದಿಪರ್ವದಲ್ಲಿಯೇ ಬರುವಂಥದ್ದು. ಸಭಾಪರ್ವದಲ್ಲಿ ಯಾವ ಉಪಾಖ್ಯಾನಗಳು ಇಲ್ಲ. ಆದಿಪರ್ವದಲ್ಲಿ ಬರುವ ಒಂದು ತುಂಬಾ ಆಕರ್ಷಕವಾದ ಉಪಾಖ್ಯಾನ, ಎಲ್ಲ ಕಾಲಕ್ಕೂ ಎಲ್ಲರಿಗೂ ಕೂಡ ಪ್ರಯೋಜನಕಾರಿಯಾದಂತಹದ್ದು, ಸುಂದೋಪಸುಂದ ವೃತ್ತಾಂತ. ಒಮ್ಮೆ ನಾರದ ಮಹರ್ಷಿಗಳು ಪಾಂಡವರು ಇಂದ್ರಪ್ರಸ್ಥದಲ್ಲಿ ಆಳ್ತಾ ಇದ್ದಾಗ ಬರ್ತಾರೆ. ಈ ನಾರದರು ಅದ್ಭುತವಾದ ವ್ಯಕ್ತಿತ್ವ. ನನಗೆ ನಮ್ಮ ಋಷಿ ಪ್ರಪಂಚದಲ್ಲಿ ಯಾರು ತುಂಬಾ ಇಷ್ಟ ಅಂತ ಹೇಳಿದ್ರೆ ನಾರದ ಅಂತ ಹೇಳ್ತೀನಿ. ತುಂಬಾ ಜನಕ್ಕೆ ನಾರದ ಅಂದ್ರೆ ಜಗಳಗಂಟಕ ಅಂತ. ನಾರದರು ನಿಜವಾಗಿ ಮಹಾಮೌಲ್ಯಮಯವಾದ ಒಬ್ಬ ಬ್ರಹ್ಮಜ್ಞಾನಿ. ನಾರದರ ಕಥೆ ಭಾಗವತದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಆತನ ವಿಷ್ಣು ಭಕ್ತಿಯ ಪರಾಕಾಷ್ಠೆ ಎಂಥದ್ದು ಅಂತ ಗೊತ್ತಾಗುತ್ತೆ. ನಾರದರು ಒಬ್ಬ ಶೂದ್ರ ದಾಸಿಯ ಮಗ. ಆತನನ್ನು ನಾವು ದೇವರ್ಷಿ ಅಂತ ಗೌರವದಿಂದ ಕೊಂಡಾಡಿಕೊಂಡಿದ್ದೀವಿ. ನಮ್ಮ ಋಷಿಗಳಲ್ಲಿ ಯಾವತ್ತೂ ಜಾತಿ ನೋಡಿ ಮಣೆ ಹಾಕಿದ್ದಲ್ಲವೇ ಅಲ್ಲ. ಮತ್ತೆ ನಾರದರ ವೈಶಿಷ್ಟ್ಯ ಏನಂದ್ರೆ ಅವರು ಒಂಥರ ಟ್ರೂ ಸಿಟಿಸನ್ ಆಫ್ ಯೂನಿವರ್ಸ್, ತ್ರಿಲೋಕ ಸಂಚಾರಿಗಳು. ಮಾತ್ರವಲ್ಲ, ಅವರಿಗೆ ಮಲ್ಟಿಪಲ್ ಎಂಟ್ರಿ ವೀಸಾ ಫಾರ್ ಆಲ್ ಟೈಮ್, ಎಕ್ಸ್ಪೈರಿನೇ ಇಲ್ಲದೆ ಎಲ್ಲೆಲ್ಲ ಕಡೆಗೂ ಇದ್ದದ್ದು. ರಾಕ್ಷಸರ ಹತ್ರಕ್ಕೂ ಹೋಗ್ತಾ ಇದ್ರು, ದೇವತೆಗಳ ಹತ್ರಕ್ಕೂ ಹೋಗ್ತಾ ಇದ್ರು, ಮನುಷ್ಯರ ಹತ್ರಕ್ಕೂ ಹೋಗ್ತಾ ಇದ್ರು. ಸಿದ್ಧ, ಕಿನ್ನರ, ಕಿಂಪುರುಷ, ಯಕ್ಷ, ಚಾರಣ ಎಲ್ಲರ ಹತ್ರವೂ ಅವ್ರಿಗೆ ಹೋಗ್ತಾ ಇದ್ರು. ಎಲ್ಲರಿಗೂ ಬೇಕಾದವರಾಗಿದ್ರು. ಅಂದರೆ ಒಬ್ಬ ಬ್ರಹ್ಮಜ್ಞಾನಿ ಲೋಕಸಂಗ್ರಹಿಕ ದೃಕ್ಕಾದರೆ ಆತ ಎಲ್ಲರ ಜೊತೆ ಇರ್ತಾನೆ ಅಂತ. ನಾನು ಕಂಡಂತೆ ನಾರದರ ಬಗ್ಗೆ ಪ್ರಶಂಸೆಯ ಪದ್ಯವನ್ನ ಒಬ್ಬರೇ ಒಬ್ಬರು DVG ಬರೆದಿದ್ದಾರೆ, ಇನ್ಯಾರೂ ಬರೆದಿಲ್ಲ. ಬಹಳ ಹಿಂದೆ ಅವರು ಚಿಕ್ಕ ವಯಸ್ಸಲ್ಲಿ ಬರೆದಿದ್ದು ಕೇತಕಿ ವನದಲ್ಲಿ ಒಂದು ಕಂದ ಪದ್ಯ ಇದೆ ನಾರದರ ಬಗ್ಗೆ. ಆ ಪದ್ಯವನ್ನು ನೋಡಿದ ಮೇಲೆ ನನಗೆ ನಾರದರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಂತ ಅನಿಸಿದ್ದು. ನೋಡಿ, ನಾರದ ಇದ್ದಲ್ಲಿ ವಿನೋದ ಇದ್ದೇ ಇರುತ್ತೆ. ಹಾಸ್ಯರಸ ಯಾರಿಗಿರುತ್ತೆ? ಯಾರು ಸಂದರ್ಭದಿಂದ ಆಚೆ ನಿಲ್ಲಬಲ್ಲರೋ ಅವರಿಗೆ ಇರುತ್ತೆ. ನಗು ಯಾವಾಗ ಬರುತ್ತೆ? ವೆನ್ ಯು ಕಮ್ ಔಟ್ ಆಫ್ ದಿ ಸಿಚುಯೇಷನ್, ದೆನ್ ಓನ್ಲಿ ಯು ಲಾಫ್ ಅಟ್ ಇಟ್. ವೆನ್ ಯು ಇನ್ವಾಲ್ವ್ ಇನ್ ದಿ ಸಿಚುಯೇಷನ್, ಯು ಬಿಕಮ್ ಎಮೋಷನಲಿ ಡಿಸ್ಟರ್ಬ್ಡ್. ಹಾಸ್ಯ ಅನ್ನೋದು ತನ್ನನ್ನು ತಾನು ನೋಡಿ ನಗುವಂತಹದ್ದು ಅಥವಾ ಬೇರೊಬ್ಬರನ್ನು ನೋಡಿ ನಗುವಂತಹದ್ದು ಎರಡು ವಿಧ ಅಂತ ಭರತ ಹೇಳಿದ. ಆತ್ಮಸ್ಥ, ಪರಸ್ಥ ಅಂತ. ನಾರದರು ಆತ್ಮಸ್ಥಹಾಸ ಪರಸ್ಥಹಾಸ ಎರಡೂ ಮಾಡಬಲ್ಲವರಾಗಿದ್ರು. ಆ ವಿನೋದ ಪ್ರಜ್ಞೆ, ಆ ನಗು ಬಹಳ ಬಹಳ ಬ್ರಹ್ಮಾನಂದಕ್ಕೆ ಹತ್ತಿರವಾದಂಥದ್ದು. ಮತ್ತೆ ಅವರಿಗೆ ಇನ್ನೊಂದು ಇತ್ತು, ಮಿಕ್ಕ ಋಷಿಗಳಿಗಿಲ್ಲದ್ದು, ಗಾನ ಪ್ರಜ್ಞೆ. ನೋಡಿ, ಸಂಗೀತ ಮತ್ತು ಹಾಸ್ಯ ಎರಡೂ ಸೇರಿಬಿಟ್ರೆ ಜನಪ್ರಿಯತೆಗೆ ಇನ್ನೇನಾದ್ರೂ ಕೊರತೆ ಇದೆಯಾ? ಸಂಗೀತ ಅಂದ್ರೆ ನಾನು ಪ್ರಾಚೀನ ಅರ್ಥದಲ್ಲಿ ಗೀತಂ ನೃತ್ತಂ ತಥಾವಾದ್ಯಂ ತಯಂ ಸಂಗೀತ ಮುಚ್ಯತೆ ಅಂತ ನಾರದರು ಗೆಜ್ಜೆ ಕಟ್ಟಿಕೊಂಡು ವೀಣೆ, ಮಹತಿ ವೀಣೆಯನ್ನು ನುಡಿಸಿಕೊಂಡು ಹಾಡಿಕೊಂಡು ಬರ್ತಾ ಇದ್ರು. ಅಂದ್ರೆ ನೃತ್ಯ, ಗೀತ, ವಾದ್ಯ ಮೂರೂ ಸೇರಿ ಇರ್ತಾ ಇದ್ದದ್ದು. ಸಂಕೀರ್ತನಗಳನ್ನು ಮಾಡಿಕೊಂಡು ಬರ್ತಾ ಇದ್ರು. ಅದು ಅಭ್ಯಪಾರಿ ಕೃತಿಗಳನ್ನೆಲ್ಲ, ಮಹಾವಿಷ್ಣುವನ್ನ ಸ್ತೋತ್ರ ಮಾಡುವಂತಹ ರಮಣೀಯವಾದಂತಹ ಆ ಗಾನಕ್ರಮ ಅವರದಾಗಿತ್ತು. ಈ ಮಧ್ಯದಲ್ಲಿ ಜಪ ಬೇರೆ ಮಾಡ್ತಾ ಇದ್ರಂತೆ. ಅಂದರೆ ಅವರಿಗೆ ಎಲ್ಲವೂ ಕೂಡ ಪೂರಕವಾಗಿತ್ತು. ಬ್ರಹ್ಮ ಮಾನಸ ಪುತ್ರ ಅಂತ. ಆತ ಮೂರು ಲೋಕಗಳನ್ನ, ಈ ಒಳ್ಳೆಯ ಹಾಸ್ಯ ಪ್ರಜ್ಞೆ, ಭಕ್ತಿಯ ಪ್ರವರ್ತಕರು ಅವರು. ನಾರದ ಭಕ್ತಿ ಸೂತ್ರಗಳು ಬಹಳ ವಿಶೇಷವಾದಂತಹದ್ದು. ಹಾಸ್ಯ, ಭಕ್ತಿ, ರಕ್ತಿ ಎಲ್ಲ ಸೇರಿದರೆ ಲೋಕಕ್ಕೆ ಯಾಕೆ ಬೇಡವಾಗ್ತಾರೆ? ಮತ್ತೆ ಎಲ್ಲವನ್ನೂ ಲೋಕ ಕಲ್ಯಾಣಕ್ಕಾಗಿ ವಿನೋದ ಮಾಡುವುದು, ಬೇರೆ ಬೇರೆ ತಂತ್ರಗಳನ್ನು ಹೂಡುವಂಥದ್ದು. ನೋಡಿ, ಭಸ್ಮಾಸುರನಂಥವನು, ಅವನಿಗೆ ವರ ಕೊಟ್ಟ ಶಿವನ ತಲೆ ಮೇಲೆ ಕೈಯಿಡಕ್ಕೆ ಹೋದಂಥವನು. ಪುರಾಣದ ಕಥೆಗಳ ಪ್ರಕಾರ, ಕೆಲವು ಪುರಾಣಗಳ ಕಥೆಗಳ ಪ್ರಕಾರ ಬರುವಂಥದ್ದು, ಆತ ಕಶ್ಯಪ ಪ್ರಜಾಪತಿಯ ಮಗ. ಅವನ ಹೆಸರು ವೃಕಾಸುರ ಅಂತ. ಆತ ಶಿವನಿಗೆ ದಿನವೂ ಭಸ್ಮ ತರೋದಿಕ್ಕೆ ನಿಯಮಿತನಾಗಿರ್ತಾನೆ. ಒಮ್ಮೆ ಭಸ್ಮವೇ ಸಿಗೋದಿಲ್ಲ. ಆತ ಬಂದು ಶಿವನಿಗೆ ಕೇಳ್ತಾನೆ, ಭಸ್ಮ ತರೋಕ್ಕೆ ನನ್ನ ಹತ್ರ ಭಸ್ಮವೇ ಸಿಗಲಿಲ್ಲ ಎಲ್ಲಿಯೂ ಕೂಡ ಅಂತ.
ಅಯ್ಯೋ ನಿನ್ನ ಕೈ ಇಟ್ಟಲ್ಲಿ ಭಸ್ಮ ಸಿಗುತ್ತಪ್ಪ, ಕೈ ಇಟ್ಟಲ್ಲಿ ಭಸ್ಮ ಆಗುತ್ತೆ ಅಂತ ವರ ಕೊಟ್ಟ. ಅದನ್ನು ಶಿವನ ಮೇಲೆ ಪ್ರಯೋಗ ಮಾಡೋದಕ್ಕೆ ಬಂದುಬಿಟ್ಟ. ಆಗ ಶಿವ ಎಲ್ಲಂದ್ರೆ ಅಲ್ಲಿ ಓಡ್ ಹೋಗಬೇಕಾಯ್ತು, ದುಷ್ಟರಿಗೆ ಕೊಟ್ಟ ವರ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ. ಆಗ ನಾರದರು, ಅಯ್ಯೋ ಮೂರ್ಖ, ಇದು ಮೋಹಿನಿ ಅವತಾರದಲ್ಲದ ಕಥೆ, ಪುರಾಣಗಳಿಗೆ ಅನೇಕ ವೆರೈಟಿ ಉಂಟು, ನಾವು ಸೀರಿಯಸ್ ಆಗಿ ಇದೆಲ್ಲ ಕೂಡ ಕನ್ಫ್ಯೂಷನ್, ಕಾಂಟ್ರಡಿಕ್ಷನ್ ಅಂತ ಹೇಳಬೇಡಿ. ಒಂದೊಂದು ಸತ್ಯವನ್ನ ಒಂದೊಂದು ರೀತಿ ಹೇಳೋದಿಕ್ಕೆ. ನಾವು ಯಾವತ್ತಾದ್ರೂ ಮೊನ್ನೆ ದಿವಸ ಬಾಲುಮುರಳಿಯವರು ಹಾಗೆ ಕಲ್ಯಾಣಿ ರಾಗ ಹಾಡಿದ್ರು, ಇವತ್ತು ಹಾಗೆ ಹಾಡಲಿಲ್ಲ ಅಂತ ಅನ್ನೋದಿಲ್ಲ, ಬೇರೆ ತರ ಹಾಡಿದ್ರು, ಚೆನ್ನಾಗಿ ಹಾಡಿದ್ರು ಅಂತ ಅಂದ್ಕೋತೀವಿ. ಒಂದೊಂದು ರೀತಿ ಒಂದೊಂದು ತರ ಮಾಡುವಂಥದ್ದು. ನನಗೆ ಒಂದು ಸಂದರ್ಭ ಜ್ಞಾಪಕ ಬರುತ್ತೆ. ನನ್ನದೇ ಒಂದು ಕ್ಯಾಸೆಟ್ ರೆಕಾರ್ಡ್ ಆಗ್ತಾ ಇತ್ತು. MS ಶೀಲಾ ಅವರು ಅದರೊಳಗೆ ಆಂದೋಳಿಕ ರಾಗದ ಪ್ಯಾಸೇಜ್ ಬರುತ್ತೆ. ಆ ರಾಗದ ಹೆಸರು ಬರೋ ತರ ಕೃತಿ ರಚನೆ ಮಾಡಿದ್ದೆ. ಆಂದೋಳಿಕ ರಾಗದ ಆಂದೋಳಿಕ ಅಂತ ಹೇಳುವ ಪದದಲ್ಲಿ ತುಂಬಾ ಅದ್ಭುತವಾಗಿ ಆಂದೋಳಿಕ ಸಂಚಾರ ಮಾಡಿದ್ರು. ಆದರೆ ರೆಕಾರ್ಡಿಂಗ್ ನೋಡ್ಕೊಳ್ಳೋರು ಇಲ್ಲಿ ಎಲ್ಲೋ ಒಂದು ಕಡೆ ವಾಯ್ಸ್ ಸ್ವಲ್ಪ ಬಿದ್ದೋಯ್ತು, ಮತ್ತೊಂದು ಟೇಕ್ ಅಂದ್ಬಿಟ್ರು. ಅಯ್ಯೋ ತುಂಬಾ ಚೆನ್ನಾಗಿರೋ ಆಂದೋಳಿಕ ಹೊರಟೋಗ್ಬಿಡ್ತಲ್ಲ ಅಂತ. ಮತ್ತೆ ಇನ್ನೊಂದು ತುಂಬಾ ಚೆನ್ನಾಗಿರುವ ರೀತಿಯಲ್ಲಿ ಹೇಳಿದ್ರು. ಅರೆ ಮೊದಲಿನ ರೀತಿಯಲ್ಲಿ ಹೇಳಲಿಲ್ಲ. ಅದು ಬಂದದ್ದೇ, ಅದನ್ನೇ ಮನೋಧರ್ಮ ಅಂತ ಹೇಳೋದು. ಜೆರಾಕ್ಸ್ ಕಾಪಿ ತರ ಬಂದ್ರೆ ಮನೋಧರ್ಮ ಅಂತ ಎಲ್ಲಂತಾರೆ, ಮನಸ್ಸಿನ ಅಧರ್ಮ ಅಂತಂತಾರೆ ಅಷ್ಟೇನೆ. ಹಾಗಾಗಿ ಒಂದೊಂದು ಪುರಾಣ ಕಥೆಗಳು ಭಿನ್ನ ಭಿನ್ನವಾಗಿದೆ ಅಂತ, ಇವೆಲ್ಲ ಬೇರೆ ಬೇರೆ ತರ ಇದೆ ಅಂತ ಗೋಳಾಡುವಂಥದ್ದಲ್ಲ. 10 ದಿವಸ ಮುಂದೆ ಶರ್ಟ್ ಹಾಕೊಂಡು ಬಂದ್ರೆ ಬೆವರ ನಾಟ ವಾಸನೆ ಬರುತ್ತಷ್ಟೇ. ಒಂದೊಂದು ದಿವಸ ಒಂದೊಂದು ಶರ್ಟ್ ಹಾಕೊಳ್ಬೇಕು. ನಮ್ಮ ಪುರಾಣಗಳು ಅದೇ ರೀತಿ, ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿ ಕಥೆಗಳಿವೆ. ಅದು ನಮ್ಮ ಶ್ರೀಮಂತಿಕೆಯನ್ನು ತೋರಿಸುತ್ತೆ, ದಟ್ಟ ದಾರಿದ್ರ್ಯವನ್ನು ತೋರಿಸೋದಿಲ್ಲ. 3 ಲೋಕಕ್ಕೆ ಹೋದ್ರೂ ಬೈಬಲ್ ಕುರಾನ್ ಒಂದೇ ತರ ಇರುತ್ತೆ. ಅದು ಅವ್ರು ಪಡ್ಕೊಂಡು ಬಂದ ದೌರ್ಭಾಗ್ಯ, ಅದಕ್ಕೆ ನಾವೇನ್ ಮಾಡೋಣ? ಹೀಗಾಗಿ ನಾರದರಿಗೆ ಅಲ್ಲಿ ಮೋಹಿನಿ ಅವತಾರ ಇಲ್ಲ. ಮೋಹಿನಿ ಬಂದು ಭಸ್ಮಾಸುರನನ್ನ ಸುಟ್ಟಿದ್ದಲ್ಲ. ನಾರದರು ಬಂದು, ಅಯ್ಯೋ ಮೂರ್ಖ, ಶಿವ ಅಂದರೆ ಮಂಗಳ ಅಂತ. ಮಂಗಳ ನಿನಗೆ ಕಾಣಿಸಬೇಕು ಅಂತಂದ್ರೆ ನೀನು ಸದಾಚಾರಿ ಆಗಬೇಕು, ನೀನು ಆಚಮನ ಮಾಡಬೇಕು, ಶುದ್ಧಾಚಮನ ಮಾಡಬೇಕು, ಮಾಡಿದ್ರೆ ನಿನಗೆ ಆಗುವುದು ಅಂತ. ನೋಡಿ, ಪೌರಾಣಿಕ ಆಚಮನ ಮಾಡಬೇಕು ಅಂತ. ಪೌರಾಣಿಕ ಆಚಮನ ಮಾಡುವಾಗ ದಾಮೋದರ ಅಂತ ಹೇಳುವಾಗ ತಲೆ ಮೇಲೆ ಕೈ ಇಟ್ಕೊಳ್ಬೇಕು, ಕೈ ಇಟ್ಟುಕೊಂಡು ಸುಟ್ಟು ಬೂದಿಯಾಗ. ಹೀಗೆ ನಾರದರು ಅನೇಕ ಸಂದರ್ಭಗಳಿಗೆ ಬಂದು ಆ ಸಂದರ್ಭದ ವಿಕಟತೆಗಳನ್ನೆಲ್ಲ ನಿವಾರಣೆ ಮಾಡುವುದುಂಟು. ಇಂಥ ಸ್ವಾರಸ್ಯಗಳು ಬೇಕಾದಷ್ಟು ಬರ್ತವೆ. ಹಾಗಾಗಿ ನಾರದರ ಎಂಟ್ರಿ ಅಂತಂದ್ರೇನೆ ಅಲ್ಲಿ ಸ್ವಾರಸ್ಯ ಉಂಟು ಅಂತ ಅರ್ಥ. ಆ ಥರ ನಾರದ ಮಹರ್ಷಿಗಳು ಅಲ್ಲಿಗೆ ಬಂದರು. ಬಂದು ಅಣ್ಣ ತಮ್ಮಂದ್ರನ್ನ ಏನೋ ಒಬ್ಬಳನ್ನೇ ಎಲ್ಲರೂ ಕಟ್ಕೊಂಡಿದ್ದೀರಿ, ಸುಖವಾಗಿದೆಯೋ ಎಲ್ಲ ಅಂತ ಕೇಳಿದ್ರು. ಈ ತರದ ಪ್ರಶ್ನೆನ ವಸಿಷ್ಠ ಕೇಳೋಕ್ಕಾಗೋಲ್ಲ, ವಿಶ್ವಾಮಿತ್ರ ಕೇಳೋಕ್ಕಾಗೋಲ್ಲ, ಕಾಶ್ಯಪ ಕೇಳೋದಿಕ್ಕಾಗೋದಿಲ್ಲ, ಕಣ್ವ ಕೇಳೋದಿಕ್ಕಾಗೋದಿಲ್ಲ, ನಾರದರ ಕೇಳಬಲ್ಲರು. ಜನ್ಮ ಬ್ರಹ್ಮಚಾರಿ ಆದವರು ಈ ವಿಷಯ ಕೇಳಬಹುದು. ಯಾಕೆ? ಸೆನ್ಸ್ ಆಫ್ ಹ್ಯೂಮರ್ ಇದೆ, ಲಿಬರ್ಟಿ ಇದೆ, ಯಾರ ಜೊತೆನೂ ಏನನ್ನೂ ಮಾತಾಡಬಲ್ಲಂಥದ್ದು. ಅಂಥ ಕೃಷ್ಣ ತನ್ನ ಸಂಸಾರ ತಾಪತ್ರ್ಯವನ್ನು ಒಬ್ಬ ನಾರದರ ಹತ್ರವೇ ಹೇಳ್ಕೊಂಡಿತ್ತು. ಶಾಂತಿ ಪರ್ವದಲ್ಲಿ ಒಂದು ಕಡೆ ಬರುತ್ತೆ, ನಾರದರ ಹತ್ರ ಕೃಷ್ಣ ಹೇಳ್ತಾನೆ, ನಾರದರೆ ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ, ನಿಮಗ ಮಾತ್ರ ಹೇಳ್ಕೊಳ್ಳಬಲ್ಲೆ. ಯಾದವರ ಮಧ್ಯೆ ಜಗಳ ಉಂಟು, ಇವರ ಜಗಳವನ್ನ ಕಂಡು ನಾನು ಏನಂತ ಹೇಳಲಿ? ಅಕ್ರೂರನನ್ನ ಕಂಡ್ರೆ ಕೃತವರ್ಮನಿಗಾಗೋಲ್ಲ, ಶತಧನ್ವನಿಗಾಗೋಲ್ಲ, ಕೃತವರ್ಮನ ಕಂಡ್ರೆ ಸಾತ್ವಿಕಿಗೆ ಆಗೋಲ್ಲ. ಹೀಗೆ ಎಲ್ಲರೂ ನನಗೆ ಬೇಕಾದವರೇ. ಒಬ್ಬೊಬ್ಬರನ್ನ ಕಂಡ್ರೆ ಒಬ್ಬೊಬ್ಬರಿಗಾಗೋಲ್ಲ. ತಮ್ಮ ತಮ್ಮ ಬದುಕುಗಳನ್ನೇ ಪಣವಾಗಿಟ್ಟುಕೊಂಡು ಜೂಜಾಡ್ತಾ ಇರೋ ಮಕ್ಕಳನ್ನ ಕಂಡು ತಾಯಿ ಏನಂತಾಳೆ, ಎಲ್ಲರೂ ಗೆದ್ದು ಬಿಡ್ಲಿ ಅಂದ್ರೆ ಆಟ ಡ್ರಾ ಆಗಲಿ ಅಂತ. ಆ ತರಹ ನನ್ನ ಪರಿಸ್ಥಿತಿ ಇದೆ ಅಂತ. ಹೀಗೆ ಭಗವಂತನ ಸಂಕಟವನ್ನೇ ಕೇಳಿಕೊಳ್ಳಬಲ್ಲಂಥವರು ಅವರು ನಾರದರು. ಹಾಗಾಗಿ ಧರ್ಮರಾಜನ್ನ ಕೇಳ್ತಾರೆ, ಎಲ್ಲ ಸರಿಯಾಗಿದೆಯಾ ಅಂತ. ಎಲ್ಲ ಚೆನ್ನಾಗಿದೆ ಅಂತ. ಆದರೆ ಒಂದು ನೋಡಿ, ಇಷ್ಟೆಲ್ಲ ಅನ್ಯೋನ್ಯವಾಗಿದ್ದೀರಾ ಅಣ್ಣ ತಮ್ಮಂದರು, ಒಬ್ಬ ಹೆಣ್ಣಿಗಾಗಿ ಯಾವ ತರಹ ಹಾಳಾದರು ಅನ್ನುವುದನ್ನ ನಾವು ಬಲ್ಲೆವು ಪುರಾಣಗಳಲ್ಲಿ. ಹಾಗಾಗಿ ಆ ಸುಂದೋಪಸುಂದರ ಕಥೆಯನ್ನು ಹೇಳ್ತೀನಿ, ಅದನ್ನ ಶೃಣುಮೆ ವಿಸ್ತರೇಣ ಇಮಂ ಇತಿಹಾಸಂ ಪುರಾತನಂ ಭ್ರಾತೃಭಿ ಸಹಿತ ಪಾರ್ಥ ಯಥಾವೃತ್ತಂ ಯುಧಿಷ್ಠಿರ ಅಂತ ಹೇಳಿ ಕಶ್ಯಪನಿಗೆ ದಿತಿಯಲ್ಲಿ ಹುಟ್ಟಿದವರು ಸುಂದ ಮತ್ತು ಉಪಸುಂದ ಅಂತ ಇಬ್ಬರು ರಾಕ್ಷಸರು. ತವು ವಿವೃದ್ಧವು ಮಹಾವೀರ್ಯವು ಕಾರ್ಯೇಶು ಅಪಿ ಏಕನಿಶ್ಚಯವು, ಎಲ್ಲ ಕೆಲಸದಲ್ಲಿ ಒಂದೇ ಮನಸ್ಸು, ಏಕದೇಹನ್ಯಾಯದಿಂದ ಇದ್ದಂಥವರು, ಗಲಸ್ಯ ಕಂಠಸ್ಯ ಅಂತ ಹಾಗಿದ್ದವರು. ಅವರು ಒಟ್ಟಿಗಿರುವವರೆಗೂ ಅವರನ್ನು ಯಾರೂ ಎದುರಿಸೋಕ್ಕಾಗೋಲ್ಲ. ಅವರು ಬ್ರಹ್ಮವರವನ್ನು ಬೇರೆ ಪಡ್ಕೊಂಡು 3 ಲೋಕಗಳನ್ನು ಉಪಪ್ಲವ ಮಾಡಿಬಿಡ್ತಾರೆ. ಆಗ
ಏನು ಮಾಡೋದು, ಇಂಥವರಿಗೆ ವರ ಕೊಟ್ಬಿಟ್ಟಿಯಲ್ಲ ಬ್ರಹ್ಮ, ನೀನು ಎಂಥವನು ಅಂತ ಬಂದು ಬ್ರಹ್ಮನ್ನ ಎಲ್ಲ ದೇವತೆಗಳು ಕೂಡ ಬೈತಾರೆ. ಆಗ ಬ್ರಹ್ಮ ಹೇಳ್ತಾನೆ, ತತಃ ಪಿತಾಮಹೋ ದತ್ವಾ ವರಮೇತತ್. ನೀವು ಅವ್ರು ಮತ್ತೆ ವರ ಕಳ್ಕೊಂಡ್ಬಿಟ್ಟಿರ್ತಾರೆ. ನಮ್ಮನ್ನ ಅವಧ್ಯವು ಸರ್ವಲೋಕಸ್ಯ ಸ್ವಮೇವ ಭವನಂ ಗತು. ನಾವು ಯಾರಿಂದಲೂ ಅವಧ್ಯರಾಗಬಾರದು, ಸಾಯೋದಿದ್ರೆ ನಮ್ಮ ಕೈಯಿಂದಲೇ ನಾವು ಸಾಯಬೇಕು ಅಂತ. ಅವರು ಅನ್ಯೋನ್ಯರಾದವರು, ಅವರಿನ್ಯಾರೋ ಬೇರೆಯವರು ಕೊಲ್ಲೋಕ್ಕಾಗೋಲ್ಲ, ಅವರ ಮಧ್ಯೆ ಜಗಳ ಬರೋದಿಲ್ಲ. ಹೀಗಾಗಿ ಯಾವ ತರಹ ಇವರ ಸಾವು ಅಂತ, ಇಂಥ ವರ ಕೊಟ್ಟುಬಿಟ್ಟಿಯಲ್ಲ ಬ್ರಹ್ಮ ಅಂತ ಯೋಚನೆ ಮಾಡಬೇಡಿ. ಎಂಥ ಸಿಮೆಂಟ್ ಅನ್ನು ಭೇದಿಸೋದಕ್ಕೆ ಸ್ತ್ರೀ ಅನ್ನುವ ಒಂದು ಸುತ್ತಿಗೆ ಉಳಿ ಇದೆ ಅಂತ ಬ್ರಹ್ಮ ಹೇಳ್ತಾನೆ. ಹಾಗಾಗಿ ಇಂಥವರಿಗೂ ಕೂಡ ಸ್ತ್ರೀ ವೈಷಯಿಕಂ ಮಹತ್ ವೈರಂ, ಅದು ಇದೇ ತರಹ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಂಥವರು ಇವರು ದುಂದುಭಿ ಮತ್ತೆ ವಾಲಿ, ಅವರಿಬ್ಬರಿಗೂ ಜಗಳ ಬರೋದಕ್ಕೆ ಮುಖ್ಯ ಕಾರಣ ಸ್ತ್ರೀ ಸಂಬಂಧಿತವಾದ ವೈರ ಅಂತ ಹೇಳ್ಬಿಟ್ಟು ವಾಲ್ಮೀಕಿಗಳು ಹೇಳ್ತಾರೆ. ಹಾಗೆ ಸ್ತ್ರೀ ಸಂಬಂಧವಾಗಿ ಬರಬಹುದು ಅಂತ ಇಲ್ಲ. ಅವರು ಮುಂದೆ ಯಾವ ರಂಭೆ, ಉರ್ವಶಿ, ಮೇನಕೆ, ಘೃತಾಚಿ ಎಂಥವ್ರನ್ನ ಸುಳಿಸಿದ್ರು, ಮನೋರಮ ಇವರುಗಳನ್ನ ಯಾರನ್ನ ಸುಳಿಸಿದ್ರು ಕೂಡ ಏನೂ ಡಿಸ್ಟರ್ಬ್ ಆಗಲಿಲ್ಲ. ಹಾಗಾಗಿ ಅವ್ರನ್ನೇನು ಮಾಡೋಕೆ ಸಾಧ್ಯ ಇಲ್ಲ. ಏನು ಮಾಡೋದು ಅಂತ ಆಯ್ತು, ಒಂದು ಹೊಸ ಸೃಷ್ಟಿನ ಮಾಡೋಣ ಅಂತ ಬ್ರಹ್ಮ ತಿಲೋತ್ತಮೆಯನ್ನ ಸೃಷ್ಟಿ ಮಾಡ್ತಾನೆ. ತಿಲೋತ್ತಮೆಯನ್ನ ಯಾವ ತರ ಸೃಷ್ಟಿ ಮಾಡಿದ್ದು ಹೆಸರೇ ಹೇಳುವಂತೆ ನೋಡಿ. ಜಹಾರ ಸರ್ವಭೂತಾನಾಂ ಚಕ್ಷುಂಶಿಚ ಮನಾಂಸಿಚ ತಿಲಂ ತಿಲಂ ಸಮಾನೀಯ ರತ್ನಾನಾಂ ಯದ್ವಿನಿರ್ಮಿತ ತಿಲೋತ್ತಮೇತ್ಯೇತಸ್ತಯ ನಾಮಚಕ್ರೇ ಪಿತಾಮಹ. ಸೃಷ್ಟಿ ಮಾಡಿ ಖಾಲಿ ಆಗ್ಬಿಟ್ಟಿದೆ, ಇನ್ನು ಹೊಸ ಸೃಷ್ಟಿಗೆ ರಾ ಮೆಟೀರಿಯಲ್ ಇಲ್ಲ. ಆಗ ಇರುವುದರೊಳಗೆ ಬೆಸ್ಟ್ ಔಟ್ ಆಫ್ ಇಟ್, ಎಳ್ಳು ಕಾಳಿನಷ್ಟು ಅತ್ಯುತ್ತಮವಾದದ್ದು, ಜಿಂಕೆಯ ಕಣ್ಣಿನ ಅತ್ಯುತ್ತಮವಾದದ್ದು ಎಳ್ಳು ಕಾಳಿಂದು, ಮೀನಿನ ಆಕಾರದಲ್ಲಿ ಅತ್ಯುತ್ತಮವಾದದ್ದು ಎಳ್ಳು ಕಾಳಿನಷ್ಟು, ಕಮಲದ ದಳದಿಂದ ಅತ್ಯುತ್ತಮವಾದದ್ದು, ಹೀಗೆ ತಂದು ಅವರ ಕಣ್ಣು. ಚಂದ್ರನಿಂದ, ಕಮಲದಿಂದ, ಕನ್ನಡಿಯಿಂದ ಇದರೊಳಗೆಲ್ಲ ಅತ್ಯುತ್ತಮವಾಗಿದ್ದು ತಂದು ಮುಖ ಮಾಡೋದು. ಈ ರೀತಿ ಬೆಸ್ಟ್, ಅದು ಏನು ಸ್ವಲ್ಪ ಸ್ವಲ್ಪ ಮಾತ್ರ. ಹಾಗಾಗಿ ಎಷ್ಟು ಊನವಾಗಿದೆ ಅಂತ ಆ ವ್ಯಕ್ತಿಗಳಿಗೆ ಗೊತ್ತಾಗಬಾರದು. ಹಾಗೆ ಅಷ್ಟೆಲ್ಲ ಅಮಾಸ್ ಮಾಡಿ, ಇದು ನಿಜವಾಗಲೂ ಒಂದು ಕಥೆ ಜ್ಞಾಪಕ ಬರುತ್ತೆ. ಜಾಣ್ಮೆ ಅಂದ್ರೆ ಇದು ಜಾಣ್ಮೆ ಅಂತ. ಆ ಜಾಣ್ಮೆ ಎಂಥದ್ದು ಅಂತ ಒಬ್ಬ ವ್ಯಕ್ತಿ ತಿಳ್ಕೊಳ್ಬೇಕು ಅಂತ ಅಂದನಂತೆ. ಆಗ ಮತ್ತೊಬ್ಬ, ನಿಮ್ಮ ಸೇವಕರಲ್ಲಿಯೇ ಯಾರು ಉತ್ತಮ ಅಂತ ತೋರಿಸ್ತೀನಿ ಅಂತ ಇಬ್ಬರಿಗೂ 100 ಚಕ್ಲಿ ಪ್ರತ್ಯೇಕವಾಗಿ ಕೊಟ್ಟು ನೀವು ಪಕ್ಕದ ಊರಿನ ಜಮೀನ್ದಾರನಿಗೆ ಕೊಟ್ಟು ಬರಬೇಕು ಅಂತ. ದಾರಿಯಲ್ಲಿ ಏನೂ ಇಲ್ಲ, ಹಸಿವಾಯಿತು. ಆಗ ಒಬ್ಬ ಒಂದು 10 ಚಕ್ಲಿ ತಿಂದ, 9 ಚಕ್ಲಿ ಕೊಟ್ಟ. ಇನ್ನೊಬ್ಬ ಹಸಿವಾದಾಗ ಲೆಕ್ಕ ಎಣಿಸ್ತಾರೆ ಅಂತ ಒಂದೊಂದು ಸುತ್ತು ಮುರುಕೊಂಡು ತಿಂದ, ಅದು 25 ಚಕ್ಲಿ ಅಷ್ಟಾಯಿತು. ಹೀಗೆ ತಿಲೋತ್ತಮ ಅವನು, ಇಷ್ಟಿಷ್ಟು ಲೆಕ್ಕಕ್ಕೆ ಲೆಕ್ಕ ಇದೆ ಅಂತ. ಆ ತರಹ ಬ್ರಹ್ಮ ತಿಲೋತ್ತಮೆನ ಸೃಷ್ಟಿ ಮಾಡಿದ. ಹೇಳಿ, ಗಚ್ಚ ಸುಂದೋಪಸುಂದಾಭ್ಯಾಂ ಅಸುರಾಭ್ಯಾಂ ತಿಲೋತ್ತಮೆ ಪ್ರಾರ್ಥನೀಯೇನ ರೂಪೇಣ ಕುರುಭದ್ರೇ ಪ್ರಲೋಭನಂ ತ್ವತ್ಕೃತೆ ದರ್ಶನಾದೇವ ರೂಪ ಸಂಪತ್ಕೃತೇನ ವೈ ವಿರೋಧಸ್ಯಾದ್ಯತಾ ತಾಭ್ಯಾಂ ಅನ್ಯೋನ್ಯೇನ ತಥಾಕುರು. ಹೋಗಿ ಅವರ ಮಧ್ಯೆ ವೈರ ಬರಬೇಕು, ಆ ತರಹ ಮಾಡು ಅಂತ. ಹಾಗೆ ಹೋಗಿ ಅವಳು ವಿಹರಿಸಿದಳು, ವೈರ ಬಂತು. ಹೇಳ್ದ, ಇದು ತುಂಬಾ ಚೆನ್ನಾಗಿದೆ ಕತೆ, ಡ್ರಾಮ್ಯಾಟಿಕ್ ಆಗಿ ಮುಂದುವರಿಯುತ್ತೆ. ಅಣ್ಣ ಹೇಳ್ತಾನೆ, ನೋಡೋ ನಿನ್ನ ಅತ್ತಿಗೇನಾ ಅಂತ ತಮ್ಮನಿಗೆ. ಇಲ್ಲ ಇಲ್ಲ ಅಣ್ಣ, ಅವಳು ನಿನ್ನ ನಾದಿನಿ ಅಂತ. ಪ್ರಜಾವತೀತೆ ಅಂತ, ಇಲ್ಲ ನನಾಂದಾತೆ ಅಂತ. ಆಮೇಲೆ ಇಲ್ಲ ನಿನಗತ್ತಿಯೇ, ನಿನಗೆ. ಹೀಗೆ ತಗಾದೆ ಆಗಿ ನಾನು ಜ್ಯೇಷ್ಠ ಅಂತ, ಜ್ಯೇಷ್ಠನಾದವನಿಗೆ ಅರ್ಹತೆ ಉಂಟು ಅಂತ. ಇಲ್ಲ ಇಲ್ಲ, ಯಾವುದು ಬಂದರೂ ಕನಿಷ್ಠನಿಗೆ ಕೊಟ್ಟು ಜ್ಯೇಷ್ಠಕ್ಕೆ. ಇಲ್ಲ ಇಲ್ಲ, ಇದು ಸಮುದಾಚಾರ ಅಲ್ಲ ಅಂತ, ಅದು ಸುರಾಚಾರ, ನಮ್ಮದು ಅಸುರಾಚಾರ ಬೇರೆ ಅಂತ. ಹೀಗೆ ಯುಕ್ತಿಗಳಿಂದ ಬಂದದ್ದು ಪ್ರಕೋಪಗಳಿಗೆ ತಿರುಗಿ ಹೊಡೆದುಕೊಂಡು ರಕ್ತ ಸುರಿದು ಮೂಳೆಗಳವರೆಗೆ ಹೋಗಿ ಏಟು ಸತ್ತು ಬಿದ್ದರು ಅಂತ. ಹೀಗೆ ತಿಲೋತ್ತಮೆಯಿಂದ ಸಂಹಾರವಾಯಿತು ಅಂತ ಇದನ್ನ DVG ಅವರು ತುಂಬಾ ಸುಂದರವಾದ ನೃತ್ಯ ನಾಟಕದ ರೂಪದಲ್ಲಿ ಬರೆದಿದ್ದಾರೆ. ಅಂದರೆ ಉಪಾಖ್ಯಾನಗಳ ಎಚ್ಚರ ಹೇಳುವ ರೀತಿ ಕೂಡ ಒಂದೇ ವಸ್ತುವಿಗೆ ಇಬ್ಬರು ಪ್ರಲೋಭನೆ ಮಾಡಿಕೊಂಡಾಗ ಎಂಥ ಸ್ನೇಹವೂ ನಾಶವಾಗುತ್ತೆ. ಸ್ನೇಹನಾಶಕ್ಕೆ ನಮ್ಮ ನೀತಿಜ್ಞರು ಹಲವು ಕಾರಣ ಹೇಳಿದ್ರು. ವಿವಾದೋ ಧನ ಸಂಬಂಧೋ ಯಾಚನಂಚ ಅತಿಭಾಷಣಂ ಆದಾನಂ ಅಗ್ರತಸ್ಥಾನಂ ಮೈತ್ರಿ ಭಂಗಸ್ಯ ಹೇತವಃ. ತಗಾದೆ ಮಾಡಿಕೊಳ್ಳುವಂಥದ್ದು, ನಾಟ್ ಫಾರ್ ಎ ಕಾಸ್, ಜಸ್ಟ್ ಫಾರ್ ಸುಪ್ರಮಸಿ ತಗಾದೆ ಮಾಡುವಂಥದ್ದು ವಿವಾದ.
ಧನ ಸಂಬಂಧ, ಮನಿ ಟ್ರಾನ್ಸಾಕ್ಷನ್ಸ್, ಧನ ಎಂಥ ಸ್ನೇಹವನ್ನು ಹನನ ಮಾಡುತ್ತೆ. ಅತಿಭಾಷಣ, ಓವರ್ ಆಗಿ ಮಾತಾಡ್ಬಿಡೋದು, ತುಟಿ ಮೀರಿದ ಮಾತಾಡುವಂಥದ್ದು. ಅಗ್ರತ ಸ್ಥಾನಂ, ಆಮೇಲಿಂದ ಒಬ್ಬ ಮುಂದುವರೆದು ಬಿಟ್ಟಾಗ ಇನ್ನೊಬ್ಬನಿಗೆ ಅಸೂಯೆ ಬರಬಹುದು. ಆದಾನಂ, ಒಬ್ಬನೇ ಸದಾ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಇವೆಲ್ಲ ಕೂಡ ಮೈತ್ರಿ ಭಂಗ ಅಂತ. ಹಾಗೆ ಮೈತ್ರಿ ಭಂಗವಾಯಿತು ಅಂತ ನಾಳೆ ಕೆಲವು ಉಪಾಖ್ಯಾನಗಳು ನೋಡೋಣ. ಓಂ ತತ್ಸತ್. ಉಪಾಖ್ಯಾನಗಳ ಮೊದಲ ಕಂತಿನ ಕಡೆಯ ಭಾಷಣ. ಉಪಾಖ್ಯಾನಗಳ ವೈವಿಧ್ಯ, ಸ್ವಾರಸ್ಯ ಅನೇಕ ಅಂತ ಹೇಳಿದ್ದೆ. ಅದರಲ್ಲಿ ವಿಶೇಷವಾಗಿ ಆದಿಪರ್ವ, ವನಪರ್ವ, ಶಾಂತಿ ಪರ್ವ, ಈ 3 ಪರ್ವಗಳಲ್ಲಿ ಬರುವಂತಹ ಉಪಾಖ್ಯಾನಗಳ ಸಂಖ್ಯೆ ತುಂಬ ದೊಡ್ಡದು. ಅದರಲ್ಲಿ ತತ್ವಪ್ರಧಾನವಾದ ಉಪಾಖ್ಯಾನಗಳು ಶಾಂತಿ ಪರ್ವದಲ್ಲಿ ಜಾಸ್ತಿ. ಮತ್ತೆ ರಾಜನೀತಿಯನ್ನು ಕೂಡ ಪ್ರಧಾನವಾಗಿಟ್ಟುಕೊಂಡು ಅಲ್ಲಿ ಬರ್ತವೆ. ಕಥಾಪ್ರಧಾನವಾದಂಥವು ಉಳಿದ ಕಡೆ. ಹಾಗೆಯೇ ಮಹಾತ್ಮ್ಯ ಪ್ರಧಾನವಾದವು ಹೆಚ್ಚಾಗಿ ವನಪರ್ವದಲ್ಲಿ. ಈ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಹೆಚ್ಚಾಗಿ ಇಟ್ಟುಕೊಂಡಂಥವು ಆದಿಪರ್ವದಲ್ಲಿ, ಸಂಭವ ಪರ್ವ ಅಂತಲೂ ಕರೀತಾರೆ. ಹೀಗೆ ಇವುಗಳ ಹರಹು. ಅದರಲ್ಲಿ ಮಹಾಭಾರತದ ಉಪಾಖ್ಯಾನಗಳಲ್ಲಿ ಅತ್ಯಂತ ಮುಖ್ಯವಾದ ಒಂದು ಉಪಾಖ್ಯಾನ ಅಂತ ಹೇಳಬಹುದಾದದ್ದು ಸಾವಿತ್ರಿ ಉಪಾಖ್ಯಾನ. ಅದರ ಕಥೆಯನ್ನು ಕೇಳದೇ ಇದ್ದವರಿಲ್ಲ. ಅದು ಎಲ್ಲರಿಗೂ ಗೊತ್ತಿರುವಂತಹದ್ದೇ ಆದರೂ ಅದರ ಮೌಲ್ಯ ತುಂಬ ದೊಡ್ಡದಾಗಿರೋ ಕಾರಣ ಅದನ್ನು ಮೊದಲಿಗೆ ನೋಡೋಣ. ನಮ್ಮಲ್ಲಿ ಸಾವಿತ್ರಿ ಎನ್ನುವ ಹೆಸರು ಜನಜನಿತ. ಇಲ್ಲಿವರೆಗೂ ಅಂತಂದ್ರೆ ಹೆಣ್ಣುಮಕ್ಕಳೇ ಸಾಲಾಗ್ತಾ ಇದ್ರೆ ಸಾವಿತ್ರಿ ಅಂತ ಇಟ್ಬಿಟ್ರೆ ಸಾಕು, ಸಾವಿತ್ರಿ ಅಂತ ಮುಗಿಯುತ್ತೆ ಅಲ್ಲಿ ಹೆಣ್ಣು ಮಕ್ಕಳ ಸಂತಾನ ಅನ್ನುವಷ್ಟರ ಮಟ್ಟಿಗೆ ಸಾವಿತ್ರಿಯನ್ನು ಅನುಕೂಲವಾಗಿ ಬಳಸ್ಕೊಂಡಿದ್ದಾರೆ. ಆದರೆ ಕೆಲವರ ಸಂಸ್ಕೃತ ಬಲ್ಲವರಿಗೆ ಬಿಟ್ಟರೆ ಇನ್ಯಾರಿಗೂ ಸಾವಿತ್ರಿಯ ಅರ್ಥ ಗೊತ್ತಿಲ್ಲ. ಸಾವಿತ್ರಿ ಅನ್ನೋದಕ್ಕೆ ಸವಿತ್ರ ಸಂಬಂಧಿನಿ ಅಂತ ಅರ್ಥ ಉಂಟು. ಸವಿತ್ರುವಿನ, ಸೂರ್ಯನ ಮಗಳು, ಸೂರ್ಯನ ಅನುಗ್ರಹದಿಂದ ಹುಟ್ಟಿದವಳು ಅಂತ. ಜೊತೆಗೆ ಸಾವಿತ್ರಿ ಅನ್ನೋದ್ರೊಳಗೆ ಬೇಂದ್ರೆಯವರಾದರೆ ಸಾವು ಇತ್ತು ರೀ ಅಂತ ಹೇಳ್ಬಿಟ್ಟು ಸಾವಿತ್ರಿ ಅಂತ ಬೇಕಾದ್ರೆ ಶ್ಲೇಷ ಮಾಡಬಹುದು. ಕನ್ನಡದಲ್ಲಿ ಸಾವಿತ್ರಿ ಅಂದ್ರೆ ಸಾವೇ ಇತ್ತು ಅಂತ. ಅರೆ ಸಂಸ್ಕೃತದಲ್ಲಿ ಸಾವಿತ್ರಿ ಅಂದ್ರೆ ಹುಟ್ಟಿಸುವಂಥವಳು ಅಂತ. ಸಾವಿತ್ರಿ ಅಂದ್ರೆ ಹುಟ್ಟು, ಸೃಷ್ಟಿ, ಜೀವ, ಚೈತನ್ಯ ಅಂತ. ಇದು ಅತ್ಯದ್ಭುತವಾದ ಒಂದು ಜೀವನಾದರ್ಶ ಪ್ರತಿಮೆಯಾಯಿತು. ಅದರಲ್ಲಿಯೂ ವಿಶೇಷತಃ ಯೋಗಿ ಶ್ರೀ ಅರವಿಂದರ ಸಾವಿತ್ರಿ ಅನ್ನುವ ಇಂಗ್ಲಿಷ್ ಭಾಷೆಯ ಮಹಾಕಾವ್ಯ ಇದರ ಸಮಸ್ತ ರಹಸ್ಯಗಳನ್ನು ಅದ್ಭುತವಾಗಿ ಹೊರಗೆ ತಂದಿದೆ. ಹತ್ತತ್ರ 20,000 ಪಂಕ್ತಿಗಳಿರುವಂತಹ ಆ ಕಾವ್ಯದಲ್ಲಿ ಸಾವಿತ್ರಿ ಎ ಸಿಂಬಲ್ ಅಂಡ್ ಲೆಜೆಂಡ್ ಅಂತ, ಎ ಲೆಜೆಂಡ್ ಅಂಡ್ ಸಿಂಬಲ್ ಅಂತಲೇ ಅಲ್ಲಿ ಅದೊಂದು ಪೌರಾಣಿಕ ಕಥೆ, ಆದರೆ ಬಹಳ ದೊಡ್ಡ ಸಂಕೇತ ಅಂತ ತೋರ್ಪಡಿಸ್ತಾರೆ. ಕಥೆ ಎಲ್ಲರಿಗೂ ಗೊತ್ತಿರುವುದೇ ಆದ್ದರಿಂದ ಕಥೆಯ ಹಲವು ಸೂಕ್ಷ್ಮತೆಗಳ ಕಡೆಗೆ ಕೈಲಾದಷ್ಟರ ಮಟ್ಟಿಗೆ ಗಮನ ಚೆಲ್ಲೋಣ. ಮದ್ರ ದೇಶದ ರಾಜ ಅಶ್ವಪತಿ, ಮದ್ರ ಅಂತಾನೆ ಕೇಕಯ ದೇಶದ ಅಧೀಶ್ವರ ಅಶ್ವಪತಿ. ಈತನ ಉಲ್ಲೇಖ ಛಾಂದೋಗ್ಯೋಪನಿಷತ್ತಿನಲ್ಲಿ ಕೂಡ ಬರುತ್ತೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ಅನೇಕ ರಾಜರುಗಳ, ಋಷಿಗಳ ಪ್ರಸ್ತಾವ ಇದೆ. ಅದು ಪ್ರಾಚೀನ ಉಪನಿಷತ್ತುಗಳಲ್ಲಿ ಒಂದು. 4 ಜ್ಞಾನಿಗಳು, ಉದ್ದಾಲಕ, ಅರುಣಿಯೂ ಸೇರಿದಂತೆ ಅವರು ಹೋಗಿ ಅಶ್ವಪತಿ ಕೇಕಯನ ಹತ್ರ ಬ್ರಹ್ಮವಿದ್ಯೆಗಾಗಿ ಪ್ರಾರ್ಥನೆ ಮಾಡ್ತಾರೆ. 4 ಮೊದಲಿಗೆ ಹೋದಾಗ ಅಶ್ವಪತಿಗೆ ಆಶ್ಚರ್ಯವಾಗುತ್ತೆ. 4 ಜನ ದೊಡ್ಡವರು ಬಂದು ತನ್ನ ಆಸ್ಥಾನದಲ್ಲಿ ಯಾತಕ್ಕೆ ಕಾಣುತ್ತಿದ್ದಾರೆ, ಏನಾದರೂ ತನ್ನಿಂದ ತಪ್ಪಾಯಿತೋ ಏನೋ, ಇಲ್ಲದೇ ಕಾಡಿನಲ್ಲಿರುವ ಋಷಿಗಳು ತನ್ನ ಹತ್ರಕ್ಕೆ ಬರೋದು ಅಂದ್ರೆ ರಾಜಧರ್ಮದಲ್ಲಿ ಏನೋ ಚ್ಯುತಿಯಾಗಿರಬೇಕು ಅಂತ ಕೇಳ್ತಾನೆ. ನನ್ನ ರಾಜ್ಯದಲ್ಲಿ ಭ್ರೂಣ ಹತ್ಯೆ ಆಗಿಲ್ಲ, ಗುರುತಲ್ಪ ಗಮನ ಆಗಿಲ್ಲ, ಚೌರ್ಯ ಇಲ್ಲ, ಮತ್ತೆ ಅನೃತ ಇಲ್ಲ. ಈ ತರಹ ಇರುವಾಗ ನೀವು ಬಂದಿರುವ ಕಾರಣ ಏನು ಅಂತ. ಅದ್ಯಾವುದೂ ಇಲ್ಲ, ಅದು ಗೊತ್ತೇ ಇದೆಯಪ್ಪ, ನಮಗೆ ಜ್ಞಾನ ಬೇಕಾಗಿತ್ತು ಅಂತ. ಯಾವುದು ಅಂದ್ರೆ ಬ್ರಹ್ಮವಿದ್ಯೆಗೆ ಸಂಬಂಧಪಟ್ಟಂತ ರಹಸ್ಯಗಳನ್ನು ತಿಳಿಯಬೇಕು. ಮರುದಿವಸ ಬನ್ನಿ, ಇಂದು ರಾಜ್ಯದ ವ್ಯವಸ್ಥೆಯನ್ನು ನೋಡಬೇಕಾಗಿದೆ ಅಂತ ಹೇಳ್ತಾನೆ. ಮರುದಿವಸ ಅವರು ಸಮಿತ್ಪಾಣಿಗಳಾಗಿ ಬರ್ತಾರೆ. ವಯಸ್ಸಾದಂತಹ ಋಷಿಗಳು ಹೊಸತಾಗಿ ಉಪನಯನ ಮಾಡಿಕೊಳ್ಳುವ ಒಟುವಿನ ವೇಷದಲ್ಲಿ ಬರ್ತಾರೆ. ಇದು ಜ್ಞಾನಕ್ಕೆ, ಜ್ಞಾನದಾಹಕ್ಕೆ ದೊಡ್ಡ ಸಂಕೇತ.
ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನೋನು ಯಾವ ವರ್ಷದಲ್ಲಿಯೂ ಹಿಂಜರಿಯದೆ ವಿದ್ಯಾರ್ಥಿಯಾಗಿ ಬರಬೇಕು ಅಂತ. ಡಿ ವಿ ಜಿ ಅವರು ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಬರೀತಾರೆ. ಪ್ರೊಫೆಸರ್ ಎಂ ಹಿರಿಯಣ್ಣನವರು, ಇಲ್ಲಿಯೇ ಅವರ ಭಾವಚಿತ್ರ ಇದೆ. ಅವರು ಪರಮ ನಿರ್ಮತ್ಸರರಾದ ವಿಶಾಲ ಹೃದಯಗಳಾದ ಧೀಮಂತರು. ಅವರು ರಿಟೈರ್ಡ್ ಆದಮೇಲೆ ಕೂಡ ಶಾಸ್ತ್ರ ಸಂದೇಹಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಪಾಠಶಾಲೆಯ ಪಂಡಿತರಲ್ಲಿ ಅಗ್ರೇಸರರಾಗಿದ್ದವರು ಆಗ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯರು, ಅವರ ಹತ್ತಿರಕ್ಕೆ ಹೋಗ್ತಾ ಇದ್ರಂತೆ. AR ಕೃಷ್ಣಶಾಸ್ತ್ರಿಗಳು ವೇದಾಂತಾದಿ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ಮಡಿಬಟ್ಟೆ ಉಟ್ಟುಕೊಂಡು ಪಾಠಶಾಲೆಗೆ ಹೋಗಿ ಬರ್ತಾ ಇದ್ರಂತೆ. ಅದು ದೊಡ್ಡವರು ತೋರಿಸಿಕೊಟ್ಟ ದಾರಿ, ಆ ವಿನಯ ಅದು ಬೇಕಾದಂಥದ್ದು. ನಮ್ಮ ಎಸ್ ಕೆ ರಾಮಚಂದ್ರಾಯರು ತಮಿಳಿನ ದಿವ್ಯ ಪ್ರಬಂಧಗಳು ಕಲಿಯಬೇಕು ಅಂದರೆ ಅದು ಸಂಪ್ರದಾಯಬದ್ಧವಾಗಿ ತಿಳ್ಕೊಳ್ಬೇಕು ಅಂತ ಹೆಮ್ಮಿಗೆ ದೇಶಿಕಾಚಾರ್ಯರ ಹತ್ರ ಶಾಸ್ತ್ರೀಯವಾದ ರೀತಿಯಲ್ಲಿ ಹೋಗಿ ಕಲಿತುಕೊಂಡ್ರು. ಹೆಮ್ಮಿಗೆ ದೇಶಿಕಾಚಾರ್ಯರು ದೊಡ್ಡ ವಿದ್ವಾಂಸರು, ಈಗ ಅವರನ್ನೆಲ್ಲ ಸ್ಮರಿಸುವಂಥವರು ಇಲ್ಲವಾಗಿದ್ದಾರೆ. ಅವರ ಹಳಗನ್ನಡದಲ್ಲಿ, ಸಂಸ್ಕೃತದಲ್ಲಿ, ತಮಿಳಿನಲ್ಲಿ ತಲಸ್ಪರ್ಶಿಯಾದ ಪಾಂಡಿತ್ಯ ಇದ್ದಂಥವರು. ಇರಲಿ, ಹಾಗೆ ವಿನೀತರಾಗಿ ಒಟು ಕೈನಲ್ಲಿ ಸಮಿತ್ ಇಟ್ಕೊಂಡು ಹೋಗ್ತಾನೆ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಮಿತ್ ಪಾಣಿರುಪಾಸೀತ ಅಂತ ಕೈನಲ್ಲಿ ಒಂದು ಒಣಗಿದ ಕಾಷ್ಠ ಸಮಿತ್, ಅದನ್ನು ಇಟ್ಟುಕೊಂಡು ನಾನು ಒಣಗಿರುವ ಕಡ್ಡಿ, ನೀವು ಜ್ಞಾನದ ಜ್ಯೋತಿ, ನಿಮ್ಮ ಒಡಲಿಗೆ ಬಿದ್ದು ನಾನು ನಿಮ್ಮಂಥ ಒಬ್ಬ ಜ್ಯೋತಿ ಆದೇನು ಅನ್ನುವ ಭಾವದಿಂದ ಹೋಗುವಂಥದ್ದು. ಇದು ಇಷ್ಟು ವಯಸ್ಸಾಗಿರುವಂಥದ್ದು ಆದರೂ ಮಾಡ್ತಾರೆ. ಈ ಬಗೆಗೆ ಕುಣಿಗಲ್ ರಾಮಶಾಸ್ತ್ರಿಗಳ ಜೀವನದ ಒಂದು ಘಟನೆ ತುಂಬ ಸ್ಮರಣೀಯವಾಗಿದೆ. ಅದು ಡಿ ವಿ ಜಿಯವರು ತಮ್ಮ ಜ್ಞಾಪಕ ಚಿತ್ರಶಾಲೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. MS ಪುಟ್ಟಣ್ಣನವರು ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಅಂತ ಒಂದು ಪುಸ್ತಕವೂ ಬರೆದಿದ್ದಾರೆ. ಸುಮಾರು 50 ವರ್ಷಗಳ ಕೆಳಗೆ ಅದು ಅಚ್ಚಾಗಿ ಕಂಡಿದ್ದು. ಅದಕ್ಕೂ ಹಿಂದಿಯ ಅಚ್ಚಾಗಿತ್ತು. ನಾನು ಕಂಡಂತ ಎಡಿಷನ್ 52ನೇದು ಏನೋ. ಮೈಸೂರಿನಲ್ಲಿ ಕುಣಿಗಲ್ ರಾಮಶಾಸ್ತ್ರಿಗಳು ಅಂತ ಬಹಳ ಪ್ರಗಲ್ಭರಾದ ವಿದ್ವಾಂಸರಿದ್ದರು. ಅವರು ಚಿಕ್ಕ ವಯಸ್ಸಿಗೆ ಇಲ್ಲಿಗೆ ಪುಣೆಗೆ ಹೋಗಿ ಅಲ್ಲಿ ಮಾರ್ತಾಂಡ ಶಾಸ್ತ್ರಿಗಳು ಅಂತ ದೊಡ್ಡ ವಿದ್ವಾಂಸರಿದ್ದರು. ಅವರ ಹತ್ರ ತರ್ಕವನ್ನು ಅಭ್ಯಾಸ ಮಾಡಿ ಮತ್ತೆ ಮೈಸೂರಿಗೆ ಬಂದು ಶ್ರೀನಿವಾಸಾಚಾರ್ಯರು ಅಂತ ಇನ್ನೊಬ್ಬರ ಹತ್ರ ಅಭ್ಯಾಸ ಮಾಡಿ ಕಡೆಗೆ ವೇದಾಂತವನ್ನು ತಿಳ್ಕೊಂಡು ವೇದಾಂತ ನ್ಯಾಯಗಳಲ್ಲಿ ಅಸಮಾನ ಪಾಂಡಿತ್ಯ ಪಡೆದವರಾಗಿದ್ದರು. ಅವರ ಮಗನೇ ಶೃಂಗಗಿರಿ ಪೀಠಾಧಿಪತಿಯಾದಂತಹ ಶಿವಾಭಿನವ ಸಚ್ಚಿದಾನಂದೇಂದ್ರ ಸರಸ್ವತಿ, ಶಿವಾಭಿನವ ನರಸಿಂಹಭಾರತಿ ಸ್ವಾಮಿಗಳು ಅಂತ ಪ್ರಸಿದ್ಧರಾದವರು. ಅವರು ಅಪರಶಂಕರ ಅಂತ ಖ್ಯಾತಿಯನ್ನು ಪಡೆದರು. ಸದಾಶಿವ ಬ್ರಹ್ಮೇಂದ್ರರ ಜೀವನ ಅವರ ಮೇಲೆ ತುಂಬಾ ಪ್ರಭಾವ ಬೀರಿ ಅವರು ಆ ದಿಕ್ಕಿನಲ್ಲಿ ಪ್ರವರ್ತಿಸಿದರು. ಯೋಗವನ್ನ ಮತ್ತು ಆತ್ಮಾನುಸಂಧಾನವನ್ನ. ಶಂಕರಾಚಾರ್ಯರ ಜನ್ಮಭೂಮಿ ಕಾಲಟಿ ಆಗ ಕ್ರಿಶ್ಚಿಯನ್ರ ಕೈನಲ್ಲಿತ್ತು. ವಿಶೇಷವಾಗಿ ಅಲ್ಲಿ ಎಲ್ಲಾ ಜಾಗವನ್ನು ಕ್ರಿಶ್ಚಿಯನ್ರೇ ಆಕ್ರಮಿಸಿಕೊಂಡಿದ್ರು.